सुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं त्रैगुण्यवर्जितमजं रघुमाद्यमीशं वन्दे भवघ्नममरासुरसिद्धं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीगुरुभ्यो नमः। शशाङ्कपुत्रादभवत्पुरूरवाह तस्यायुरायोर्नहुषो ययातिः तस्यासपत्नी युगलं सुताश्च ಪಂಚಾಭವನ್ ವಿಷ್ಣುಪತೈಕಭಕ್ತಾಃ. ಏನಾಯಿತು? ಭೀಷ್ಮರಿಗೂ ಪರಶುರಾಮರಿಗೂ ಯುದ್ಧ ಆಯಿತು. ಜನ ತಪ್ಪು ತಿಳ್ಕೊಂಡ್ರು. ಪರಶುರಾಮರು ಸೋತರು ಅಂತ ಹೇಳಿ. ಪರಶುರಾಮರು ಸೋತಿಲ್ಲ. ಚಿತಂತೆ ಪುಂಡರೀಕಾಕ್ಷ. ದೇವರು ಯಾರಿಗೂ ಸೋಲೋದಿಲ್ಲ, ಎಲ್ಲರೂ ದೇವರಿಗೆ ಸೋಲ್ತಾರೆ. ವಶೀ ವಶೇನ ಕಶ್ಯಾಪಿ ಯೋ ಅಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ತನ್ನಮಾವಿ ರಮಾಪತಿ. ಆದ್ದರಿಂದ ಇದನ್ನು ತಿಳ್ಕೊಳ್ಳದೆ ಹೋದರೆ ಏನಾಗುತ್ತೆ? ಮಹಾಭಾರತ ಓದಿ ದೇವರು ಸೋತ ಅಂತ ಹೇಳಿದರೆ ತಿಳ್ಕೊಂಡಿದ್ದೇನು ಏನಿಲ್ಲ. ದೊಡ್ಡ ಪ್ರಮೇಯಕ್ಕೆ ಹಾನಿ ಆಗುತ್ತಾ. ಆದ್ದರಿಂದ ಎಂದೂ ಸಹ ಅದನ್ನು ತಿಳಿಸ್ಕೊಳ್ಳೋಕೆ ಆಚಾರ ಅವತಾರ ಮಾಡಿ. ಕತೆ ಬರೆಯೋರೆಲ್ಲ ತಪ್ಪ ಬರೆದಾಕ್ಬಿಡ್ತಾರೆ. ಅದು ಕಾವ್ಯವಾಗಿ ಓದೋದು ಬೇರೆ, ಶಾಸ್ತ್ರವಾಗಿ ಓದೋದು ಬೇರೆ. ನಚಾಂಬಾಂ ಗ್ರಾಹಯಾಮಾಸ ಎರಡಿದೆ ಈಗ. ಒಂದು, ಭೀಷ್ಮರನ್ನು ಕೊಲ್ಬೋದಾಗಿತ್ತು, ಕೊಲ್ಲಿಲ್ಲ, ಕರುಣೆ ತೋರಿಸಿದರು. ಅದಕ್ಕೆ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದರೆ ಕರುಣಾಳು. ಆ ಪದ್ಯಕ್ಕೆ ಎರಡು ಕಡೆ ಅರ್ಥ ಮಾಡ್ಕೋಬೇಕು. ಒಂದು, ಕುರುಕ್ಷೇತ್ರ ಯುದ್ಧದಲ್ಲಿ ಸಾರಥಿಯಾಗಿ ಕೂತಿದ್ದು ಕೃಷ್ಣನ ಮೇಲೆ ಬಾಣ ಹೊಡೆದಿತ್ತು, ಇಲ್ಲಿ ಪರಶುರಾಮನ ಬಾಣ ಹೊಡೆದಿತ್ತು. ಸಾಮಾನ್ಯ ಒಂದೇ ಸಾಮಾನ್ಯ ಹೆಚ್ಚು ಜನ ಹೇಳ್ತಾರೆ. ಎರಡನ್ನೂ ತಗೊಳ್ಳೋರು. ಎರಡನ್ನೂ ಏನು ಮಾಡಿದ್ರು? ದೇವರು ಕ್ಷಮಿಸಿದ್ದಾನೆ. ಅದರಿಂದಾಗಿಯೇ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳ ಎಣಿಸಿದನೇ ಕರುಣಾಳು. ಕರುಣಾಳು ಅದನ್ನೇ ಆಚಾರ್ಯ ಹೇಳಿದ್ದಿಲ್ಲಿ. ಭೀಷ್ಮರ ಕಾರುಣ್ಯ ಯಂತ್ರಿತ, ಭೀಷ್ಮ ಕಾರುಣ್ಯ ಯಂತ್ರಿತ. ದಾಸರು ಇದೇ ಪದ ಹಾಗೆ ಇಟ್ಟಿದ್ದಾರೆ. ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಆಚಾರ್ಯ ಮಾತನ್ನು ಹಾಗೆ ಉಪಯೋಗಿಸಿರು. ಅದಕ್ಕೆ ಅವ್ರು ಹೇಳಬೇಕಾದ್ರೆ ಬರೀತಾರೆ, ಯುಕ್ತಿ ಮಾತುಗಳೆಲ್ಲ ಇವು ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು. ಇವೆಲ್ಲ ಯುಕ್ತಿಯಿಂದ ಹೇಳ್ತಕ್ಕಂಥ ವಿಚಾರಗಳೆಲ್ಲ ಹೇಳ್ತಾ ಇರೋದು ನಾನು ಎಲ್ಲ ಸ್ಮೃತಿಗಳಲ್ಲಿ ಬಂದಿರತಕ್ಕಂಥ ವಿಚಾರಗಳು ಹೇಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಬರೆಯೋ ರೀತಿ ಬೇರೆ, ಕಾವ್ಯ ಬರೆಯೋ ರೀತಿ ಬೇರೆ. ಕಾವ್ಯ ಬರೆಯೋರಿಗೆ ಯಾವ ಕಾಲಕ್ಕೆ ಏನು ತೋರಿಸ್ತದೋ ಪ್ರತಿ ಉತ್ತರಿಸಿ ಏರೋಣ ಮಾಡಕ್ಕೆ ಕೊಡ್ತಾರೆ. ಶಾಸ್ತ್ರ ಹಾಗಲ್ಲ. ಹೇಗೆ ಬರೀಬೇಕು? ಅವರು ಆ್ಯಕ್ಯುರಸಿ ಇರಬೇಕು. ಸೈಂಟಿಫಿಕ್ ಲಿಟ್ರೇಚರ್ ಗೊತ್ತಾಯ್ತಾ? ಇದೆಲ್ಲ ಏನು ಫಿಕ್ಷನ್. ಫಿಕ್ಷನ್ ಅಂದರೆ ಬರೀ ಕಲ್ಪನೆಗಳಷ್ಟೇ. ಅದು ತಮ್ಮ ಕಲ್ಪನೆ ಮಾಡ್ಕೊಂಡು ಹೋಗಲಿ. ಶಾಸ್ತ್ರಗಳನ್ನು ಕಲ್ಪನೆ ರೀತಿಯನ್ನು ನೋಡಿಬಿಟ್ರೆ ತುಂಬ ತಪ್ಪಾಗುತ್ತೆ. ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದೇನೆ ತಪ್ಪು ತಿಳ್ಕೊಂಡು ತುಂಬ ಜನ ಅಡ್ಡದಾರಿ ಬಿಡ್ತಾರೆ, ಬಿದ್ದಿದ್ದಾರೆ ಕೂಡ. ಹಾಗೆ ಇನ್ನೊಂದಿದೆ. ನಾನು ಅಂಬೇನ ಮದುವೆ ಮಾಡಿಸ್ಬೇಕು ಅಂತ ಹೇಳಿದರೆ ಬಂದುಬಿಟ್ರು. ದೇವ್ರ ಹತ್ರ ಹೋದ್ರೂ ಮದುವೆ ಕೆಲಸ ಆಗಲಿಲ್ಲ ಅಂತ ತಮಗನಿಸುತ್ತಾಗ. ಮತ್ತೆ ದೇವರೇ ಸರಿ ಮಾಡಿಸ್ಲಿ, ಬ್ರಹ್ಮದೇವರ ಶಾಪ ಸರಿ ಒಪ್ಪಾಡ, ಉಳಿದವ್ರ ಕೈಲಾಗಲಿಲ್ಲ ಅಂದರೆ ಸರಿ. ಈತ ಪರಬ್ರಹ್ಮ ಒಂದು ಶರಣಾಗತರಾಗಿದ್ದಾಳೆ. ಆಕೆ ಅಂದಮೇಲೆ ಸೇರಿಸಬೇಕಾಗಿತ್ತಲ್ಲ ಅಂತ ಕೇಳಿದರೆ ಎರಡು ಕಾರಣ ಇದೆ. ಒಂದು, ಬ್ರಹ್ಮದೇವರ ಶಾಪ ಇರೋದ್ರಿಂದ ಇಲ್ಲಿ ಸೇರಿಸಲಿಲ್ಲ. ಬ್ರಹ್ಮದೇವರ ಶಾಪ ಸತ್ಯ ಮಾಡಬೇಕು. ಆದರೆ ಆಮೇಲೆ ಏನು ಮಾಡಿದರು? ಆಕೆ ಮಾಡಿದ ತಪ್ಪು ಎಂಥತ್ತಿತ್ತು ಅಂತ ಕೇಳಿದರೆ ಬ್ರಹ್ಮದೇವರ ಶಾಪದಿಂದ ಅಷ್ಟಾಯಿತು. ಆದರೆ ಆಕೆ ಮಾಡಿದ ತಪ್ಪು ಅನೇಕ ಜನ್ಮಗಳ ಕಾಲ ಗಂಡನ ಬಿಟ್ಟಿರಬೇಕಾಗಿತ್ತು. ಆದರೆ ಬೇರೆ ಪರಶುರಾಮ ದೇವರ ಹತ್ರ ಬಂದು ಅನುಗ್ರಹ ಸಂಪಾದನೆ ಮಾಡಿದ್ರಿಂದ ಏನಾಯಿತು? ಅಲ್ಲಿಗೆ ಮುಂದೆ ಮುಕ್ತಾಯ ಆಯಿತು. ಗೊತ್ತಾಯ್ತಾ? ಇದು ವಿಶೇಷ. ನೋಡೋದಕ್ಕೆ ಏನು ಅನಿಸ್ತದೆ? ಇರ್ಬೋದು, ಏನು ಮಾಡಲೇ ಇಲ್ಲ ಅಂತೇಳಿ ಮಾಡಿದ್ದಾರೆ. ಅದೆಲ್ಲ ಬಿಡಿಸ್ತಾರೆ ಆಚಾರ್ಯ. ಇದು ಬಹಳ ಮುಖ್ಯವಾದ ಅಂಶಗಳಿವೆಲ್ಲ. ಇಲ್ಲ ದೇವರ ಕೈಲಿ ಆಗಲಿಲ್ಲ ಅನ್ನೋ ಭಾವನೆ ಬರಬಾರದು. ಹಾಗಾದ್ರೆ ನಾವೆಲ್ಲ ದೇವರ ಕೇಳಿದ ಪ್ರಯೋಜನ ಅಂತ ಅನಿಸುತ್ತಾಗ ಸರಿಯಲ್ಲ. ಅನಂತ ಶಕ್ತಿ ಸಕಲಾಂತರಾತ್ಮ ಯಸ್ಸರ್ವವಿತ್ ಸರ್ವವಶೀ ಚ ಸರ್ವಜಿತ್ ನಯತ್ ಸಮೋ ಅನ್ಯೋ ಅಸ್ತಿ ಕಥಂಚ ಕುತ್ರಚಿತ್ ಕಥಂ ಹಿ ಅಶಕ್ತಿ ಪರಮಸ್ಯ ತಸ್ಯ. ದೇವ್ರ ಮಹಿಮೆ ಇಷ್ಟೆಲ್ಲ ಹೇಳಿ ಇಂಥ ಅನಂತ ಶಕ್ತಿ, ಸಕಲರಿಗೆ ಅಂತರಾತ್ಮ, ಸರ್ವವನ್ನು ಬಲ್ಲವನು, ಸರ್ವವನ್ನು ವಶದಲ್ಲಿ ಇಟ್ಕೊಂಡಿರ್ತಕ್ಕಂಥವನು, ಸರ್ವಜಿತ್ ಎಲ್ಲರನ್ನ ಗೆಲ್ಲುವವನು, ಯತ್ಸಮಃ ಯಾರ ಸಮ, ಅನ್ಯಃ ನಾಸ್ತಿ ಬೇರೆಯವನು ಇಲ್ಲ, ಈಗಿಲ್ಲ ಮುಂದಿಲ್ಲ ಯಾವಾಗಲೂ ಇಲ್ಲ, ಕುತ್ರಚಿತ್ ಎಲ್ಲೂ ಇಲ್ಲ, ಕಥಂ ಹೇಗೂ ಇಲ್ಲ. ಅಂಥ ಪರಮಾತ್ಮನಿಗೆ ಅಶಕ್ತಿ ಎಲ್ಲಿಂದ ಬರುತ್ತೆ? ಇದೆಲ್ಲ ಯೋಚನೆ ಮಾಡಿ. ಇದು ಅಶಕ್ತಿನ? ಸಾಧ್ಯನೇ ಇಲ್ಲ. ಹಿನ್ನೆಲೆ ಬೇರೆ ಇತ್ತೆ ಹೊರತು ಅಶಕ್ತಿ ಅವರಿಗಿಲ್ಲ. ಇದೆಲ್ಲ ನಾವೇನು ಅರ್ಥ ಮಾಡ್ಕೋಬೇಕೀಗ? ನಾವೇನೋ ಅಪೇಕ್ಷೆ ಇರುತ್ತೆ, ದೇವರ ಸೇವೆ ಮಾಡ್ತೀವಿ ಅಂತ ತಿಳ್ಕೊಂಬಂడి. ಕೆಲಸ ಆಗಲಿಲ್ಲ, ದೇವ್ರ ಕೈಲಿ ಆಗಲಿಲ್ಲ ಅಲ್ಲ,
ಒಂದು ಕಾರಣ ಇದೆ ಅಂತ ಅರ್ಥ. ದೇವರು ಯಾತಕ್ಕೆ ಮಾಡಿಸ್ಕೊಡ್ಲಿಲ್ಲ ಅಂತ ಕಾರಣ ಇದೆ. ಅದು ಕಾರಣ ಅರ್ಥ ಮಾಡ್ಕೊಳ್ಳೋದು ಹೋಗ್ಬಿಟ್ರೆ ಏನಾಯ್ತು ಅಲ್ಲಿಗೆ ದೇವರ ಅಶಕ್ತ ಅಂತ ಬೈದಾಗ ತಪ್ಪು. ಭೀಷ್ಮಂ ಸ್ವಭಕ್ತಂ ಯಶಸಾಭಿಪೂರಯನ್ ವಿಮೋಹಯನ್ ಅಸುರಾಂಶ್ಚೈವ ರಾಮಃ ಜಿತ್ವೈವ ಭೀಷ್ಮಂ ನ ಜಿಘಾನ ದೇವೋ ವಾಚಂಚ ಸತ್ಯಾಮಕರೋತ್ಸ ತಸ್ಯ. ಭೀಷ್ಮಂ ಸ್ವಭಕ್ತಂ ಯಶಸಾ ಅಭಿಪೂರಯನ್ ವಿಮೋಹಯನ್ ಅಸುರಾಂಚೈವ ರಾಮಃ ಜಿತ್ವಾ ಏವ ಭೀಷ್ಮಂ ನ ಜಘಾನ ದೇವಃ ವಾಚಂ ಚ ಸತ್ಯಾಂ ಅಕರೋತ್ಸಹ ತಸ್ಯ. ಭೀಷ್ಮಂ ಸ್ವಭಕ್ತಂ ಯಶಸಾ ಅಭಿಪೂರಯನ್, ತನ್ನ ಭಕ್ತರಾದ ಭೀಷ್ಮರಿಗೆ ವಿಶೇಷ ಯಶಸಾ ಅಭಿಪೂರಯನ್, ಕೀರ್ತಿನ ತುಂಬಿಸಿಬಿಟ್ಟು. ಏನಂತ ಮಾತು ತಪ್ಪಲೇ ಇಲ್ಲ ತಂದೆ ಕೊಟ್ಟ ಮಾತನ್ನ ಅಂತ ಹೇಳಿ ವಿಶೇಷವಾದ ರೀತಿಯಲ್ಲಿ ಒಂದು ಶಾಶ್ವತ ಕೀರ್ತಿಯನ್ನು ಕೊಟ್ಟು. ಉಳಿದಿರೋ ಧರ್ಮಸೂಕ್ಷ್ಮ ಅರ್ಥ ಆಗದೆ ಇದ್ದವ್ರಿಗೆ ಏನು ಅರ್ಥ ಆಯಿತು? ಭೀಷ್ಮರ ತಂದೆ ಮಾತನ್ನು ನಡೆಸೋಕ್ಕೋಸ್ಕರವಾಗಿ ಗುರುಗಳು ಹೇಳಿದರೂ ಕೇಳಲಿಲ್ಲ. ಒಂದು ದೃಷ್ಟಿಯಿಂದ ಮೈನಸ್ ಪಾಯಿಂಟ್ ಅದು. ಇನ್ನೊಂದು ದೃಷ್ಟಿಯಿಂದ ಲೋಕಕ್ಕೆ ಒಂದು ಮೆಸೇಜ್ ಏನದು? ತಂದೆ ಮಾತನ್ನು ಬೆಳೆಸಿಕೊಟ್ರು. ಈ ರೀತಿಯಲ್ಲಿ ಕೀರ್ತಿ ಬಂತವರು. ವಿಮೋಹಯನ್ ಅಸುರಾಂಶ್ಚೈವ ರಾಮಃ, ಪರಿಸರ ಆಗಲಿಲ್ಲ ಇತ್ಯಾದಿ ವಿಮೋಹನವನ್ನು ಅಸುರರಿಗೆ ಮಾಡಿದರು. ಜಿತ್ವೈವ ಭೀಷ್ಮಂ ನ ಜಘಾನ ದೇವ, ಆಕ್ಚುಲಿ ಗೆದ್ದಿದ್ದು ಭೀಷ್ಮರನ್ನು ಇವರೇ, ಆದರೆ ಕೊಲ್ಲಲಿಲ್ಲ. ಭೀಷ್ಮರು ಗೆದ್ದರೊಬ್ಬ ಪ್ರಶ್ನೆ ಇಲ್ಲವೇ ಇಲ್ಲ ಮಹಾಭಾರತದಲ್ಲಿ, ಎಲ್ಲೆಲ್ಲೂ ಕಾಣೋದಿಲ್ಲ. ಅದು ಸುಮ್ಮನೆ ಕಲ್ಪನೆ ಮಾಡಿ ಬೆಳೆಸಿ ಕೊನೆಗೆ ಏನಾಗೋಯ್ತು? ಅದು ಜನಗಳು ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಸೋತರು ಅಂತ ಹೇಳೋದು ತಪ್ಪದು. ನಿಜವಾಗಲೂ ಕೂಡ ಭೀಷ್ಮರನ್ನು ಗೆದ್ದಿದ್ದು ಶರಣಾಗತ್ರ ನಮಸ್ಕಾರ ಮಾಡಿ ಆಯ್ತು. ಈಗ ಯುದ್ಧ ಮುಗಿದಿಲ್ಲ, ವರ್ಷಗಟ್ಟಲೆ ಅವರು ಮುಗಿತಾನೇ ಇಲ್ಲ. ಆ ಎಲ್ಲ ದೇವತೆಗಳು ಬಂದರು, ಪ್ರಾರ್ಥನೆ ಮಾಡಿದರು. ಮಹಾಭಾರತ ಹೇಳ್ತಾರೆ, ನೀವಂತೂ ಕೊಲ್ಲೋದಿಲ್ಲ, ಅನುಗ್ರಹ ಮಾಡಿದ್ದೀರಿ, ಅವ್ರ ಕೈಲಿ ಆಗೋದಿಲ್ಲ, ಕೊನೆಯೇ ಇಲ್ಲ ಯುದ್ಧಕ್ಕೆ, ದಯವಿಟ್ಟು ನಿಲ್ಲಿಸ್ಬಿಡಿ ಅಂತ ಕೇಳ್ತಾರೆ, ನಿಲ್ಲಿಸ್ತಾರೆ. ಇದು ಮಹಾಭಾರತದಲ್ಲಿ ಬಂದಿರೋ ಘಟ್ಟ. ಯಾರು ಹೇಳೋದಿಲ್ಲ ಅದನ್ನ. ಏನು ಹೇಳ್ತಾರೆ? ಸೋತ್ಬಿಟ್ರು ಅಂತಾನೆ. ತಪ್ಪದು. ಅದು ಯುದ್ಧವನ್ನು ಡ್ರಾ ಮ್ಯಾಚ್, ಡ್ರಾ ಮ್ಯಾಚ್ ಅದು. ಡ್ರಾ ಆಗ್ಲಿಕ್ಕೆ ಸಾಧ್ಯ, ಏನೋ ಒಂದು ಲಿಮಿಟ್ ಇರುತ್ತೆ. ದೇವರ ಕರುಣೆ ಈ ಕಡೆಯಿಂದ ಕಾರಣ, ಅಶಕ್ತಿ ಅವ್ರ ಕಾರಣ. ಹೀಗಾಗಿ ಅದು ಯುದ್ಧ ಮುಗಿದೇನೆ ನಿಲ್ತೆ ಹೊರತು ಎಂದು ಕೂಡ ಪರಶುರಾಮರು ಸೋತರು ಅಂತಿಲ್ಲ. ಮಹಾಭಾರತದಲ್ಲಿ ಬಂದಿರೋ ಕಥೆ ಇದು. ಮಹಾಭಾರತ ತಕ್ಕಂತೆ ಹೇಳಬೇಕೋ ಇಲ್ಲೋ, ಉಪಜೀವ್ಯ ಪ್ರಮಾಣ ಮಹಾಭಾರತ. ಅಲ್ಲಿ ಇಲ್ಲದ ವಿಚಾರ ಸೇರ್ತಾರೆ ಅಂದರೆ ತಪ್ಪಾಗಲಿಲ್ಲ. ಅದು ಪ್ರಮಾಣ ವಿರುದ್ಧವಾದ ಮಾತು. ಗೆದ್ದ ಮ್ಯಾಚ್ ಸೋತು ಅಂತ ತಿಳ್ಕೊಂಡ್ರೆ ಹಾಗೆಲ್ಲ ಹೇಳಬಾರ್ದು. ಹಾಗೆ ಹೇಳಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಈಗಾಗಲೇ. ಭೀಷ್ಮಂ ಸ್ವಭಕ್ತಂ ಯಶಸಾಭಿಪೂರಯನ್ ವಿಮೋಹಯನ್ ಅಸುರಾಂಶ್ಚೈವ ರಾಮಃ ಜಿತ್ವೈವ ಭೀಷ್ಮಂ ನ ಜಘಾನ ದೇವೋ ವಾಚಂಚ ಸತ್ಯಾಂ ಅಕರೋತ್ಸ ತಸ್ಯ. ಅವ್ರ ಮಾತನ್ನು ಸತ್ಯ ಮಾಡಿ ಕೀರ್ತಿಯನ್ನು ತಂದುಕೊಟ್ರು. ವಿದ್ಧವನ್ ಮುಗ್ಧವಚ್ಚೈವ ಕೇಶವೋ ವೇದನಾರ್ಥವತ್ ದರ್ಶಯನ್ನಪಿ ಮೋಹಾಯ ನೈವ ವಿಷ್ಣುಸ್ತಥಾ ಭವೇತ್. ಒಂದು ರೂಲ್ ಇದು. ಪುರಾಣ ವಾಕ್ಯನ ಕೋಟ್ ಮಾಡ್ತಾರೆ ಆಚಾರ್ಯ. ತಮ್ಮ ಮಾತಲ್ಲಿ ಇದಿಷ್ಟು ಹಿಂದಿನ ತಮ್ಮ ಮಾತು, ಇದಿಷ್ಟು ಪುರಾಣದ ವಾಕ್ಯ ಇದೆ. ದೇವರು ಏನೇನು ಮಾಡ್ತಾನೆ ಮೋಹನಕ್ಕೋಸ್ಕರ ಅಂದರೆ ವಿದ್ಧವತ್ ಪಡಿಸ್ಕೊಂಡಂತೆ ಮಾಡ್ತಾನೆ, ಮುಗ್ಧವತ್ ಗೊತ್ತಾಗದೇ ಇದ್ದವನು ಮಾಡ್ತಾನೆ, ಕೇಶವ ಅಂತ ಯಾರಾತ? ಬ್ರಹ್ಮರುದ್ರಾದಿ ಪ್ರವರ್ತಕ, ನಾಟಕ ಮಾಡ್ತಾನೆ. ವೇದನಾರ್ಥವತ್ ತುಂಬ ನೋವಾಯಿತು ಅಂತ ನಾಟಕ ಮಾಡ್ತಾರೆ. ಸಾಮಾನ್ಯ ಚಿಕ್ಕ ಮಗು ಹೊಡೆದಾಗ ದೊಡ್ಡವ್ರು ಏನು ಮಾಡೋದು? ಅಂತ ಕೂಗ್ತಾರೆ. ಅದಕ್ಕೂ ಭಾರಿ ಖುಷಿ ಆಗಬೇಕು. ಅಂತ ಏಟು ಹೊಡೆದು ಬಿಟ್ಟೆ ನಾನು ಅಂತೆ. ಅದು ಮಗುವಿಗೆ ಮೋಹನ. ಆದರೆ ಸ್ವಲ್ಪ ದೊಡ್ಡವ್ರಿಗೆ ಗೊತ್ತಾಗುತ್ತೆ. ಪಾಪ ಆಡಿಸ್ತಾ ಇದ್ದಾರೆ, ಏನದು ಅವರು ಆಡಿಸ್ತಾ ಇದ್ದಾರೆ ಅಷ್ಟೇ ಹೊರತು ಅದಕ್ಕೆ ದೇವರು ಆಟ ಆಡ್ತಾನೆ ಹೊರತು ಜನ ಏನು ತಿಳ್ಕೊತಾರೆ? ಅದನ್ನು ಅಶಕ್ತಿ ಅಂತ ತಿಳ್ಕೊಳ್ತಾರೆ. ತಪ್ಪು. ದರ್ಶಯನ್ನಪಿ ಮೋಹಾಯ ನೈವ ವಿಷ್ಣುಸ್ತಥಾ ಭವೇತ್. ಈಗ ತೋರಿಸ್ತಾನೆ ಪರಮಾತ್ಮ. ಅದೇನಾಗೋದಿಲ್ಲ ಪರಮಾತ್ಮ ಎಂದೂ ಕೂಡ ಹಾಗಾಗೋದೇ ಇಲ್ಲ. ವಿದ್ಧವತ್ತಿದ್ದಾನೆ, ವಿದ್ಧ ಅಲ್ಲ. ವಿದ್ಧವತ್ ಅಂದರೆ ಹೊಡೆಸ್ಕೊಂಡವನಂತೆ ಮಾಡ್ತಾನೆ ಹೊರತು ಹೊಡೆಸ್ಕೊಂಡಿಲ್ಲ. ಅದೇ ರೀತಿ ಮುಗ್ಧವತ್ ಮಾಡ್ತಾನೆ ಹೊರತು ಏನಲ್ಲ, ಮುಗ್ಧನಾಗಿಲ್ಲ. ಅದೇ ವೇದನಾರ್ಥವತ್ ಮಾಡ್ತಾನೆ, ವೇದನೆಯನ್ನು ಹೊಂದಿಲ್ಲ. ಇದು ದೇವ್ರ ಬಗ್ಗೆ ತಿಳ್ಕೊಬೇಕಾದ ಅಂಶಗಳು. ಅದೇ ರೀತಿಯಲ್ಲಿ ಏನೇನು ದೇವ್ರ ತೋರಿಸ್ತಾನೋ ಹಾಗೆ ಅದೆಲ್ಲ ದೇವರಿಗೆ ಯಾವುದು ಒಪ್ಪೋದಿಲ್ಲ. ಅದು ವಿರುದ್ಧ ಗುಣಗಳೇನವೆಲ್ಲ ಮೋಹನ ಮಾತ್ರ. ಏವಮಾದಿ ಪುರಾಣೋತ್ಥವಾಕ್ಯಾದ್ರಾಮ ಸದಾ ಜಯಿ ಯಶೋ ಭೀಷ್ಮಸ್ಯ ತತ್ವಾತು ಸೋಂಬಾಂ ಚ ಶರಣಾಗತಾಂ. ಏವಮಾದಿ ಪುರಾಣೋತ್ಥವಾಕ್ಯಾತ್ ರಾಮಃ ಸದಾ ಜಯಿ. ಏವಮಾದಿ ಇದೇ ಮೊದಲಾದಂತಹ ಪುರಾಣೋತ್ಥವಾಕ್ಯಾತ್ ಪುರಾಣಗಳಲ್ಲಿ ಬಂದಿರತಕ್ಕಂಥ ಮಾತುಗಳಿಂದಾಗಿ ರಾಮ ಈ ರಾಮ ಎಲ್ಲ ರಾಮ ದೇವರು ಸದಾ ಜಯಿ. ಸದಾ ಜಯಿನೇ ಹೊರತು ಬೇರೆ ಅಂತ ಹೇಳಿಲ್ಲ. ಅದೇ ಯೋಜಿತೋ ವಿಜಿತ ಅಖಿಲ ಸದಾ ಜಯಿ. ಯಶೋ ಭೀಷ್ಮಸ್ಯ ದತ್ವಾತು ಸೋಂಬಾಂ ಚ ಶರಣಾಗತಾಂ. ಭೀಷ್ಮರಿಗೆ ಯಶಸ್ಸು ಕೊಟ್ಟರು.
ಅಂಬೆಯನ್ನು ಶರಣಾಗಿದ್ದಲ್ಲ ಅವ್ರಿಗೆ ಏನು ಮಾಡಿದರು? ಉನ್ಮುಚ್ಚ ಭರ್ತೃದೇಶೋತ್ತ ಪಾಪಾತ್ ತೇನ ಆಶು ಅಯೋಜಯತೆ. ಗಂಡನ ದ್ವೇಷ ಮಾಡಿದ ಪಾಪ ಭಯಂಕರ ನರಕಕ್ಕೆ ಕಾರಣ ಆಗಬೇಕಾಗಿತ್ತು, ಅದನ್ನೂ ಮಾಡಲಿಲ್ಲ. ಗಂಡ ಹೆಂಡರ ಒಂದು ವಿಯೋಗ ತುಂಬ ದಿವಸ ಅದನ್ನೂ ಮಾಡಲಿಲ್ಲ. ಏನು ಮಾಡಿದರು? ಆಶು ಅಯೋಜಯ, ಈ ದೇಹ ಬಿಟ್ಟ ಮೇಲೆ ಮೂಲ ರೂಪ ಸೇರಿಬಿಟ್ರಿಬ್ರು. ಹಾಗೆ ಮಾಡಿದ್ರು. ಪರಶುರಾಮ ಶರಣ ಹೋಗದೆ ಹೋಗಿದ್ರೆ ಏನಾಗ್ತಿತ್ತು? ದೊಡ್ಡ ಒಂದು ಅಪಾಯ ಇತ್ತು. ಇವತ್ತು ಸಾಮಾನ್ಯ ಬ್ರಹ್ಮದೇವ ಶಾಪ ಅಷ್ಟೇ ಕೊಟ್ಟಿದ್ದಾರೆ, ಅಷ್ಟೇ ಆಗಬೇಕು ಅಂತಿಲ್ಲ. ಒಂದು ಮಾತು ಹೇಳ್ತಾರೆ, ಕೆಟ್ಟ ಕೆಲಸ ಮಾಡ್ತಾನೆ, ಶಾಪ ಕೊಡಲಿಲ್ಲ. ಏನು ತಿಳ್ಕೊಂಡ್ರು? ಪಚವಾದನ ಶಾಪ ಕೊಡಲಿಲ್ಲ ಅಂತೇಳಿ. ಅದಕ್ಕೆ ಹೇಳ್ತಾರೆ, ಕೆಟ್ಟ ಕೆಲಸ ಮಾಡಿದ ಮೇಲೆ, ದೊಡ್ಡವರಿಗೆ ಅನ್ಯಾಯ ಮಾಡಿದ ಮೇಲೆ ಅದು ಶಾಪ ಕೊಡಬೇಕಾಗಿಲ್ಲ. ಏನದು? ಅದು ನೋಯಿಸಿದ್ದೇ ದೊಡ್ಡ ಶಾಪ ಇದು. ಅದು ಬಾಯಿ ಬಿಟ್ಟು ಹೇಳದೆ ಹೋದ್ರೆ ಏನಾಗುತ್ತದು? ಶಾಪನೇ. ಅರ್ಥ ಆಯ್ತಾ? ಈಗ ಸುಣ್ಣ ಶಾಪ ಕೊಡಲಿಲ್ಲ, ಸದ್ಯ ಪಾರಾದ ಅಂತ ತಿಳ್ಕೊಂಡ್ರೆ ತಪ್ಪದು. ಹೊರಗಿನ ಲೆಕ್ಕದಲ್ಲಿ ಪಾರಾದ ಅಷ್ಟೇ, ಶಾಸ್ತ್ರ ಲೆಕ್ಕದಲ್ಲಿ ಏನಾಗಿಲ್ಲ. ಇವ್ರು ಹೇಳ್ತಾರೆ ಲೈಟ್ ಇಲ್ಲದೆ ಹೋಗ್ಬಿಡ್ತಾರೆ, ಸದ್ಯ ಪಾರಾದ ಹೇಳ್ಕೊಂಡು ರೆಕಾರ್ಡ್ ಆಗಿರುತ್ತೆ ಆಗಲೇ. ಇಲ್ಲಿ ಪಾರಾದ ಅಷ್ಟೇ, ಅವತ್ತಿನ ಮಟ್ಟಿಗೆ ಹಿಡಿಲಿಲ್ಲ ಅಷ್ಟೇ ಹೊರತು ಕೊನೆಗೆ ಏನಾಗುತ್ತದು? ಅನುಭವಿಸಲೇಬೇಕು. ಅದರಿಂದ ತುಂಬ ಏನು ಮಾಡ್ತೇವೆ, ಸೇವೆಗೆ ಹೋಗಿರ್ತಾರೆ, ಎಷ್ಟೊತ್ತಿಗೆ ಫಲ ಆಯಿತು ಅಂತ ಹೇಳ್ಕೊಂಡ್ಬಿಡ್ತಾರೆ, ಆಗಿರ್ತೋ ಬಿಡುತ್ತೋ ಹೇಳ್ಕೊಂಡ್ಬಿಡ್ತಾರೆ. ಕೆಲವರಿಗೆ ಆಗಿರೋದಿಲ್ಲ, ತುಂಬ ದುಃಖ ಆಗುತ್ತೆ ಅವ್ರಿಗೆ. ಇದು ಯಾರ್ಯಾರಿಗೂ ಆಗೋಗ್ಬಿಡ್ತು, ನನಗೆ ಆಗಲೇ ಅಂತ ತಿಳ್ಕೊಬೇಕಾಗ್ತದೆ. ಒಳ್ಳೆ ಸೇವೆ ಯಶಸ್ವಿಯಾಗಿ ನಡೀತು ಅಂದರೆ ಏನರ್ಥ? ಫಲ ಸಿಕ್ಕೇ ಸಿಗುತ್ತೆ. ಅವ್ರು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಪರೀಕ್ಷೆಯಲ್ಲಿ ಬರೆದಿರ್ತಾರೆ, ಬರೋದು ರಿಸಲ್ಟ್ ಹ್ಯಾಂಡ್ ಓವರ್ ಮಾಡ್ತಾನೆ ಅಷ್ಟೇ, ಹೋಗ್ಬಿಡ್ತಾರೆ. ಮತ್ತೆ ಫೋನ್ ಬಂತ ಅಂತ ಕೇಳ್ತಾ ಕೊಡೋದಿಲ್ಲ. ಕೊಟ್ಟು ತೊಗೊಂಡಿದ್ದೇನೆ ಅಂತೇಳಿ. ಯಾಕೆ? ಕೊಟ್ಟಾಯ್ತು, ಇಸ್ಕೊಂಡಾಯ್ತು, ಮತ್ತೆ ಅಲ್ಲಿ ಮುಗಿತು. ಸ್ವತಃ ಪ್ರಾಮಾಣ್ಯ ಮುಗಿತು, ಮತ್ತೆ ಹೋಗಬಾರ್ದು. ಸೇವೆಯೊಳಗೆ ಬಂದದ್ದು ರಸೀದ್ ನಮ್ಮ ಕೈಲಿ ಕೊಡಬೇಕಾಗಿಲ್ಲ. ಅಲ್ಲ, ಈಸ್ ಆನ್ಸರಬಲ್ ಟು ಹೈಯರ್ ಅಥಾರಿಟೀಸ್. ಆದ್ದರಿಂದ ಎಂದೂ ಕೂಡ ನಾವು ನಿರೀಕ್ಷೆ ಮಾಡಬಾರ್ದು. ಕೆಟ್ಟವರಿಗೆ ಬೈದು ಅವರಿಗೆ ಅನ್ಯಾಯ ಮಾಡಿ ಅವ್ರು ಶಾಪ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಸುರಕ್ಷಿತ ಅಂತ ತಿಳ್ಕೊಬಾರ್ದು. ಅದು ಮಾಡಿದ ಅನ್ಯಾಯನೇ ಏನಾಗುತ್ತೆ ಇವನಿಗೆ? ಶಾಪ ಆಗೇ ಕಾಡುತ್ತೆ. ಇನ್ನು ವರ, ಈಗ ವರ ಬಾಯ್ಬಿಟ್ಟು ವರ ಕೊಡ್ತೀನಿ ಅಂತ ಹೇಳಬೇಕಾಗಿಲ್ಲ. ಅವರು ಏನು ಪ್ರಸನ್ನರಾಗಿಬಿಟ್ರೆ ಸಾಕು, ಏನಲ್ಲಿಗೆ ಅನುಗ್ರಹ ಮಾಡಿದ್ರು ಅಂತಾನೆ ಅರ್ಥ. ಅದೇ ಹೇಳಬೇಕು, ಸತಾಂ ಕೃತ್ವಾತು ಸಂತೋಷಂ. ಗೊತ್ತಾಯ್ತಾ? ವರಂ ದೇಹೀತಿ ನೋವದೆ. ದೊಡ್ಡವರಿಗೆ ಸಂತೋಷ ಉಂಟು ಮಾಡಿದ ಮೇಲೆ ವರ ಕೊಡಿ ಅಂತ ಕೇಳಬಾರ್ದು, ಅನುಗ್ರಹನೇ ವರ. ಅದೇ ರೀತಿ ಸತಾಂ ಕೃತ್ವಾತು ಸಂತಾಪಂ ಶಾಪಂ ದೇಹೀತಿ ನೋವದೆ. ಸಜ್ಜನರಿಗೆ ಅನ್ಯಾಯ ಮಾಡಿಬಿಟ್ಟು ಶಾಪ ಕೊಡಿ ನೋಡೋಣ ಅಂತ ಕೇಳಬೇಡಿ, ಆ ಶಾಪ ಆಯಿತು ಅಂತಾನೆ ಅರ್ಥ ಆಯ್ತಾ? ಇವಾಗ ಸರಿಯಾಗಿ ನೆನ್ಪಿಟ್ಟುಕೊಂಡ್ರೆ ಎಷ್ಟೋ ಸರ್ತಿ ನಮ್ಮ ಮಾ ಫಲೇಶು ಕದಾಚಾರಕ್ಕೆ ಅರ್ಥ ಆಗುತ್ತೆ. ದೇವರು ಅನುಗ್ರಹ ಮಾಡಿದ್ದೇ ದೊಡ್ಡ ಅನುಗ್ರಹ, ಇನ್ನೇನು ಬೇಕಿಲ್ಲ ಅದಕ್ಕಿಂತ. ಹೇಳಿದ್ದೇನೆ, ಈಗ ಲೈಟ್ ಬಿಲ್ ಕಟ್ಟಿದ್ದೀರಿ ನೀವೀಗ, ಲೈಟ್ ಬಿಲ್ ಕಟ್ಟಿದ್ದೀರಿ, ಲೈಟ್ ಬಿಲ್ ಕಟ್ಟಿ ಆಯಿತು, ನೀವು ವಾಟರ್ ಬಿಲ್ ಕಟ್ಟಿಬಿಟ್ರಿ, ಗೊತ್ತಾಯ್ತಾ? ನಿಮ್ಗೇನು ಮತ್ತೆ ಕಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಏನರ್ಥ? ರೀಚ್ ಆಗಿದೆ ಅಂತ ಅರ್ಥ. ಹೋಗ್ತಾರೆ, ನೀವು ಕೊಟ್ಟರೆ ಯಾರ ಕೈಲೇ ಕಳಿಸಿದ್ರಿ ನೀವು, ಅವನು ಕೊಟ್ಟೋ ಬಿಟ್ಟೋ ಗೊತ್ತಾಗಲಿಲ್ಲ, ಇವ್ರು ಕಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಕೊಟ್ಟಿದ್ದಾರೆ ಅಂತ ಅರ್ಥ. ಅಕಸ್ಮಾತ್ ಬಂತಂದ್ರೆ ಅವ್ರು ಕೈ ಕೊಟ್ಟ ಅಂತ ಅರ್ಥ ಆಯ್ತಾ? ಈಗ ಸಿಂಪಲ್ ಅದು. ಎಲ್ಲ ಬಂದು ಬಾಯಿ ಬಿಟ್ಟು ಚೀಫ್ ಇಂಜಿನಿಯರ್ ಬಂದು ಹೇಳಬೇಕಾಗಿಲ್ಲ, ಒಂದು ಕೊಟ್ಟ ಬಿಲ್ ಬಂದಿದೆ ಅಂತ ಹೇಳಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ಹಾಗೆ ತಾನೇ ನೋಡೋದು ನಾವೀಗ. ಏನ ಅವಕಾಶ ಯಾಕೆ ಸಿಕ್ಕಿಲ್ಲ? ಗೋಳಾಡ್ತಾರದೆ ಅವಕಾಶ. ಎಲ್ಲೋ ತಿಂದ ರೋಗ ಬಂತು, ಇವೆ ಅಲ್ಲಿ ತಿನ್ನಬಾರ್ದು, ಸಿಕ್ಕಲ್ಲಿ ತಿನ್ನಬಾರ್ದು, ಬೋಧೋಯ್ತು. ಅದಕ್ಕೆ ಬಂದು ಹೇಳಬೇಕಾದನ, ಅದೇ ಪಾಠ. ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಕೆಟ್ಟದನ್ನಾಗಿ ಇನ್ನೊಬ್ಬರಿಗಾಗಿ ನೋಡಿದ್ರು ಸಾಕಲ್ಲ, ತಿಳ್ಕೊಂಡ್ಬಿಡ್ಬೇಕು. ನಮಗಾದ್ರಂತೂ ಯೋಚನೆ ಇಲ್ಲ, ತಿದ್ಕೊಳ್ಳೇಬೇಕು ಅಷ್ಟೇ. ತುಂಬ ಜನಗಳು ತಪ್ಪು ಮಾಡ್ತಾರೆ. ನೋಡಿದ್ರೆ ಏನು ಫಲ ಸಿಗಲೇ ಇಲ್ಲ, ಸಿಟ್ಟು ಬಂತು ಕೊನೆಗೆ, ಇನ್ಮೇಲೆ ಬರೋದೇ ಇಲ್ಲ, ಬೇರೆ ಕಡೆ ಹೋಗಿ ಹೊರಟುಬಿಟ್ಟ. ಏನಾಯ್ತು ಅಲ್ಲಿಗೆ? ಅವ್ರಿಗೆ ಈಗ ಅರ್ಥನೇ ಮಾಡ್ಕೊಳ್ಳಿಲ್ಲ, ತಿಳಿತಿಲ್ಲ, ಅರ್ಥನೇ ಮಾಡ್ಕೊಳ್ಳಿ. ಸದ್ಯ ನಿರ್ವಿಘ್ನ ಮುಗಿತು ಅಂದರೆ ಜಯ ಸ್ವೀಕಾರ ಮಾಡಿದ್ದಾರೆ. ಅಕಸ್ಮಾತ್ ಅವ್ರು ಅನುಗ್ರಹ ಮಾಡೋ ಉದ್ದೇಶ ಇಲ್ಲದೆ ಹೋಗಿದ್ರೆ ವಿಘ್ನ ಬಂದು ಕಳಿಸ್ಬಿಡ್ತಾ ಇದ್ರು. ಆಗಲೇ ವಿಘ್ನ ಹೋದ ದೇವ ಮಾಡಲಿಕ್ಕಂತ ಏನೋ ವಿಘ್ನ ಬಂತು, ವಾಪಸ್ ಬಂತು. ಇನ್ನು ಬರಲಿಲ್ಲ, ಸ್ವೀಕಾರ ಮಾಡಿದ ಏನರ್ಥ? ಪ್ರೀತಿಯಾಗಿದೆ, ಅನುಗ್ರಹ ಮಾಡಿದ್ದಾರೆ ಅಂತಲೇ ಅರ್ಥ. ಬಾಯ್ಬಿಟ್ಟು ಹೇಳಬೇಕಾಗಿದೆ. ಮದುವೆದಲ್ಲಿ ಬರುತ್ತೆ, 12 ವರ್ಷ ಸೇವೆ ಮಾಡಿದ್ರು ಅವರು, ಮದುವೆಗೆ ಹೋದ್ರಿ, ಫಲ ಕೊಟ್ಟು ಏನು ಹೇಳೇ ಇಲ್ಲ, ಏನು ಹೇಳೇ ಇಲ್ಲ ಅಲ್ಲಿ. ಅನುಗ್ರಹ ಮಾಡಿದ್ರು, ಶಪನಾಯ್ತು ಗಿಪ್ನಾಯ್ತು ಏನು ಹೇಳಿಲ್ಲ ಅಲ್ಲಿ. ವರ್ಷದಲ್ಲೇ ಗರ್ಭಿಣಿಯಾಗಿ ಆಚಾರ ಅವತಾರ ಮಾಡೇ ಬಿಟ್ಟು. ಅದು ಒಂದು ಶಪನೇ ಆಗಲಿಲ್ಲ, ಸೂಚನೆ ಆಗಲಿಲ್ಲ ಅಂತ ಹೇಳಬಾರ್ದು. ಸೂಚನೆ ಆದರೆ ಸಂತೋಷ, ಆಗಬಾರ್ದು ಅಂತಿಲ್ಲ, ಅದು ಆಗಬೇಕು ಅಂತಲೂ ಇಲ್ಲ. ಅರ್ಥ ಆಯ್ತಾ? ಸೂಚನೆ ಬರ್ತಾನೆ. ಯಾವುದೇ ಕೆಲಸಕ್ಕೂ ಕೂಡ ನಿರ್ವಿಘ್ನ ನಡೀತಾ ಇದೆ ಅಂದರೆ ದೇವರು ಅನುಗ್ರಹ ಮಾಡಿದ್ದಾನೆ ಅಂತಲೇ ಅರ್ಥ. ಅಂತ ಕೇಳಿದ್ದಿದ್ರ ಇಲ್ಲಿ ಪರಶುರಾಮ ಅನುಗ್ರಹ ಮಾಡಿದ್ದಕ್ಕೆ ಏನಪ್ಪ ಗುರುತು ಅಂದರೆ ಬೇಗ ಕೂಡಿಸಿದ್ದೇ ಗುರುತು. ಅರ್ಥ ಆಯ್ತಾ? ಶಾಪ ಕೊಡೋದು ಕೆಲವು ಸಲ, ಅದು ಕೊಡಲೇಬೇಕು ಅಂತ ನಿಯಮ ಇಲ್ಲ. ವರ ಕೊಡೋದು ಕೆಲವು ಸಲ, ವರ ಕೊಡಲೇಬೇಕು ಅಂತ ನಿಯಮ ಇಲ್ಲ.
ಉನ್ಮುಚ್ಯ ಭರ್ತೃದೇಶೋತ್ಥ ಪಾಪಾತ್ತೇನ ಆಶು ಅಯೋಜಯತೆ ಅನಂತರಂ ಶಿಖಂಡಿತ್ವಾತ್ ತದಾ ಸಾ ಶಂಕರಂ ತಪಃ. ಆಮೇಲೆ ಏನಾಯಿತು, ಮುಂದೆ ಕತೆ ಮುಂದುವರೆಸ್ತಾರೆ. ಈಗ ಆಚಾರ್ಯ ಗೀತಾ ಭಾಷೆದಲ್ಲಿ ಬರೀತಾರೆ, ಒಂದೊಂದಕ್ಕೆ ಕೋಟ್ ಮಾಡ್ತಾರೆ. ಯೋ ಅಜಿತೋ ವಿಜಿತೋ ಭಕ್ತ್ಯ ಗಾಂಗೇಯಂ ನ ಜಘಾನಃ. ತಾವು ಗೆದ್ದರೂ ಕೂಡ, ತಾವೇ ಗೆದ್ದಿದ್ದರೂ ಕೂಡ ಗಾಂಗೇಯಂ ಭೀಷ್ಮರನ್ನು ಕೊಲ್ಲಲಿಲ್ಲ. ಅದು ಯಾತಕ್ಕೆ ಅವರು ಸೋತರು? ಪರಶುರಾಮದೇವರು ಸೋತರು, ಆಯ್ತು ಹೇಳಿ, ಪುರಾಣ ಹೇಳಿ, ಏನು ಯೋಚನೆ ಇಲ್ಲ. ಪರಶುರಾಮ ಸೋತರು, ಕೃಷ್ಣ ಸೋತ ಅಂತ ಹೇಳಿಬಿಡಿ. ಆದರೆ ಭಕ್ತಿ ಸೋತ ಅಂತ ಹೇಳಬೇಕೆ ಹೊರತು ಇದಕ್ಕೆ ಸೋತ ಅಂತ ಹೇಳಬಾರ್ದು. ದೇವರು ಯಾತಕ್ಕೆ ಸೋತ? ಭಕ್ತಿಗೆ ಸೋತ. ಅದನ್ನು ಹೇಳ್ತಾರೆ ನೋಡಿ. ಯೋ ವಿಜಿತೋ ಭಕ್ತ್ಯ, ಭಕ್ತಿಗೆ ಸೋತ್ರೆ ಹೊರತು ಯಾವುದಕ್ಕೆ ಸೋಲಿಲ್ಲ? ಶಕ್ತಿಗೆ ಸೋಲಿಲ್ಲ. ಭಕ್ತಿಗೆ ಸೋತ್ರೆ ಅದು ಅನುಗ್ರಹ, ಶಕ್ತಿಗೆ ಸೋತ್ರೆ ವೀಕ್ನೆಸ್. ಅದು ದೇವರಲ್ಲಿ ಏನಿಲ್ಲ, ವೀಕ್ನೆಸ್ ಇಲ್ಲ. ಅದರಿಂದಾಗೇ ಭಕ್ತವತ್ಸಲ. ತಾನು ಸೋತಾಗಿ ಮಾಡಿದ್ರು ಆದರೂ ಭಕ್ತರು ಯಶಸ್ಸು ಕೊಡ್ತಾರೆ ಅಂದರೆ ಕರುಣಾಳು ಅಂತ ಅರ್ಥ ಅಷ್ಟೇ ಹೊರತು ದೇವರು ಎಂದೂ ಕೂಡ ಸೋಲೋದಿಲ್ಲ. ಇವೆಲ್ಲ ತಿಳ್ಕೊಂಡ್ರೆ ನಮ್ಮ ಲೈಫಿಗೆ ಬಹಳ ಅನುಕೂಲ ಆಗುತ್ತೆ. ನಾವು ಏನೇನೋ ದೇವ್ರ ಬಗ್ಗೆ ನಾವು ನಂಬಿಕೆ ಕಳ್ಕೊಳ್ಳೋ ಪ್ರಸಂಗ ಎಷ್ಟೋ ಸತಿ ಬರುತ್ತೆ. ಅಯ್ಯೋ ದೇವ್ರ ಕೈ ಕೊಟ್ಬಿಟ್ಟ, ಎಂಥ ಪಾಪಿಷ್ಟ ಸುಖವಾಗಿದ್ದಾನೆ, ನಾನು ನೋಡಿದ್ರೆ ದುಃಖ ಪಡ್ತೀನಿ ಅಂದರೆ ದೇವರಿಗೆ ಕಣ್ಣಿಲ್ಲ, ಅಲ್ಲಿಂದ ಶುರು ಮಾಡ್ತಾರೆ. ದೇವರಿಗೆ ಕಣ್ಣಿಲ್ಲ, ಆಮೇಲೆ ದೇವರಿಗೆ ನ್ಯಾಯ ಕೊಳ್ಳಕ್ಕೆ ಬರೋದಿಲ್ಲ, ಈಗೆಲ್ಲ ದೇವರು ಬೈದು ಬಿಡ್ತಾರೆ. ಅದು ಇದೆಲ್ಲ ನೋಡಿದಾಗ ಏನಾಗುತ್ತಾಗ ವೈಶ್ಯರು ಮಾಡೋಕ್ಕೆ ಕಾರಣ. ಫಲ ಕೊಟ್ಟು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಅರ್ಥ ಆಯ್ತಾ? ಉನ್ಮುಚ್ಯ ಭರ್ತೃದೇಶೋತ್ತಪ. ಪುಣ್ಯಕ್ಕೆ ಯಾರು ಊಟಕ್ಕೆ ಕರೀತಾರೆ ತಿಳ್ಕೊಬೇಡ. ಏನು ಸ್ವೀಟ್ ಮಾಡ್ತೀರಿ ಹಾಗೆಲ್ಲ ಕೇಳೋದಿಲ್ಲ. ಯಾರು ಕೂಡ ಏನು ಸ್ವೀಟ್ ಮಾಡ್ತೀರಿ, ಕೇಳಿಸಷ್ಟು ಹಾಕ್ತೀರಾ ಹಾಗೆಲ್ಲ ಕೇಳೋದಿಲ್ಲ. ಅದಕ್ಕೆ ಅದು ಕರೀತಾರೆ ಏನರ್ಥ? ಬರೀ ಅನ್ನ ಸಾರಿ ಗ್ಯಾರಂಟಿ ಇರೋದಿಲ್ಲ ಅಂತ ಒಂದು ಗ್ಯಾರಂಟಿ ಹತ್ತಿರ್ತದೆ. ಬಟ್ ಬಾಯಿ ಬಿಟ್ಟು ಕೇಳಲ್ಲ. ಯಾಕೆ ಕೇಳಬಾರ್ದು ಕೂಡ, ಯಾಕೆ ಅದು ಅಂಡರ್ಸ್ಟುಡ್. ಅದೇ ರೀತಿಯೇ ದೇವರು ಇವತ್ತು ಅನುಗ್ರಹ ಮಾಡೇ ಮಾಡ್ತಾನೆ. ಆದ್ದರಿಂದ ವಿಠ್ಠಲ ಸಹಸ್ರನಾಮ ಹೇಳಿ ಕ್ರೆಡಿಟ್, ಆನ್ಲೈನ್ ಕ್ರೆಡಿಟ್ ನಮಗೆ ಅರ್ಥ ಆಗುತ್ತೆ. ಅಲ್ಲಿ ಇವತ್ತು ಆನ್ಲೈನ್ ಕ್ರೆಡಿಟ್ ಅವ್ರು ಹೇಳಿ ಅಲ್ಲಿ ಬಂದುಬಿಟ್ಟು ಆಗಿದೆ ದುಡ್ಡು ಈಗಾಗಲೇ. ಅಲ್ಲಿರುತ್ತೆ ಅಕೌಂಟು, ನೋಡೋವರೆಗೂ ಗೊತ್ತಾಗಲ್ಲ. ಮೆಸೇಜ್ ಬರಬೇಕು, ಇಲ್ಲ ಪಾಸ್ಬುಕ್ ಎಂಟ್ರಿ ಆಗಬೇಕು. ದೇವತೆಗಳು ಯಾವಾಗಲೂ ಡೈರೆಕ್ಟಾಗಿ ಮಾತಾಡೋದಿಲ್ಲ, ಆದ್ದರಿಂದ ಹೇಳೋದಿಲ್ಲ. ವಿಷಯ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು. ಕಥೆ ಹೇಳ್ಕೊಂಡು ಹೋಗೋದು ಬೇರೆ, ಶಾಸ್ತ್ರ ಹೇಳೋದು ಬೇರೆ. ಆಚಾರ್ಯ ಸಂಪೂರ್ಣ ಶಾಸ್ತ್ರ ಹೇಳ್ತಾ ಇದ್ದಾರೆ. ಉನ್ಮುಚ್ಯ ಭರ್ತೃದೇಶೋತ್ಥ ಪಾಪಾತ್ತೇನ ಆಶು ಅಯೋಜಯತೆ. ಅಯೋಜಯತೆ ಕೂಡಿಸಿದ್ರು, ಯೋಜನೆ ಮಾಡಿದರು. ಅನಂತರಂ ಶಿಖಂಡಿತ್ವಾ ತದಾತ ಶಂಕರಂ ತಪಃ. ಆಮೇಲೆ ಭೀಷ್ಮಸ್ಯ ನಿಧನಾರ್ಥಾಯ ಪುಂಸ್ವಾರ್ಥಂ ಚಚಕಾರ. ಭೀಷ್ಮೋ ಯಥಾ ತ್ವಾಂ ಗೃಹ್ಣೀಯಾತ್ ತಥಾ ಕುರ್ಯಾಮಿತೀರಿತಂ. ಮುಂದೆ ಅವಳು ಏನು ಮಾಡಿದ್ಲು? ಶಂಕರಂ ತಪಃ, ರುದ್ರದೇವನ ಕುರಿತು ತಪಸ್ ಮಾಡಿದ್ಲು. ಭೀಷ್ಮಸ್ಯ ನಿಧನಾರ್ಥ. ಎಷ್ಟು ಮಟ್ಟಿಗೆ ಇನ್ನೂ ದ್ವೇಷ ಬಿಟ್ಟಿಲ್ಲ. ಮದುವೆ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಆಗಲಿಲ್ಲ. ಕೊನೆಗೇನಾಯಿತು? ಅಲ್ಲಿ ಮಹಾಭಾರತ ಬೇರ್ತಾರೆ. 7 ವರ್ಷ ಆಗಿತ್ತು ಅಂತ ಅಷ್ಟೊತ್ತಿಗೆ. ಮತ್ತೆ ಹೋಗೋದು, ಬೈಸ್ಕೊಂಡ್ಬರೋದು, ಹೋಗೋದು ಆಗೋದಿಲ್ಲ ಅಂತ ಹೇಳೋದು. 7 ವರ್ಷ ಕಳೆದೋಗಿತ್ತು, ಕೆಲಸ ಆಗಲಿಲ್ಲ. ಕೊನೆಗೆ ಇದೆಲ್ಲ ನಡೆದೋಯ್ತು, ಯುದ್ಧ ನಡೆದೋಯ್ತು. ಕೊನೆಗೆ ಏನು ಮಾಡಿದ್ಲು? ಬೇರೆ ಚೇಂಜ್ ಮಾಡ್ಕೊಂಡ್ಬಿಟ್ಲು. ಈಗ ಕೊಂದೇ ಬಿಡ್ತೀನಿ ನಾನು, ಮದುವೆ ಮಾಡ್ಕೊಳ್ಳಿಲ್ಲ ಹೋದಲ್ಲೋ ಕೊಂದು ಬಿಡ್ತೇನೆ. ಇನ್ನೂ ಮತ್ತೊಂದು ಪಾಪ ಕಾರ್ಯ ಶುರುವಾಯಿತು. ಇದನ್ನೆಲ್ಲ ಕ್ಷಮಿಸ ಮಾಡಿದ್ದು ಆ ಶರಣ ಹೊಕ್ಕಿದ್ರಿಂದ. ಭೀಷ್ಮೋ ಯಥಾ ತ್ವಾಂ ಗೃಹ್ಣೀಯಾತ್ ತಥಾ ಕುರ್ಯಾಮಿತೀರಿತಂ. ಭೀಷ್ಮರನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದರ ಮುಂದೆ ಮಾಡಿದರು. ರಾಮೇಣ ಸತ್ಯಂ ಚಕ್ರೇ ಭೀಷ್ಮೇ ದೇಹಾಂತರಂ ಗತೆ. ಭೀಷ್ಮರು ಯಾರಿದ್ದಾರಲ್ಲಿ? ಯಾರಿಲ್ಲಲ್ಲ? ಭೀಷ್ಮರಿಗೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮುಂದೆ ಅವ್ರು ಮೂಲ ರೂಪ ದೇಹಾಂತರ ಅಂದ್ರೇನು? ಮೂಲ ರೂಪಕ್ಕೆ ಹೋದ ಮೇಲೆ ಇವರಿಬ್ಬರು ಒಂದು ಮಾಡಿದರು. ಶಿಖಂಡಿತ್ವಾತ್, ಮೊದಲು ಶಿಖಂಡಿ ಅಲ್ಲ, ಆಮೇಲೆ ತಪಸ್ ಮಾಡಿದ್ಲು. ಭೀಷ್ಮರು ಕೊಲ್ಲಬೇಕು ಅಂತ ಹಠ ಹಿಡಿದ್ಲು. ಇದರಲ್ಲಿ ಮುಂದೆ ನಿಂತಲು, ಅರ್ಜುನ ಕೊಂದ, ನೆಪ ಆಗಿಬಿಟ್ಲು ಕೊನೆಗೆ. ಇಷ್ಟೆಲ್ಲ ಮಾಡಿದರೂ ಕೂಡ ಇದು ಕಾರುಣ್ಯ. ಅವಳು ಭೀಷ್ಮರ ದೇಹ ಬಿಟ್ಟು ಮೂಲ ರೂಪ ಸೇರಿದ ಮೇಲೆ ಇವಳನ್ನ ಒಂದು ಮಾಡಿದರು. ಆದ್ದರಿಂದ ಅವರ ಶರಣ ಹೊಕ್ಕಿದ್ದು ವ್ಯರ್ಥ ಆಗಲಿಲ್ಲ. ಗೊತ್ತಾಯ್ತಾ? ಶರಣ ಹೊಕ್ಕಿದ್ದು ವ್ಯರ್ಥ ಆಗಲೇ ಇಲ್ಲ. ರಾಮೇಣ ಸತ್ಯಂ ಚಕ್ರೇ ತನ್ನ ಮಾತನ್ನು ನಡೆಸಿದ. ಭೀಷ್ಮೇ ದೇಹಾಂತರಂಗತೆ ರುದ್ರಸ್ತು ತಸ್ಯಾಹ ತಪಸಾ ತುಷ್ಟ ಪ್ರಾದಾದ್ವರಂ ತದಾ. ಈ ರುದ್ರದ ಏನು ಮಾಡ್ತಾ ಇದ್ದಾರೆ? ಅವಳ ತಪಸ್ಸಿಗೆ ಮೆಚ್ಚಿ ವಿಶೇಷವಾದ ವರವನ್ನು ಕೊಡ್ತಾರೆ. ಭೀಷ್ಮಸ್ಯ ಮೃತಿಹೇತುತ್ವಂ ಕಾಲಾತ್ ಪುಂ ದೇಹ ಸಂಭವಂ ಮಾಲಾಚ ಇಮಾಂ ಮಾಲಾಂ ಗೃಹ್ಣೀಯಾತ್ ಸಹನಿಷ್ಯತಿ. ಭೀಷ್ಮವಿತ್ತೇವ ತಾಂ ಮಾಲಾಂ ಗೃಹೀತ್ವಾ ಸಾ ನೃಪಾನ್ಯಯೌ. ರುದ್ರದೇವರು ಕುರಿತು ತಪಸ್ ಮಾಡಿದ್ಲು. ಅವ್ರು ವರ ಕೊಟ್ಟರು. ಬಂದೇ ವರ ಏನಾಕಿ ಕೇಳಿದ್ದು? ನಾನು ಭೀಷ್ಮನ ಕೊಲ್ಲಾಗಬೇಕು ಅಂದರೆ ಆಯಿತು, ಕೊಲ್ಲೋದಕ್ಕೆ ಕಾರಣ ಆಗುವಂಥ ಶಾಪ ಕೊಟ್ಟರು.
ಆ್ಯಕ್ಚುಲಿ ಕೊಲ್ಲದೆ ಹೋದ್ರು ಕೂಡ ನೆಪ ಆದ್ಲಲ್ಲ, ಆ ಮಟ್ಟಿಗೆ ತನ್ನ ಕೆಲಸ ಈಡೇರು. ಕಾಲಾತ್ ಯಾರು ಕಾರಣ ಆಗ ಅಷ್ಟೇ, ಕಾರಣ ಆಗಬೇಕು ಅಂತ ಹೇಳಿದ್ರೆ ಆಯಿತು ಅಂತ ಹೇಳಿದ್ರು. ನಿನ್ನಿಂದನೇ ಸಾಯಲಿ ಆಯ್ತಾ, ನಿನ್ನ ನಿಮಿತ್ತದಿಂದ ಸಾಯಲಿ ಅಂತ. ನನ್ನಿಂದ ಸಾಯಬೇಕು ಅಂತ ಕೇಳಿದ್ರು, ನಿನ್ನಿಂದ ಸಾಯಲಿ, ನಿನ್ನ ನಿಮಿತ್ತದಿಂದ ಸಾಯಲಿ ಅಂತ ಹೇಳ್ತಾರಲ್ಲ, ಹೊರ ಕೊಟ್ಟು. ಕಾಲಾತ್ ಪುಂದೇಹ ಸಂಭವಂ, ಪುರುಷತ್ವ ಬೇಕು ಅಂತ ಕೇಳಿದ್ರು. ನಾನು ಭೀಷ್ಮನ್ನು ಕೊಲ್ಲಬೇಕು, ಅದಕ್ಕೋಸ್ಕರ ಪುರುಷತ್ವ ಬೇಕು ಅಂತ ಕೇಳಿದ್ರು. ಅದಕ್ಕೆ ಹೇಳಿದ್ರು, ಮುಂದೆ ಪುರುಷತ್ವ ನಿನಗೆ ಪುರುಷ ದೇಹ ಬರುತ್ತೆ ಅಂತ ಹೇಳಿದ್ರು. ನೋಡಿ ಆಗ ಅರ್ಥ ಆಗಿ ಮುಂದೆ ಅರ್ಥ ಆಯ್ತದೆ, ಅದೆಲ್ಲ ಬಹಳ ಸೂಕ್ಷ್ಮ ವಿಚಾರ ಇಲ್ಲೇ ಹೇಳ್ತಾರೆ. ಮುಂದೆ ನೀನು ಹೆಣ್ಣು, ನಾನು ಪುರುಷನಾಗಬೇಕು ಅಂತ ತಕ್ಷಣ ಪುರುಷನಾಗೋದಿಲ್ಲ, ಮುಂದೊಂದು ಕಾಲಕ್ಕೆ ನಿನಗೆ ಪುರುಷ ದೇಹ ಸಿಗುತ್ತೆ ಅಂತ ಹೇಳಿದ್ರು. ಅದೇನು ಅರ್ಥ ಅಂತ ಗೊತ್ತಾಗುತ್ತೆ. ಇನ್ನೊಂದು ಒಂದು ಮಾಲೆ ಕೊಟ್ಟರು. ಮಾಲಾಂಚ ಯಾ ಇಮಾಂ ಮಾಲಾಂ ಗೃಹ್ಣೀಯಾತ್ ಸಹನಿಷ್ಯತಿ. ಒಂದು ಮಾಲೆಯನ್ನು ಕೊಟ್ಟುಬಿಟ್ಟು, ನೋಡಿ ಮಾಲೆಯನ್ನು ಯಾರು ಹಾಕ್ಕೊಡ್ತಾರಲ್ಲ ಅವರು ಭೀಷ್ಮರನ್ನು ಕೊಲ್ತಾರೆ. 3 ವರ ಕೊಟ್ಟಾಗ ನೀನು ಗಂಡನ ಸಾವಿಗೆ ಕಾರಣನಾಗು, ಭೀಷ್ಮರ ಸಾವಿಗೆ ಕಾರಣನಾಗು. ಎರಡನೇದಾಗಿ ನಿನಗೆ ಬುದ್ಧಿ ಒಂದು ಕಾಲಕ್ಕೆ ಪುರುಷ ದೇಹ ಬರಲಿ. ಮತ್ತೆ ಮಾಲೆ ಯಾರು ಹಾಕ್ಕೊಳ್ತಾರೋ ಮಾಲೆ ಹಾಕ್ಕೊಂಡು ಅವನು ಏನು ಮಾಡ್ತಾನೆ, ಭೀಷ್ಮರನ್ನು ಕೊಲ್ತಾನೆ ಅಂತ ಹೇಳಿ ಕೊಟ್ಟವರು. ಅದೃಶ್ಯರ ಸ್ವಲ್ಪ ಯೋಚನೆ ಮಾಡಿದ್ರು. ಹಾಗಿದ್ದರೆ ಈಗ ಮಾಲೆ ಯಾರಿಗಾರು ಹಾಕ್ಕೊಂಡ್ಬಿಟ್ರೆ, ಮಾಲೆ ಯಾರಾದರೂ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ಭೀಷ್ಮರನ್ನು ಕೊಂದು ಬಿಡ್ತಾರೆ, ಹೌದಲ್ಲ? ಅದಕ್ಕೆ ತಕ್ಷಣ ಎಲ್ಲರ ಮನೆಗೆ ಹೊರಟರು, ರಾಜರ ಹತ್ರ ಒಂದು ಈ ಮಾಲೆ ಹಾಕ್ಕೊಡ್ರಿ, ಮಾಲೆ ಹಾಕ್ಕೊಡ್ರಿ ಏನಾಗುತ್ತೆ ಅಂದರು. ಭೀಷ್ಮರು ಕೊಲ್ಬೋದು ನೀವು ಅಂತ ಹೇಳಿದ್ರು. ಅವ್ರು ಏನು ಮಾಡಿದರು, ಸದ್ಯ ಮೊದಲೇ ಹೇಳಿದ್ರು ಒಳ್ಳೇದಾಯ್ತು, ಅವ್ರು ಸವಾಸನ ಬೇಡ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಸೋತು ಬಂದು ಅವ್ರು ಭಾಳ ಜನ. ಭೀಷ್ಮ ಕಾಶಿ ಸ್ವಯಂವರ ಕಾಲಕ್ಕೊಂದು ಪರಶುರಾಮರ ಜೊತೆಗೆ ಅಷ್ಟೇ ಸಿದ್ಧ ಮಾಡಿದಾರಲ್ಲ, ಗ್ರೇಟ್ ಅಲ್ಲ ಅದು. ಆದ್ದರಿಂದ ಅಂಥವ್ರಿಂದ ನಾವು ಎಲ್ಲಿ ಸಾಯೋಣ, ನಿನ್ನ ಮಾತು ಕಟ್ಕೊಂಡು, ನಿನ್ನ ಮಾತು ಕಟ್ಕೊಳ್ಳೋದು, ಹಾರ ಹಾಕ್ಕೊಡೋದು, ಹೋಗೋದು, ಸಾಯೋದು. ಅದರಿಂದ ಬೇಕಾಗಿಲ್ಲ ಅಂತ ಹೇಳಿದ್ರು. ಬರೀತಾ ನೋಡಿ, ತಾಮ್ನ ಭೀಷ್ಮ ಭಯಾತ್ ಕೇಪಿ, ಭೀಷ್ಮರ ಭಯದಿಂದಾಗಿ ಯಾರೂ ಕೂಡ ನಾ ಜಗೃಹು ಸ್ವೀಕಾರ ಮಾಡಲೇ ಇಲ್ಲ. ಸಾಕಾಗುತ್ತೆ, ಒಂದು ಪ್ರಶ್ನೆ ಬರ್ಬೋದಾಗ ಅವಳೇ ಹಾಕ್ಕೊಂಡ್ಬಿಟ್ರೆ ಆಗೋಗ್ತಿತ್ತಲ್ಲ ಅಂತೇಳಿ. ಮತ್ತು ಅವಳೇ ಹಾಕ್ಕೊಂಡ್ಬಿಟ್ರೆ ಏನು ಮಾಡ್ಬೋದಾಗಿತ್ತು, ಕೊಲ್ಬೋದು. ಆದರೆ ಏನು ಹೇಳಿದ್ದಾರೆ, ಯಹ ಪುಲ್ಲಿಂಗ ಹಾಕಿದ್ದಾರೆ, ಪುರುಷ ಹಾಕೋಬೇಕು ಅಂತೇಳಿ. ಆದ್ದರಿಂದ ತಾನು ಹಾಕೊಳ್ಳಾಗಿಲ್ಲ, ಪುರುಷ ಹಾಕೋಬೇಕು ಅಂತ ತಾನು ಹಾಕೊಳ್ಳೋ ಪ್ರಸಂಗ ಬರಲಿಲ್ಲ. ಇಷ್ಟೆಲ್ಲ ಮಾಡಿ ಕೊನೆಗೆ ಯೋಚನೆ ಮಾಡಿ ಏನು ತಗೊಂಡು ಏನು ಮಾಡಿ, ಮಾಲೆ ಬೇರೆ ಎಷ್ಟು ಬಣ್ಣನಾದಾಗಾಯ್ತು. ಈಗ ಮಾಲೆ ಕೆಲಸ ಅಂತೂ ಆಗಲಿಲ್ಲ, ತಾನೀಗ ಸಾಯಬೇಕು, ಮುಟ್ಟಬೇಕು ಅಂತ ಹಠ. ಈಗ ಅದಕ್ಕೋಸ್ಕರ ಏನು ಮಾಡಿದ್ಲು, ದೃಪದಸ್ಯ ಗೃಹದ್ವಾರಿ ನೆಸ್ಯ ಯೋಗಾತ್ ತನುಂ ಜಹೌ. ದೃಪದ ಕೇಳಕ್ಕೆ ಅಂತ ಹೊಂದು ಅನ್ಕೊಂಡು ಇವನು ಬೇಡ ಅಂತಾರೆ ಅಂತ ಅದಕ್ಕೆ ಕೇಳಿ ಬೇಡ ಅನಿಸ್ಕೊಳ್ಳೋದಕ್ಕಿಂತ ಯಾಕೆ ಅಂತೇಳಿ ಮಹಾದ್ವಾರದ ಮುಂದಿಟ್ಟು ದೃಪದರಾಜನ ಮನೆ ತಲೆಬಾಗಲು ಮುಂಬಾಗಲು ಅಲ್ಲಿ ಇಟ್ಟು ಹೋಗ್ಬಿಟ್ಟು, ಇಟ್ಟು ತಾನು ದೇಹ ಬಿಡ್ಲಕ್ಕೆ ಹೊರಟ್ಬಿಟ್ಟು ಮಾಲೆನ ಅಲ್ಲಿಟ್ಟು ಹೋಗಿ ಅದು ದೇವರ ಇಚ್ಛೆ ಅಂದ್ರೆ ಹಾಗೆ ಎಲ್ಲ ಬಿಟ್ಟು ಆತು ಮನೆ ಮುಂದೆ ಇಡಬೇಕಾ, ಇಟ್ಲು ಹೋಗ್ಬಿಟ್ಟು ಒಳಗೆ ಬಾಲ್ ತೆಗೆದು ನೋಡಿದ್ರು. ಮಾಲೆ ಯಾವುದೋ ಮಾಲೆ ಅಂದ್ಕೊಳ್ಳಿಲ್ಲ, ನೋಡಿದ ತಕ್ಷಣ ಗೊತ್ತಾಯ್ತು ಏನಿದು, ಇದು ಭೂಲೋಕದ್ದಲ್ಲ ಅಂತ ಗೊತ್ತಾಯ್ತು. ಕೆಲವು ನೋಡ್ತೀವಲ್ಲ, ನಾವು ಟೇಪ್ ಪ್ರಕಾರ ನೋಡ್ತೀವಲ್ಲ, ಇಂಡಿಯನ್ ಮೇಕ್ ಅಲ್ಲ ಅಂತ ತಕ್ಷಣ ಹೇಳ್ಬಿಡ್ತಾರೆ. ಯಾಕೆ ಆ ಫಿನಿಶಿಂಗ್ ನೋಡೇ ಹೇಳ್ತಾರೆ ಇದಲ್ಲ, ಇದಲ್ಲ ಹೇಳ್ತಾರೆ. ಆದ್ರೆ ಗೊತ್ತಾಯ್ತು ಯಾವುದೋ ದೇವಲೋಕದ್ದೇ ಇರಬೇಕು ಅನ್ಕೊಂಡ. ಅದಕ್ಕೆ ತಾನು ಹಾಕೊಳ್ಳೋ ಮನಸ್ಸು ಬರಲಿಲ್ಲ. ಒಂದು ಕಡೆ ಹಾಗೆ ಸೇಫಾಗಿ ಇಟ್ಬಿಟ್ಟ, ಒಂದು ಕಡೆ ಸೇಫಾಗಿ. ಅದು ಕೊನೆಗೆ ಏನಾಯ್ತು ಗೊತ್ತಾ, ಮಾಲೆನ ದ್ರೌಪದಿ ಕೈಲಿ ಮಾಲೆ ಕೊಟ್ಟು, ದ್ರೌಪದಿ ಮಗಳ ಕೊಡ್ತಾಳೆ ದ್ರೌಪದಿ, ಅರ್ಜುನ ಮಾಲೆ ಹಾಕಿ, ಅರ್ಜುನನಿಂದಲೇ ಭೀಷ್ಮರ ಸತಿ. ಅದು ರುದ್ರದೇವರ ಎಷ್ಟು ಲಾಂಗ್ ಟರ್ಮ್, 800 ವರ್ಷದ ಮೇಲಿಂದ ಹೆಚ್ಚು ಕಡಿಮೆ. ಅದು ಒಟ್ಟು ಹುಟ್ಟಿದಾಗಿಂದ ಲೆಕ್ಕ ಹಾಕಿದರೆ ಲಾಂಗ್ ಟೈಮ್ ಆಯ್ತು. 10 ಕೆಲಸ ನಡೀತು. ಸೊ ಮಾಲೆ ನಮಗೆ ಒಣಗೋಗ್ಲಿಲ್ವ ಅಂತ ಪ್ರಶ್ನೆ. ಈಗ ಒಣಗೋಗ್ಲಿಲ್ವ ಅಷ್ಟು ದಿವಸ ಇತ್ತ ಅಂತ ಕೇಳಿದ್ರೆ, ದೇವಮಾಲೆ ಭೂಲೋಕದ್ದಲ್ಲ ಅದು. ಇವತ್ತು ಪ್ಲಾಸ್ಟಿಕ್ನೇ ಒಣಗೋದಿಲ್ಲ, ಪ್ಲಾಸ್ಟಿಕ್ ಎಷ್ಟೋ ಸಾಲ ಒಣಗೋದಿಲ್ಲ, ಅಷ್ಟೇ ಪ್ರೇಟಾಗಿ ಕಾಣಿಸುತ್ತೆ ಎಷ್ಟೋ ಸಲ. ಅಂಥ ಹೊತ್ತಲ್ಲಿ ಇದು ಪ್ಲಾಸ್ಟಿಕ್ ಭವಿಷ್ಯ ನಿರ್ಮಾಣ ಇದು ವಾಸನೆ ಗೀಸನೆ ಇರೋದಿಲ್ಲ. ಸುಮ್ಮನೆ ಎಕ್ಸ್ಟರ್ನಲ್ ಹಾಕಿದ್ರೆ ವಾಸನೆ ಬರುತ್ತೆ ಅಷ್ಟೇ, ಅದರಿಂದ ಬರೋದಿಲ್ಲ ವಾಸನೆ. ಆದರೆ ದೈವಿ ಮಾಲೆ ಆದ್ದರಿಂದ ಅದು ಒಣಗಲಿಲ್ಲ. ಇಷ್ಟೆಲ್ಲ ಉತ್ತರ ತಿಳ್ಕೊಂಡ್ಬಿಟ್ರೆ ಎಷ್ಟು ಇದೆಲ್ಲ ಯಾವುದರಲ್ಲೂ ಸಿಗೋದಿಲ್ಲ. ಯಾವ ಅನುವಾದದಲ್ಲಿ ಯಾವ ಅನುವಾದ ಮಾಡಿದವರು ಬರೆದಿಲ್ಲ. ಮಹಾಭಾರತದಲ್ಲಿ ಕೂಡ ಅಲ್ಲಿ ಸಿಗೋದಿಲ್ಲ. ಎಲ್ಲಿ ಸಿಗುತ್ತೆ ಇದು? ರಿಪೀಟ್ ಆಗ್ತಾ ಹೋಗೋದು ಕಥೆ. ಇದೊಂದು ಕಡೆ ಬಂದಾಗ ಹೇಳಿರ್ತಾರೆ, ಒಂದೇ ಕಡೆ ಹೇಳೋದಿಲ್ಲ. ಆಚಾರ ಒಂದೇ ಕಡೆ ಹೇಳೋದಿಲ್ಲ, ವೇದವ್ಯಾಸರು ಒಂದು ಕಡೆ ಹೇಳೋದಿಲ್ಲ. ಹಾಗೆ ಎಲ್ಲ ಓದಲಿ ಅಂತ, ಎಲ್ಲ ಓದಲಿ ಅಂತೇಳಿ ಬಡಿಸ್ಬೇಕಾದ್ರೆ ಬಡಿಸಿರ್ತಾರಲ್ಲ ಆ ಥರ. ಕಲಿಸ್ಕೊಡೋರು ಏನು ಮಾಡಬೇಕು, ಸರಿಯಾಗಿ ಕಲಿಸ್ಕೊಂಡು ತಿನ್ಬೇಕಲ್ಲ, ಗೊತ್ತಾ? ಅದ್ರ ಪಕ್ಕಕ್ಕೆ ಹಾಕಬೇಕು ಅಂತಿಲ್ಲ. ಇವ್ರು ಏನು ಮಾಡ್ತಾರೆ, ಅಲ್ಲಿಲ್ಲ ಆದ್ದರಿಂದ ಬೇಡ ಬಿಟ್ಬಿಡ್ತಾರೆ. ಅದು ಅಷ್ಟೇ ಮಾತ್ರ ಹೇಳಿ ಉಳಿದದ್ದು ಸುಳ್ಳು ಅಂತ ಅಲ್ಲ ಹೇಳಿದ್ದಾರೆ, ಮಾಡಬಾರ್ದಾಗಿ. ಪುರಾಣ ಶೈಲಿ ಇರೋದೇ ಹಾಗೆ. ಈ ರೀತಿಯಾಗಿ 3 ನಡೆದೋಯ್ತು. ತಾಮ್ನ ಭೀಷ್ಮ ಭಯಾತ್ ಕೇಪಿ ಜಗೃಹು ತಾಂ ಹಿ ಸಾ ತತಃ
ದ್ರುಪದಸ್ಯ ಗೃಹದ್ವಾರಿ ನ್ಯಸ್ಯ ಯೋಗಾತ್ತರುಂ ಜಹೌ ಏತಸ್ಮಿನ್ನೇವ ಕಾಲೇತು ಸುತಾರ್ಥಂ ದ್ರುಪದಸ್ತಪಃ ಚಕಾರ ಶಂಭವೇ ಚೈನಂ ಸೋಬ್ರವೀತ್ ಕನ್ಯಕಾ ತವ ಏತಸ್ಮಿನ್ನೇವ ಕಾಲೇತು ಸುತಾರ್ಥಂ ದ್ರುಪದಃ ತಪಃ ಚಕಾರ ಶಂಭವೇತ್ ಏನಂ ಸಹ ಅಬ್ರವೀತ್ ಕನ್ಯಕಾ ತವ. ಅದೇ ಕಾಲಕ್ಕೇನೆ ದ್ರುಪದ ಎಲ್ಲ ಹ್ಯಾಕ್ ಕೊಡ್ತಾ ಹೋಗೋದು ದೈವ ಸಂಕಲ್ಪ ಅಂದರೆ ಎಲ್ಲ ಅದೇ ಮ್ಯಾಚ್ ಆಗೋದು. ನಮಗೆ ಅನ್ಕೊಳ್ಳೋಕೆ ಸಾಧ್ಯನೇ ಆ ರೀತಿ ಕೊಡ್ತಾ ಹೋಗೋದು. ಏತಸ್ಮಿನ್ನೇವ ಕಾಲೇತು ಸುತಾರ್ಥಂ ದ್ರುಪದ ರಾಜ ಸುತಾರ್ಥಂ ಒಬ್ಬ ಮಗ ಹುಟ್ಟಬೇಕು ಅಂತೇಳಿ ಶಾಂಕರಂ ರುದ್ರ ತಪಸ್ ಮಾಡಿದ, ನನ್ನ ಗಂಡು ಮಗು ಹುಟ್ಟಬೇಕು ಅಂತೇಳಿ. ರುದ್ರದೇನು ಮಾಡಿದ್ರು? ಭಾರಿ ಸುಲಭ ಅವರಿಗೆ. ಆಕೆನಿಗೆ ಹೇಳಿದ್ಲು ವರನ, ನಾನು ಪುರುಷ ದೇಹ ಪಡಿಬೇಕು ಅಂತ ಕೇಳಿದ್ಲು ವರನ. ಈತೇನು ಮಾಡಿದ? ಗಂಡು ಮಗ ಹುಟ್ಟಲಿ ಅಂತ ಕೇಳಿದ. ಎರಡನ್ನೂ ಸೇರಿಸಿದ್ರು. ಅಲ್ಲೇ ಜಾಯಿನ್ ಮಾಡಿಬಿಟ್ಟು ರಿಕ್ವೆಸ್ಟ್ ಸರ್ ಇವರವರು ಕೇಳಿದಾಗ ಅಡ್ಜಸ್ಟ್ ಮಾಡಿದಾಗ ಮಾಡಿ ಹಾಕ್ಬಿಟ್ಟು ಅವ್ರು ಇವ್ರ ಮಗನಾಗೆ ಹುಟ್ಟಲಿ ಅಂತ ಹೇಳಿ, ಮಗನಾಗಿ ಹುಟ್ಟಲಿ ಅಂತ ಹೇಳಿ ಮೊದಲೊಂದು ಹೇಳಿದ್ರು, ಒಂದು ಹೆಣ್ಮಗು ಹುಟ್ಟುತ್ತೆ ನನಗೆ, ಮುಂದೆ ಅದು ಗಂಡಾಗತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಮಾತು ಸುಳ್ಳಾಗಬಾರ್ದಲ್ಲ, ಅಥವಾ ಸುಳ್ಳಾಗಬಾರ್ದು. ಬಟ್ ಈಗಲೇ ಗಾಬರಿ ಆಗಿಬಿಟ್ರೆ ಅಯ್ಯೋ ಗಂಡು ಮಗನಿಗೆ ಹೆಣ್ಮಗು ಹುಟ್ಟು ತಡ್ಕೋಬೇಡ, ಮುಂದಿದ್ದು ಗಂಡಾಗುತ್ತೆ ಅಂತ ಹೇಳಿ. ಒಂದು ಹೆಣ್ಮಗು ಹುಟ್ಟುತ್ತೆ ನನಗೆ, ಮುಂದೆ ಗಂಡಾಗುತ್ತೆ ಅಂತೇಳಿ. ಅದ್ರ ಪ್ರಕಾರ ಖುಷಿ ಆಯ್ತು. ಅದು ಉದ್ದೇಶ ಏನು? ಗಂಡು ಮಗು ಬೇಕಾಗಿತ್ತು, ಮುಂದೆ ಆದ್ರೂ ಪರ ಈಗ ಅರ್ಜೆಂಟ್ ಏನಿಲ್ಲ, ಆದ್ರೆ ಆಯ್ತು ಅನ್ಕೊಂಡು. ಇವರಿಗೆ ಅದು ಮಕ್ಕಳಾಗಿರಲಿಲ್ಲ. ಈ ತಪಸ್ಸಿನಿಂದ ಮಗು ಹುಟ್ಟಿತು. ಚಕಾರ ಶಂಭವೇ ಚೈನಂ ಸೋಬ್ರವೀತ್ ಕನ್ಯಕಾ ಅಥವಾ ನಿನಗೆ ಕನ್ಯಕಾ ಭೂತ್ವ ಭವಿಷ್ಯತಿ ಪುಮಾನ್, ಹೆಣ್ಮಗು ಹುಟ್ಟಿ ಗಂಡಾಗುತ್ತೆ ಅಂತ ಹೇಳಿದ್ರು. ಸಾ ಅಂಬಾ ತಥೋ ಜನಿ, ದ್ರುಪದಾದ್ರಿ ಮನೆ ಬಂದಿಟ್ಟಿದ್ದು ಅವರು ಆತನ ಮಗಳಾಗೆ ಹುಟ್ಟಿದ್ರು. ದ್ರುಪದಾದ್ರಿ ಮಗಳಾಗಿದೆ, ಧರ್ಮಕರ್ಮ ಸಂಯೋಗ ಅಂತಾರಲ್ಲ, ಅದೇ ಕೂಡ್ಕೊಂಬಂತವ್ರು. ತಥೋ ಅಜನಿ ನಾಮ್ನಾ ಶಿಖಂಡಿನಿ ತಸ್ಯಾಹ ಪುಂವತ್ಕರ್ಮಾಣಿ ಚಾಕರೋತ್. ನಾಮ್ನಾ ಶಿಖಂಡಿನಿ ತಸ್ಯಾಹ, ಹೆಣ್ಮಗನೇ ಹುಟ್ಟಿದ್ದಾಗ ಏನು ಮಾಡಿ ಶಿಖಂಡಿನಿ ಅಂತ ಹೆಸರಿಟ್ಟು. ಶಿಖಂಡಿ ಶಬ್ದ ಕೆಟ್ಟ ಶಬ್ದ ಅಲ್ಲ, ಶಿಖಂಡಿ ಅಂತ ಬೈದು ಬಿಡ್ತಾರೆ. ಆಕ್ಚುಲಿ ಶಿಖಂಡಿ ಬೈಯೋ ಪದ ಅಲ್ಲ. ವಿಷ್ಣು ಸಹಸ್ರಲ್ಲಿ ಏನು ಬರುತ್ತೆ? ದೇವರಿ ಶಿಖಂಡಿ ಅಂತ ಹೆಸರಿದೆ. ಶಿಖಂಡಿ ಅಂದ್ರೆ ಏನು? ಶಿಖಂಡಿ ಅಂದ್ರೆ ಏನು? ತಲೆ ತುಂಬ ಕೂದಲಿದ್ದು ಜಡೆ ಕಟ್ಕೊಂಡವನು ಅಂತ ಅರ್ಥ. ಒಳ್ಳೆ ಪದ, ಕೆಟ್ಟ ಪದ ಅಲ್ಲ ಅದು. ಸೊ ಹೆಣ್ಮಗು ಹುಟ್ಟಿತು. ಶಿಖಂಡಿ ಅಂದ್ರೆ ಪುಲ್ಲಿಂಗ, ಶಿಖಂಡಿನಿ ಅಂತ ಹೆಸರಿಟ್ಟು. ಶಿಖಂಡೀಜ ಮಹಾರಥ ಅಂತ ಬರು ಭಗವದ್ಗೀತೆಯಲ್ಲಿ, ಮಹಾರಥರಾಗ್ತಾನ. ಹುಟ್ಟಿ ಹೆಣ್ಮಗು ಹುಟ್ಟಿತು. ಈತೇನು ಮಾಡ್ದ? ಹೇಗೂ ಗಂಡಾಗತ್ತೆ ಮುಂದೆ ಅಂತ ಬರ ಕೊಟ್ಟಿದ್ರಲ್ಲ, ಬಹಳ ವಿಶ್ವಾಸ ಇತ್ತು. ಅದಕ್ಕೇನು ಮಾಡ್ದ? ನಾವು ತಸ್ಯಾಹ ಪುಂವತ್ ಕರ್ಮಾಣಿ ಚಾಕರೋತ್, ಹೇಗೂ ಗಂಡಾಗುತ್ತೆ ಅಂತೇಳಿ ಜಾತಕ ಎಲ್ಲ ಪುರುಷರು ಮಾಡ್ದ ಮಾಡಿ ಹಾಕ್ಬಿಟ್ಟ. ಏನಾಗುತ್ತದು? ಗಂಡು ಮಗು ಹೇಗೆ ಮಾಡಬೇಕು ಹಾಗೆ ಬೆಳೆಸ್ಬಿಟ್ಟ. ವೇಷ ಭೂಷಣ ಎಲ್ಲ ಕೂಡ ಆ ರೀತಿ ಮಾಡಿದ. ಇವತ್ತು ಹೆಣ್ಮಕ್ಳಿಗೆ ಗಂಡು ಡ್ರೆಸ್ ಹಾಕೋದು, ಗಂಡು ಹುಡುಗರಿಗೆ ಗಂಡು ಡ್ರೆಸ್ ಹಾಕೋದು ಚಿಕ್ಕದಿನ ಮಾಡ್ತಾರಲ್ಲ, ಇವತ್ತಿಂದ ಶುರುವಾಗಿರ್ಬೇಕದು. ಬೆಳೆಸ್ಬಿಟ್ಟ, ಹಾಗೆ ಬೆಳೆಸ್ದ. ಸ್ವಲ್ಪ ದೊಡ್ಡವಳಾಗಿಬಿಟ್ಟ. ಆದ್ರೂ ಕೂಡ ಯಾರಿಗೂ ಗೊತ್ತಿಲ್ಲ ಹೇಗೆ ಬೆಳೆಸಿದ್ದಾರೆ. ಗಂಡು ಅಂತಾನೆ ತಿಳ್ಕೊ, ಎಲ್ಲರೂ ಗಂಡು ಅಂತ ತಿಳ್ಕೊ, ಆ ರೀತಿ ಬೆಳೆಸ್ಬಿಟ್ಟಿದ್ದಾರೆ. ಬರೀಗ ಎಲ್ಲ ಕೆಲಸ ಆಯಿತು. ಉಪನಯನೂ ಮಾಡಿ ಹಾಕ್ಬಿಟ್ಟ. ಉಪನಯನ ಎಲ್ಲ ಮಾಡಿ ಹಾಕ್ಬಿಟ್ಟ. ನೆಕ್ಸ್ಟ್ ಬಂದು ಛತ್ರಿ ಉಪನಯನ ಮಾಡಬೇಕಲ್ಲ, ಅದು ಎಲ್ಲವರಿಗೂ ಮದುವೆಯವರಿಗೂ ಬಾಕಿ ಇತ್ತು ಅಷ್ಟೇ. ಕೊನೆಗೂ ಮದುವೆಯವರು ಮಾಡಿ ಹಾಕ್ಬಿಟ್ಟ. ಒಂದು ದಿವಸ ಮದುವೆ ಮಾಡಿದ್ರೆ ಉಪನಯನ ಮಾಡಿಲ್ಲ ಅಂತ ಹೇಳಬಾರ್ದು. ಯಾಕೆ? ಉಪನಯನ ಇಲ್ಲದೆ ಏನೇ ಮಾಡಕ್ಕೆ ಬರಲ್ಲ, ಮದುವೆ ಮಾಡಕ್ಕೆ ಬರೋದಿಲ್ಲ. ಇವತ್ತು ಎಲ್ಲ ಮಾಡ್ತಾರೆ, ಅದೇನು ದೊಡ್ಡದಲ್ಲ. ಶಾಸ್ತ್ರ ಪ್ರಕಾರ ಇದ್ದವ್ರು ಮಾಡಲ್ಲ. ಯಾರಿಗೆ ನೋಡಿ ಇಲ್ಲೇ ಹೇಳ್ತಾರೆ, ಇರೋದು ಹೇಳಿ ಇಲ್ಲ ಬುದ್ಧಿ ಬರುತ್ತಾನೆ. ಅದು ನಮ್ನ ಶಿಖಂಡಿನಿ ತಸ್ಯಾಹ ಪುಂವತ್ಕರ್ಮಾಣಿ ಚಾಕರೋತ್. ಇದು ವಿಚಿತ್ರ ಕಥೆ ಇದು. ಅದಕ್ಕೆ ಮಹಾಭಾರತ ರಾಮಾಯಣಗಳು ಹೇಗೆ ಅಂತ ಕೇಳಿದ್ರೆ, ಅದು ಇತಿಹಾಸ ಪುರಾಣ ಬಿಟ್ಬಿಡಿ. ಇಂಟ್ರೆಸ್ಟ್ ಅಷ್ಟು ನಿಮಗೆ ಇಂಟ್ರೆಸ್ಟ್ ಇಲ್ಲ, ಸಾಧ್ಯನೇ ಇಲ್ಲ. ಮತ್ತು ರಾಮಾಯಣ ಎಷ್ಟೋ ಕಥೆ ಕಾದಂಬರಿಗೆ ಅವಾರ್ಡ್ ಕೊಡ್ತಾರೆ ಪಾಪ, ರಾಷ್ಟ್ರ ಏನೇನೋ ಸಿಗ್ತದೆ. ಆಮೇಲೆ ಕ್ಯಾರೇ ಓದೋರಿರೋದಿಲ್ಲ, ಅದು ಹಾಗೆ ಮುಚ್ಚೋಗ್ಬಿಡುತ್ತೆ. ಅದು ಮಹಾಭಾರತ ರಾಮಾಯಣಕ್ಕೆ ಅವಷ್ಟಿಗೆ ಅವೇನೇ ಏನಾಗುತ್ತೆ, ಇಡೀ ಜಗತ್ತಿನ ತುಂಬ ರಾಮಾಯಣ ಮಹಾಭಾರತ ಅಂತಷ್ಟ ಜನ ಕೈ ಹೋಗ್ಬಿಡ್ತಾರೆ. ಅಂಥ ಒಂದು ಸ್ಥಿತಿಯಲ್ಲಿದೆ. ಯಾಕೆಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಅದು. ಬರೀ ಜಸ್ಟ್ ಆಸ್ ಎ ಸ್ಟೋರಿ ತಗೊಂಡ್ರು ಕೂಡ ಮಹಾಭಾರತ ರಾಮಾಯಣಗಳು ಅದು ಅನೇಕ ಮುಖಗಳದೆ. ನೋಡ್ತಾ ಹೋದಂತೆ ಹೊಸ ಹೊಸ ರೀತಿಯಲ್ಲಿ ಕಾಣ್ತಾ ಹೋಗೋದು. ಜಗತ್ತಿನ ಯಾವ ಕಥೆ ಕೂಡ ಅಷ್ಟಿಲ್ಲ. ಅದಕ್ಕೆ ಬೇರೆ ಬರೀತಾರೆ, ಇಂಗ್ಲೀಷ್ ನೋಡಿ ಬರೀತಾರೊಬ್ಬ. ಮಹಾಭಾರತ ಎಷ್ಟು ಚೆನ್ನಾಗಿದೆ ಮಹಾಭಾರತ ರಾಮಾಯಣಗಳು ಅಂತ ಕೇಳಿದ್ರೆ, ಮಹಾಭಾರತ ಯಾವುದೇ ಭಾಗ ತಗೊಂಡು ಅದು ಬರೆದಾಕ್ಬಿಟ್ರೆ ಇವ್ರು ಬರೆದೊಂದು ದೊಡ್ಡ ಕವಿ ಎನ್ಸ್ಕೊಬಿಡ್ತಾರೆ ಅಂತ ಹೇಳ್ತಾರೆ. ಬರೆದವರೆ ಸುಮ್ಮನೆ ಸೆಲೆಕ್ಟ್ ಮಾಡಿ ಹಾಕಿದ್ರೆ ಸಾಕು. ಅದು ಎಲ್ಲಿ ನೋಡಿದ್ರೆ ಏನಿದೆ ಅದರಲ್ಲಿ? ಬರೀ ಫುಲ್ ಆಫ್ ಪಾಯಿಂಟ್ಸ್. ಅದರಲ್ಲಿ ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು ಅಂತ ಅರ್ಥ. ಆ ರೀತಿ ಮಾಡಿನೇ ಒಬ್ಬರು ಪೀಸ್ ತಗೊಂಡೆ ಅಭಿಜ್ಞಾನ ಸಾಕುತ್ತಲ್ಲ ಬರೋದ ಕಾಳಿದಾಸ, ವಿಶ್ವವಿಖ್ಯಾತ ಕವಿ ಅದು. ಅದು ಇವನೇ ಕವಿ ಆರಿಸಿಕೊಂಡು ಸಣ್ಣ ಭಾಗ ಆರಿಸಿಕೊಂಡು ವಿಶ್ವವಿಖ್ಯಾತರಾಗಬೇಕಾದ್ರೆ ವೇದವ್ಯಾಸರು ಏನಾಗ್ತಾರಾಗ? ಅವರು ಕವಿಗಳು ಅಂತ ಕರೀಲಿಲ್ಲ ಮಹಾಭಾರತದಲ್ಲಿ. ಕವೀನಾಮಪಿ ಸರ್ವೇಷಾಂ ಉಪಜೀವ್ಯೋ ಭವಿಷ್ಯತಿ.
ಇದನ್ನು ಓದ್ದವರು ಕವಿಗಳಾಗ್ತಾರೆ ಅಂತೇಳಿ. ಅವ್ರು ಎಂಥ ಕೃತಿ ಬರೆದ್ರು ವೇದ ಮಹಾಭಾರತ ಅಂತ ಕೇಳಿದ್ರೆ ಅದು ಓದ್ದವರೆಲ್ಲ ಏನಾಗ್ತಾರೆ, ಕವಿಗಳಾಗ್ತಾರೆ ಅಂತ ದೊಡ್ಡ ಕೃತಿ ಅದು. ಏನು 3 ಜನ ತಪಸ್ಸು ಏನ ಎಲ್ಲಿದೆ ಇಲ್ಲಿ ಏನು ಬ್ರಹ್ಮದೇವರು ಶಾಪ ಇತ್ತು, ವಿಷ್ಣುವಿನಿಂದ ಪರಶುರಾಮದೇವರು ಅನುಗ್ರಹ ಮಾಡಿದ್ರು, ರುದ್ರದೇವರು ವರ ಬಂತು. ವರ ಕೊಟ್ಟಿದ್ದು ಇವರೇ, ಮತ್ತೆ ಮಾತು ಕೊಟ್ಟಿದ್ದವರು, ಶಾಪ ಕೊಟ್ಟಿದ್ದವರು. 3 ಜನ ವರ ಕೊಟ್ಟಿದ್ದಲ್ಲ. ತಸ್ಯೈ ಪಾಂಚಾಲರಾಜಸ್ಯ ದಶಾರ್ಣಾಧಿಪತೆ ಸುತಾಂ ನಾಮ್ನಾ ಶಿಖಂಡಿನಿ ತಸ್ಯಾಹ ಪುಂವತ್ಕರ್ಮಾಣಿ ಚಾಕರೋತ್. ತಸ್ಯೈ ಪಾಂಚಾಲರಾಜಸ್ಸಃ ದಶಾರ್ಣಾಧಿಪತೆ ಸುತಾಂ ಉದ್ವಾಹಯಾಮಾಸ ತಾಂ ಪೂರ್ವೇಶೇಣೈವ ಗೂಹಿತಾಂ. ಕೊನೆಗೂ ಒಂದು ದಿವಸ ಏನು ಮಾಡಿದ, ತಸ್ಯೈ ಆ ಶಿಖಂಡಿನಿಗೆ ಪಾಂಚಾಲರಾಜ ಸಹ, ಆ ಪಾಂಚಾಲ ರಾಜ ದಶಾರ್ಣಾಧಿಪತೇ ಸುತಾಂ. ದಶಾರ್ಣ ದೇಶ ಅಂತ ಒಂದು ದೇಶ, ಆ ದೇಶದ ರಾಜ ಇದ್ದ, ಅವನು ರಾಜಕುಮಾರಿ ಇದ್ಲು, ಅವ್ರದ್ದೊಂದು ಮದುವೆಯವರು ಮಾಡಿ ಹಾಕ್ಬಿಟ್ಟ ನಡೆಯುತ್ತೆ. ಇವಳು ಹೆಣ್ಣು ಅವಳು ಹೆಣ್ಣೇನೆ, ಮದುವೆ ಆಗೋಯ್ತು. ಅಲ್ಲಿವರೆಗೂ ಯಾರಿಗೂ ಗೊತ್ತೇ ಇಲ್ಲ, ಮನೆಯ ಗಂಡ ಹೆಂಡತಿ ಬಿಟ್ಟರೆ ಇನ್ನು ಯಾರಿಗೂ ಹುಟ್ಟಿದ ಮಗು ಯಾರಿಗಂತ ಗೊತ್ತಿಲ್ಲ. ಆ ರೀತಿ ಬೆಳೆಸ್ಬಿಟ್ಟಿದ್ದಾರೆ. ಎಲ್ಲರೂ ಮದುವೆ ಬಂದರು, ಇದನ್ನು ತಿಳ್ಕೊಂಡು ಹೊರಟೋಗ್ಬಿಟ್ರು. ಉದ್ವಾಹಯಾಮಾಸ ತಾಂ ಪುಂವೇಶೈಣೈವ ಗೂಹಿತಾಂ ಅನ್ಯತ್ರ ಮಾತಾ, ನೋಡಿ ಬರೀತಾರೆ, ಅನ್ಯತ್ರ ಮಾತಾ ಪಿತ್ರೋಸ್ತು ನಾ ವಿಜ್ಞಾತಾಂಬಬೋಧ. ಯಾರು ಕೂಡ ತಂದೆ ತಾಯಿನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ತಾಯಿ ನಿಜವಾಗ್ಲೂ ಹೆಣ್ಣು ಅಂತೇಳಿ. ಅದಕ್ಕೆ ಯಾರೂ ಮಾಡಲಿಲ್ಲ. ಧಾತ್ರೇ ನವೇದಯತ್ ಸಾಥ ತತ್ಪಿತ್ರೇ ಸಾ ನವೇದಯತೆ. ಹಾಗೇನಾಯಿತು, ಅವ್ರ ಹೆಂಡತಿಗೆ ಗೊತ್ತಾಯ್ತು, ಇದು ಮದುವೆ ಆಯ್ತಲ್ಲ, ಹೆಂಡತಿಗೆ ಗೊತ್ತಾಯಿತು. ಅವಳು ಹೇಗೆ ಹೇಳಬೇಕಿಲ್ಲ, ತನ್ನ ಸಾಕು ತಾಯಿಗೆ ಹೇಳಿದ್ದು, ಹೀಗಿದೆ ನೋಡಿ ಪರಿಸ್ಥಿತಿ, ಅವನು ಗಂಡೇ ಅಲ್ಲ ಅಂತೇಳಿ. ಆತೇನು ಮಾಡಿಲ್ಲು, ದೇಶ ರಾಜನ ಹೇಳ್ಬಿಟ್ಟು, ನಿನ್ನ ಮಗಳಿಗೆ ಮದುವೆ ಆಗಿದ್ದು ಗಂಡಲ್ಲ ಅವನು ಹೆಣ್ಣು ಅಂತೇಳಿ. ಭಾರಿ ಸಿಟ್ಟುವಂತ ರಾಜನಿಗೆ, ಮೋಸ ಮಾಡಿಬಿಟ್ಟ ಋತದ ರಾಜ ಅಂತೇಳಿ. ಏನು ಮಾಡಿದಂತೆ, ಸಕೃದ್ಧ ಪ್ರೇಷಯಾಮಾಸ ನಿಹನ್ ವಿದ್ವಾಂಸ ಬಾಂಧವಂ ಇತಿ ಪಾಂಚಾಲರಾಜಾಯ ನಿರ್ಜಗಾಮಚ ಸೇನಯ. ತಕ್ಷಣ ಮೆಸೇಜ್ ಕಳಿಸ್ತೆ, ಯಾರಿಗೆ, ದ್ರುಪದ ರಾಜನಿಗೆ. ನಾನು ಮೋಸ ಮಾಡಿದ್ದೆ, ಯುದ್ಧಕ್ಕೆ ಬರ್ತಾ ಇದ್ದೇನೆ, ನಿನ್ನ ವಂಶ ನಿರ್ವಂಶ ಮಾಡ್ತೇನೆ, ನಾನು ಎಲ್ಲರನ್ನೂ ಕೊಂದಾಕ್ಬಿಡ್ತೇನೆ ಅಂತೇಳಿ ಸೇನೆ ತಗೊಂಡು ಬಂದೇ ಬಿಟ್ಟ ಅಟ್ಯಾಕ್ ಮಾಡಕ್ಕೆ ದ್ರುಪದ ರಾಜನ. ಮೋಸ ಮಾಡಿದ್ದೇನೆ ನನಗೆ, ಹೊತ್ತಾನೆ ಹೆಣ್ಣಂತೂ ಗೊತ್ತಾಯ್ತಲ್ಲ ಈಗ, ಮೋಸ ಮಾಡಿದ್ದೆ ಅಂತೇಳಿ. ಇತಿ ಪಾಂಚಾಲರಾಜಾಯ ನಿರ್ಜಗಾಮಚ ಸೇನಯ. ಸೇನೆ ಸವೇತ ಹೊರಟು ಹೋದ. ಇಲ್ಲಿಗೆ ಆತನ ಮೇಲೆ ವಿಶ್ವೇಶ್ಯ ವಾಕ್ಯಂ ರುದ್ರಸ್ಯ ಪುಮಾನೇವೇತಿ ಪಾರ್ಶ್ವತಃ ಪ್ರೇಷಯಾಮಾಸ ದಿಗ್ಬುದ್ಧಿ ಭಿನ್ನಾತೆ ಬಾಲವಾಕ್ಯತಃ. ಎಷ್ಟು ದೂರಿದ್ದಾರೆ ನೋಡಿ ದ್ರುಪದರಾಜ. ವಿಶ್ವೇಶ್ಯ ವಾಕ್ಯಂ ರುದ್ರಸ್ಯ, ರುದ್ರದೇವ್ರ ಮಾತು ಭಾರಿ ನಂಬಿಕೆ. ಏನಂತ ಹೇಳಿದ್ರು ಅವರು, ಹೆಣ್ಣು ಒಟ್ಟಿ ಗಂಡಾಗುತ್ತೆ, ಹಾಗೆ ಆಗುತ್ತೆ ಅಂತ ಗ್ಯಾರಂಟಿ. ಈ ರೀತಿ ನಂಬಬೇಕು, ನಂಬಿದರೆ ಆಗುತ್ತೆ ಅನ್ನೋದು ನಂಬಿದ್ರೆ ಉಪಯೋಗ ಇಲ್ಲ. ಈ ರೀತಿ ನಂಬಿಟ್ಟು ಗಂಡೆ ಅಂತ ಹಠ ಹಿಡಿದ. ಅವನು ಬಂದು ಹೇಳಿ ಕಳಿಸ್ದ, ಪ್ರತ್ಯುತ್ತರ ಕೊಟ್ಟ, ಬುದ್ಧಿ ಇದೆ ನನಗೆ ಅಂತೇಳಿ. ಹುಡುಗಿ ಹೇಳಿದ್ದು ಕೇಳಿದೆ, ಮುಗಿದೋಯ್ತು. ಯೋಚನೆ ಬುದ್ಧಿ ಬೇಡ ನಿನ್ಗಷ್ಟು, ಪರೀಕ್ಷೆ ಮಾಡಿ ನೋಡು ಅಂತ ಹೇಳಿದ. ಪರೀಕ್ಷೆ ಮಾಡಿ ನೋಡು, ಅಷ್ಟು ಧೈರ್ಯ ಆಗ್ತಾನೆ. ಪರೀಕ್ಷೆ ಮಾಡಿದ್ರೆ ಗೊತ್ತು ಫೇಲ್ ಅಂತ ತಾನು ಬಾತು ಅಂತ ಹೇಳ್ಬಿಟ್ಟ ಜೋರಾಗಿ. ಪ್ರೇಷಯ ಮಾಸ ದಿಗ್ಬುದ್ಧಿ ಭಿನ್ನಾತೆ ಬಾಲವಾಕ್ಯತಃ. ಅವ್ರು ಹುಡುಗಿ ಏನೋ ಹೇಳಿದ್ರು ನೀನು ಕೇಳಿಬಿಟ್ಟಿಯಾ, ಧಿಕ್ಕಾರ ನಿನಗೆ ಅಂತ ಹೇಳಿದ. ಅಪರೀಕ್ಷಕಸ್ಯ ತೇ ರಾಷ್ಟ್ರಂ ಕಥಮಿತ್ತೇವ ತಂ ನರರ್ಮಕೃತ. ಇಂಥ ಮನುಷ್ಯ ನೀನೇನು ರಾಜ್ಯ ಆಳುತ್ತೆ ಅಂತ ಬೈದ. ಜೊತೆಗೆ ಒಬ್ಬ ಹುಡುಗಿ ಮಾತು ಕಟ್ಕೊಂಡು ಏನೋ ಮಾಡ್ತಿದ್ದೀಯಲ್ಲ, ಇಷ್ಟೊಂದು ಯುದ್ಧಕ್ಕೆ ಬಂದಿದೆಯಲ್ಲ, ಬುದ್ಧಿ ಇಲ್ಲ ನಿನಗೆ, ರಾಜ್ಯ ಬೇರೆ ಕೇಳಿ ನಿನಗೆ ಅಂತ ಬೈದಾಕ್ಬಿಟ್ಟ. ಅವನಿಗೆ ಭಾರಿ ಆಶ್ಚರ್ಯ ಆಯಿತು. ಇಷ್ಟಿಡ್ತಾ ಇಲ್ಲದ ಮೇಲೆ ಏನು ಮಾಡಬೇಕು ಅಂತ ಆಯ್ತು. ಈಗ ಪರೀಕ್ಷೆ ಮಾಡಿ ನೋಡೋಣ, ಯುದ್ಧ ಬಂದು ಬೇಡ, ಬಂದು ಪರೀಕ್ಷೆ ಆಮೇಲೆ ಯುದ್ಧ ಅಂತ ಅನ್ಕೊಂಡ. ಅಪರೀಕ್ಷಕಸ್ಯ ತೇ ರಾಷ್ಟ್ರಂ ಕಥಮಿತ್ತೇವ ನರ್ಮಕೃತೆ ಅಥ ಭಾರ್ಯಾ ಸಮೇತಂ ತಂ ಪಿತರಂ ಚಿಂತಯಾಕುಲಂ. ಅಥ ಭಾರ್ಯಾ ಸಮೇತಂ ತಂ ಪಿತರಂ ಚಿಂತಯಾಕುಲಂ. ಆಗ ಸ್ವಲ್ಪ ಪ್ರಾಬ್ಲಮ್ ಶುರು ಆದ ದ್ರುಪದರಾಜನಿಗೆ. ಫಿಕ್ಸ್ ಆಯಿತು, ಬರೋ ದಿವಸ ಪರೀಕ್ಷೆ ಅಂತ ಫಿಕ್ಸ್ ಆಗೋಯ್ತು. ಆಗ ಗಂಟೆ ಯೋಚನೆ ಮಾಡ್ತಾ ಕೂತ್ಕೊಟ್ರು, ಇದೇನು ಮಾಡೋದು, ಮುಂದೇನು ಮಾಡೋದು ಈಗ, ಇಲ್ಲಿವರೆಗೂ ಹಾಗಾಗಿ ಪಾರಾಗಿದ್ದೇವೆ ನಾವೀಗ, ಮುಂದೇನು ಮಾಡೋದು. ಪರೀಕ್ಷೆ ಕಾಲ ಗೊತ್ತಾಗ್ಬಿಡುತ್ತೆ ಏನಂತ, ಗೊತ್ತಾಗ್ಬಿಡುತ್ತೆ ಏನು ಮಾಡೋದು. ಇಬ್ಬರು ಭಾಳ ಯೋಚನೆ ಮಾಡ್ತಾ ಕೂತಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದಾಳು ಮಗಳು ಚಿಕ್ಕಡ್ಡಿನಿ. ಇವರಿಗೂ ನೋಡ್ಕೊತಾ ಬಂದಿದ್ಲು. ಕೊನೆಗೆ ಯೋಚನೆ ಮಾಡಿದ್ಲು, ಒಳ್ಳೆ ಪಂಜಿತಿ ಆಯ್ತಲ್ಲ ಪಾಪ, ತಂದೆ ತಾಯಿ ತುಂಬ ತೊಂದರೆ ಆಗುತ್ತೆ ಅದರಿಂದ ಅಂತೇಳಿ. ಪರೀಕ್ಷೆ ಆಗೋದು ಯಾವಾಗ, ತಾನಿದ್ರೆ ಪರೀಕ್ಷೆ ಮಾಡ್ತಾರೆ, ತಾನೇ ಎಸ್ಕೇಪ್ ಆಗಿಬಿಟ್ರೆ ಆಯಿತು ಅಂತ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಗೊತ್ತಾಯ್ತಾ, ಮನೆಯಲ್ಲಿ ಇದ್ರೆ ತಾನೇ ಪರೀಕ್ಷೆ ಆಗೋದು ಅಂತ ಹೊರಟೋಗ್ತಾರೆ. ಈಗ ತಂದೆ ತಾಯಿ ಮರ್ಯಾದೆ ಉಳಿಸ್ಬೇಕು ಅಂತ ಹೊರಟಿದ್ದಾಕೆ. ಚಿಂತಯಾ ಕುಲಂ ಅಥ ಭಾರ್ಯಾ ಸಮೇತಂ ತಂ ಪಿತರಂ ಚಿಂತಯಾ ಕುಲಂ ದೃಷ್ಟ್ವಾ ಶಿಖಂಡಿನಿ ದುಃಖಾತ್ ಮನ್ನಿಮೆತ್ತಾನ್ ನನಶ್ಯತು. ತುಂಬ ದುಃಖ ಆಗಿಬಿಟ್ಟು, ನನ್ನಿಂದಾಗಿ ನಮ್ಮ ಆಮೇಲೆ ಯುದ್ಧ ನಡೆಯುತ್ತೆ, ತಂದೆ ಮರ್ಯಾದೆನೂ ಹೋಯ್ತು, ಇದು ಹೋಯ್ತು,
ರಾಜ್ಯ ಎಲ್ಲ ಹೋಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡಿ ಸತಸ್ಯ ಅಖಿಲಂ ಶ್ರುತ್ವ ಕೃಪಾಂ ಚಕ್ರೇ ಮಹಾಮನಾ ಅಲ್ಲಿಂದ ಹೋಗಿ ವನಾಯೈವ ಯಯೌ ಯತ್ರ ಚ ತುಂಬರು ಕಾಡಿಗೆ ಹೋಗ್ಬಿಟ್ಲ ಅಲ್ಲಿಂದ. ಕಾಡಿಗೆ ಹೋದ್ದು ದೇವ್ರು ಹೇಗೆ ಯೋಗ ಮಾಡ್ತಾನೆ ನೋಡಿದ್ರು. ಕಾಡಿಗೆ ಎಷ್ಟು ಜನ ಹೋಗ್ತಾರೆ ಏನೇನೋ ಆಗ್ತದೆ. ಹೋಗಿ ಅಳ್ತಾ ಕೂತ್ಕೊಂಡ್ಲು ಒಂದು ಕೆರೆಗೆ ಜೋರಾಗಿ ಅಳ್ತಾ. ಏನು ಮಾಡಿ ಮನೆಗೆ ಹೋಗಾಗಿಲ್ಲ, ಬೇರೆ ಗತಿ ಇಲ್ಲ, ಅಳ್ತಾ ಕೂತ್ಕೊಂಡು. ಹಿಂದಿನೆಲ್ಲ ನೆನಪಿಲ್ಲ, ಅದೆಲ್ಲ ನೆನಪಿರೋದು, ಹಿಂದಿನ ಜನ್ಮದ ನೆನಪಿರೋದಿಲ್ಲ. ಆಗಲೇ ತುಂಬೂರು ಇದ್ದ ಅಲ್ಲಿ, ದೇವ್ರು ಕೂಡಿಸ್ತಾ ಈ ರೀತಿಯಲ್ಲಿ ಕೂಡಿಸ್ತು. ತುಂಬೂರು ಇದ್ದ ಗಂಧರ್ವ ರಾಜ, ಅವನು ಗಂಧರ್ವ ರಾಜ. ಆತ ನೋಡ್ಬಿಟ್ಟು ಕರುಣೆ ಬಂತು. ಪಾಪ ಯಾಕಮ್ಮ ಮಾಡುತ್ತೆ ಅಂತ ಬಂದ ಕೇಳೋದಕ್ಕೆ. ಸ್ಥೂಣಾಕರಣಾಭಿಧೇಯ ಸಹ ತಾಮಪಶ್ಯ ದೃಢಕರಣತಃ. ಮಹಾಭಾರತ ಅಲ್ಲೋದಾಗ ತುಂಬೂರು ಅಂತ ಇಲ್ಲ, ಸ್ಥೂಣಾಕರಣ ಅಂತ ಹೆಸರಿದೆ. ಅಷ್ಟೇ ನಿರ್ಣಯ ಬರೀತಾರೆ. ಸ್ಥೂಣಾಕರಣ ಅಂದ್ರೆ ತುಂಬೂರುನೇ. ಅವನ ಕರ್ಣಗಳೇನಾಯ್ತು ದೊಡ್ಡದಾಗಿದ್ವು, ಅದಕ್ಕೋಸ್ಕರ ಸ್ಥೂಣಾಕರಣ ಅಂತ ಕರಿತಾ ಇದ್ರು ಅಷ್ಟೇ ಹೊರತು ತುಂಬೂರುನೇ ಅವನು ಅಂತೇಳಿ. ಬೇರೆ ಕಡೆ ತುಂಬೂರು ಅಂತ ಬಂದ್ಬಿಡುತ್ತೆ, ಇಲ್ಲಿ ಬೇರೆಯವ್ರು ಬಂದಾಗ ಕಾಣುತ್ತೆ. ಇವರು ಆದವ್ರಿಗೆ ಏನು ಮಾಡಿಬಿಡ್ತಾರೆ ನೋಡಿದ್ರೆ ಸ್ಥೂಣಾಕರಣ ಅಂತ, ತುಂಬೂರು ಅಲ್ಲ ಅಂತ ಹೇಳೋದು. ಹಿಂದೆ ಮುಂದೆ ನೋಡೋದಿಲ್ಲ ಅವರು. ಪುರಾಣ ಶೈಲಿನೇ ಗ್ರಂಥ ಓದೋ ರೀತಿಯೇ ಬೇರೆ. ಈಗ ಸಣ್ಣ ಕತೆ ಓದೋದು ಬೇರೆ, ಕಾದಂಬರಿ ಓದೋ ರೀತಿ ಬೇರೆ. ಸಣ್ಣ ಕತೆ ಎಷ್ಟಿರುತ್ತೆ, 8-10 ಪುಟ ಕತೆ ಮುಗಿದೋಗ್ಬಿಡುತ್ತೆ ಅಷ್ಟೇ. ಇದು ಹಾಗಲ್ಲ, 100 ಪುಟ 1000 ಪುಟ ಇರ್ಬೋದು ಕಾದಂಬರಿಗಳು ಬೇಕಾದ್ರೆ. ಕೊನೆಯವರೆಗೂ ಅದು ನಿಮಗೆ ಪೂರ್ತಿ ಓದೋವರೆಗೂ ನಿರ್ಣಯ ಮಾಡಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಈ ಕಥೆಯಲ್ಲಿ ಒಂದು ಸಣ್ಣ ಕತೆ, ಹೆಸರೇ ಕತೆ, ಸಣ್ಣ ಕತೆ, ಅದು ದೊಡ್ಡ ಕತೆ. ಅದು ಮಹಾಭಾರತ ಭಾರಿ ದೊಡ್ಡದು, ಮಹಾಭಾರತ. ಅದನ್ನೆಲ್ಲೆಲ್ಲ ಓದಿಬಿಟ್ಟು ವಿಮರ್ಶೆ ಮಾಡಕ್ಕೆ ಹೋಗಬಾರ್ದು. ಇಲ್ಲ, ಸುಮ್ಮನೆ ಇರಬೇಕು, ಪೂರ್ತಿ ಓದಬೇಕು, ಪೂರ್ತಿ ಸರಿಯಾಗಿ ಓದಬೇಕು, ಸುಮ್ಮನೆ ಕೆಟ್ಟದಾಗಿ ಓದಬಾರ್ದು. ಕೃಪೆ ಬಂತು ಪಾಪ. ಅವನ ದೇವತೆ ತಾನೇ ಹೇಗಿದ್ರು ಕೂಡ ಗಂಧರ್ವ ಬಂದು ಕೇಳಿದ, ಏನು ವಿಷಯ ಹೇಳು ಅಂತ ಕೇಳಿದ. ಸತಶ್ಚೈ ಸ್ವಮಪು ಪ್ರಾದಾತ್ ತದೀಯಂ ಜಗೃಹೇ ತಥಾ ಅಂಶೇನ ಪುಂಸ್ವಭಾವಾರ್ಥಂ ಪೂರ್ವದೇಹೇ ಸಮಾಸ್ಥಿತಃ ಸಹ ತಶ್ಚೈ ಸ್ವಮಪು ಪ್ರಾದಾತ್. ನೋಡು, ನನ್ನ ದೇಹನ ಇವತ್ತಿನ ಮಟ್ಟಿಗೆ ಕೊಡ್ತೇನೆ, ನನ್ನ ದೇಹನೇ ಕೊಡ್ತೇವೆ. ಬಾಡಿಗೆ ಕೊಟ್ಟ, ಒಂದು ದಿವಸದ ಮಟ್ಟಿಗೆ ಏನಿದು ಬಾಡಿಗೆ ಕೊಡ್ತೇನೆ. ಈ ದೇಹ ನಾನು ಕೊಡ್ತೇನೆ, ತಗೊಂಡು ನೀನು ಬಂದಾಗ ಆಯ್ತಲ್ಲ, ನಾನು ಹೋಗ್ಬೇಕಲ್ಲ, ನನ್ನ ದೇಹದಲ್ಲಿ ನೀರು ಕೂಡು ಆಯ್ತಾ, ನನ್ನ ದೇಹದಲ್ಲಿ ನೀರು ಕೂಡು. ಬಹಳ ಕಾಂಪ್ಲಿಕೇಟೆಡ್ ಇದು, ಕೂಡಬೇಕು. ಆಮೇಲೆ ಇನ್ನೊಂದು ಸಮಸ್ಯೆ ಬಂತು. ತುಂಬೂರು ದೇಹದಲ್ಲಿ ಕೂತ್ಕೊಂಡ್ರೆ ಜನ ಏನಂತಾರೆ, ತುಂಬೂರು ಅಂತಾರಷ್ಟೇ. ಇವನ್ನೇ ಶಿಗಂಡಿ ಅಂತ ಯಾರು ಕರೀತಾರೆ. ಅದಕ್ಕೆ ಅನುಗ್ರಹ ಮಾಡಿದ. ನಿನ್ನ ರೂಪ ಕಂಡಾಗ ಕಾಣಲಿ, ನಾನು ನೋಡೋರಿಗೆ ಹ್ಯಾಕೆ ಕಾಣಬೇಕು, ನೀನು ಕಂಡಾಗ ಕಾಣಬೇಕು. ಪರೀಕ್ಷೆ ಆಗ್ತದೆ, ಗಂಡು ಅಂತ ತೀರ್ಮಾನ ಆಗುತ್ತೆ. ಆಮೇಲೆ ನನ್ನ ದೇಹ ವಾಪಸ್ ಕೊಟ್ಬಿಡು ಅಂತ. ಪರೀಕ್ಷೆ ಮುಂದೆ ಮತ್ತೆ ಪರೀಕ್ಷೆ ಇಲ್ಲ, ವಾಪಸ್ ಕೊಟ್ಬಿಡೋ ಸರಿಗೆ ಹೋಗುತ್ತೆ. ಒಂದು ದಿವಸದ ಮಟ್ಟಿಗೆ ತಾನೇ, ನಾಳೆ ಪರೀಕ್ಷೆ ಯಾವುದಲ್ಲ, ನಾಳೆ ಪರೀಕ್ಷೆ ಆಗ್ತದೆ ವಾಪಸ್ ಕೊಟ್ಟು ಹೋಗ್ತಾರೆ. ಪೆನ್ನಿಗಿನ್ ಕೊಡ್ತಾರಲ್ಲ, ಆ ಟೈಮ್ ಕೊಟ್ಬಿಟ್ಟ ಪಾಪ. ಕೆಲವು ಪೆನ್ನಿಗಿನ್ ಕೂಡ ಕೊಡೋದಿಲ್ಲ, ಯಾರೋ ಕ್ಯಾಪ್ ಇಟ್ಕೊಂಡು ಕೊಳ್ಳಕ್ಕೆ ಹೋಗ್ತಾರೆ, ಮೋಸ ಮಾಡಿದ್ರೆ ಕಷ್ಟ ಅಂತೇಳಿ ಅವ್ರು ಕ್ಯಾಪ್ ಒಂದೇ ತೊಗೊಂಡು ಹೋಗ್ತಾರೆ, ಬಿಡೋದಿಲ್ಲ. ಸಿಕ್ಕಟ್ಟೆ ಸಾಕು ಅಂತ. ಅದು ಮನುಷ್ಯನ ಸ್ವಭಾವ. ಅದು ಅಂದ್ರೆ ಎಷ್ಟು ಕರುಣೆ ನೋಡಿದರೆ ಅವರಿಗೆ, ಎಷ್ಟು ಮಾಡಿದ್ರು ತನ್ನ ದೇಹನೇ ಕೊಟ್ಬಿಟ್ಟ ಬಾಡಿಗೆಗೆ. ಗೇಹ ಅಲ್ಲ, ಗೇಹ ಕೊಡ್ತಾರೆ, ಮನೆ ಕೊಡ್ತಾರೆ, ದೇಹನೇ ಕೊಟ್ಟ. ನಾಳೆ ಆ ಶಕ್ತಿ ಇದೆ. ಚೆಕ್ ಯಾರು ಕೊಡಬೇಕು? ಅಕೌಂಟ್ ಇದ್ರೆ ಚೆಕ್ ಕೊಡ್ತಾರೆ. ಯಾರು ಚೆಕ್ ಕೊಟ್ಟರೆ ಬೆಲೆ ಇಲ್ಲ ಅದಕ್ಕೆ. ಅಕೌಂಟ್ ಇರಬೇಕು, ಚೆಕ್ ಬುಕ್ ಇರಬೇಕು, ಎಲ್ಲ ಮೆಥಡ್ ಆಗೋ ಆ ಥರ ಮೆಥಡ್ ಎಲ್ಲ ಫಾಲೋ ಮಾಡೋದು. ಕೊಟ್ಟರು ಅಂತ ಅಷ್ಟೇ ಹೇಳ್ಬಿಟ್ರು, ಪ್ರೊಸೀಜರ್ ಬೇರೆ ಅದು. ಅದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ನಿಮಗೆ ಅರ್ಥನೂ ಆಗಲ್ಲ, ನಮಗೆ ಬೇಕೂ ಇಲ್ಲ, ನಮಗೆ ಕತೆ ಬೇಕಷ್ಟೇ. ತಥಾ ಸಮಾಸ್ಥಿತ. ತಮಾಷೆ ಅಂದರೆ ನೀನು ಗಂಡಾಗೋ ಅಂತ ಹೇಳಲಿಲ್ಲ, ಬಹಳ ಸೂಕ್ಷ್ಮ ವಿಚಾರ ಇದೆ. ಯಾಕೆ ಹೆಣ್ಣು ದೇಹ ಏನಾಗಲಿ ಎಂದು ಕೂಡ ಗಂಡಾಗೋದಿಲ್ಲ. ಅದಕ್ಕೆ ತನ್ನ ದೇಹ ಕೊಟ್ಟೆ ಹೊರತು ತಾನೇ ಅವಳಿಗೆ ಗಂಡಾಗಬಾರ್ದು ವರ ಕೊಡಲಿಲ್ಲ. ಒಂದು ದೇಹದ ತಾನೇ ಕುತ್ಕೊಂಡ. ಬರೀ ಅವಳು ಕುತ್ಕೊಂಡ್ಬಿಟ್ರೆ ಏನಾಗತ್ತೆ ಮತ್ತೆ? ಒಬ್ಬ ಹೆಣ್ಣು ಜೀವಕ್ಕೆ ಗಂಡ ದೇಹದಲ್ಲಿ ಕೊಡ್ಲಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಗಂಡ ದೇಹದಲ್ಲಿ ಕೊಡ್ಲಕ್ಕೆ ಬರೋದಿಲ್ಲ. ಗಂಡ ದೇಹ ಜೀವಕ್ಕೆ ಹೆಣ್ಣು ದೇಹದಲ್ಲಿ ಕೊಡಕ್ಕೆ ಬರುತ್ತೆ. ವಿಚಿತ್ರ ಹೊಸ ಪ್ರಮೇಯ ಇದು, ಸರಿಯಾಗಿ ತಿಳ್ಕೊಂಡಿರ್ಬೇಕು. ಅದರಿಂದ ಏನು ಯೋಚನೆ ಮಾಡಿದಾತ? ತಾನೇ ತನ್ನ ದೇಹನ ಕೊಟ್ಟು ಅವಳು ಕೂಡಾಗ ಮಾಡಿ, ಅದರಲ್ಲಿ ಎಲ್ಲ ಯೋಗ ಶಕ್ತಿಯಿಂದ ಎಲ್ಲ ಕೂಡಾಗ ಮಾಡಿಬಿಟ್ಟು, ಆಮೇಲೆ ರೂಪದ ಸಾಮ್ಯ ಕೂಡ ಬರಹಾಗ ಮಾಡಿ ಕಳಿಸ್ಕೊಟ್ಟ. ಹೋಗ ಒಂದು ದಿವಸದ ಮಟ್ಟಿಗೆ ಪುಂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ ಅಂತ ನಿರ್ಣಯ ಬರೀತಾನೆ. ಈಗ ಅಂಶೇನ ಸಾಂಸ್ಯ, ಅವನು ಅಂಶೇನ ಪುಂಸ್ವಭಾವಾರ್ಥಂ ಪೂರ್ವದೇಹೇ ಸಮಾಸ್ಥಿತ. ಆ ತುಂಬೂರು ಒಂದು ರೂಪದಿಂದ ಆಗಲೇ ಸಂಜಯ ಹುಟ್ಟಿದ್ದಾನೆ, ಇವನೇ ಸಂಜಯ, ಈ ತುಂಬೂರುನೇ. ಇನ್ನೊಂದು ರೂಪದಿಂದ ಅಂಶದಲ್ಲಿ ಕೂತ್ಕೊಂಡ. ಸಾಂಸ್ಯರಿಗೆ ಇದು ಸಾಧ್ಯ, ಉಳಿದವರಿಗೆ ಸಾಧ್ಯ ಇಲ್ಲ. ಪುಂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ ತಥಾಪ್ಯಂತೆ ಪುಮಾನ್ ಭವೇತ್ ಸ್ತ್ರೀಣಾಂ ನೈವ ಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣೈರಪಿ. ದೊಡ್ಡ ಥಿಯರಿ ಇದು. ಪುಂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ, ಯಾವುದೋ ಕಾರಣಕ್ಕೆ ಒಬ್ಬ ಪುರುಷ ಜೀವ ಏನಾಗಿ ಹುಟ್ಟಬಹುದು? ಸ್ತ್ರೀಯಾಗಿ ಹುಟ್ಟಬಹುದು. ಅದು ಯಾವ ಕಾಲಕ್ಕೊಬ್ಬ ಸ್ತ್ರೀ ಜೀವ ಏನಾಗಿ ಹುಟ್ಟೋದಿಲ್ಲ? ಪುರುಷನಾಗಿ ಹುಟ್ಟಕ್ಕೆ ಬರೋದಿಲ್ಲ. ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಇದು ಇವತ್ತು ಯಾರೂ ಗಮನಿಸಿಲ್ಲ ಅದನ್ನು.
ದೊಡ್ಡ ಪ್ರಮೇಯ ಇದು. ಅಂದರೆ ಸ್ತ್ರೀ ಜೀವ ಪುರುಷ ಜೀವ ಆಗೋದಿಲ್ಲ, ಪುರುಷ ಜೀವ ಸ್ತ್ರೀ ಜೀವ ಆಗೋದಿಲ್ಲ. ಜನರಲಿ ಪುರುಷ ಏನಾಗಿ ಹುಟ್ಟುತ್ತಾನೆ, ಪುರುಷನಾಗೆ ಹುಟ್ಟುತ್ತಾನೆ. ಸ್ತ್ರೀ ಏನಾಗಿ ಹುಟ್ಟುತ್ತಾಳೆ, ಸ್ತ್ರೀಯಾಗೆ ಹುಟ್ಟುತ್ತಾಳೆ. ಆದರೆ ಒಮ್ಮೊಮ್ಮೆ ಪುರುಷ ದೇಹ ಏನಾಗಬಹುದು, ಪುರುಷ ಜೀವ ಸ್ತ್ರೀ ದೇಹದಿಂದನೇ ಹುಟ್ಟಬಹುದು. ಸ್ತ್ರೀ ದೇಹ ಅವಳು ಆಗಿರೋದು ಅವನೇ, ಆದರೆ ದೇಹ ಮಾತ್ರ ಏನಾಗಿರ್ಬೋದು, ಸ್ತ್ರೀದೇಹನೇ, ಪೂರ್ತಿ ಸ್ತ್ರೀದೇಹನೇ, ಏನು ಯೋಚನೆ ಗೊತ್ತೇ ಆಗೋದಿಲ್ಲ. ಆದರೆ ಒಬ್ಬ ಸ್ತ್ರೀ ಜೀವ ಪುರುಷ ದೇಹ ಕೊಡೋಕ್ಕಾಗೋದಿಲ್ಲ, ಪುರುಷ ದೇಹದಲ್ಲಿ ಕೊಡ್ಬೋದೇ ಹೊರತು ಅವನೇ ಪುರುಷನಾಗಿ ಸಾಧ್ಯ ಇಲ್ಲ. ಇದು ಹೊಸ ಅಂಶ. ಅದಕ್ಕೆ ಕಥೆ ಕಾದಂಬರಿ ಹೇಳಬೇಕಾದ್ರೂ ಪುರಾಣ ಹೇಳಬೇಕಾದ್ರೂ ಕೂಡ ಸತ್ತಾಗ ಅವನು ಮತ್ತೆ ಗಂಡಾಗಿ ಹುಟ್ಟಿದ್ರೆ ಹೇಳ್ತಾರೆ, ಇದು ಹೆಣ್ಣಾಗಿ ಹುಟ್ಟಿದ್ರೆ ಹೇಳ್ತಾರೆ ಹೇಳಬೇಕಾದ್ರೆ, ಬದಲಾಯಿಸೋದಿಲ್ಲ. ಅಂದರೆ ಯಾಕಂದ್ರೆ ಇರೋದೇ ಥಿಯರಿ ಹಾಗೆ. ಇದು ಕೂಡ ಜನರಲ್ ನಿಯಮ, ಗಂಡೇ ಹೆಣ್ಣೆನೆ. ಒಮ್ಮೊಮ್ಮೆ ವರತಃ ಕಾಮತೋಪಿ ವಾ ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ, ವರದಿಂದ ಹುಟ್ಟಬಹುದು. ಆ ರೀತಿ ವರದಿಂದ ಯಾರು ಹುಟ್ಟಿದ್ರು, ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವ ಮಾಪಿನಿ. ಕೃಷ್ಣನ 16,108 ಪತ್ನಿಯರಲ್ಲಿ 8 ಜನ ಬಿಟ್ಟರೆ ಉಳಿದ 16,100 ಜನ ಯಾರವರೆಲ್ಲ, ಎಲ್ಲ ಗಂಡಸರು. 16,100 ಜನ ಒಬ್ಬರಲ್ಲ, ಅಗ್ನಿಯ ಮಕ್ಕಳವರೆಲ್ಲ ಕೂಡ. ಅವ್ರು ಏನು ಬೇಕಾಗಿ, ಕೃಷ್ಣನ ಹೆಣ್ಣಂದರಾಗಬೇಕಾಗಿತ್ತು. ಅದಕ್ಕೆ ವಿಶೇಷ ತಪಸ್ ಮಾಡಿ ವರ ತಗೊಂಡು ಏನಾದರೂ ಅವರು ಹೆಂಗಸರಾಗಿ ಹುಟ್ಟಿ ಕೃಷ್ಣನ ಜೊತೆಗಿದ್ದು ವಿಶೇಷ ರೀತಿಯಲ್ಲಿ ತಮ್ಮ ಸಂಪಾದನೆ ಮಾಡಿಬಿಟ್ರು. ಆಗ ಹೆಂಗಸರೇ ಅವರು. ಜೀವ ಮಾತ್ರ ಪುರುಷರು ಅವರೇ, ಅದು ದೇಹ ಮಾತ್ರ ಪೂರ್ತಿ ಸ್ತ್ರೀ ದೇಹನೇ. ಆ ರೀತಿ ಇತ್ತು. ಇದು ಒಳ್ಳೆಯ ದೃಷ್ಟ. ಇದು ವರದಿಂದ ಬಂದಿತ್ತು. ಕೆಲವರು ಕಾಮದಿಂದ ಬರಬಹುದು, ಆದರೆ ಅದು ನ್ಯಾಚುರಲ್ ಅಲ್ಲ, ಔಪಾಧಿಕ. ಅದು ಮುಗಿದ ಮೇಲೆ ಏನಾಗ್ತಾರೆ, ಮತ್ತೆ ಅವರ ಗಂಡಸರೇ ಇದೆ, ಅದು ಚೇಂಜ್ ಆಗೋದಿಲ್ಲ. ಒಟ್ಟೆ ಪುರುಷ ಜೀವನೇ, ಸ್ತ್ರೀ ಜೀವನೇ, ಬದಲಾಗೋದಿಲ್ಲ. ಅಂದಮೇಲೆ ಜೀವನೇ, ದೇವರೇ, ಇಬ್ಬರು ಒಂದಾಗ್ಬಿಡ್ತಾರ. ಅರ್ಥ ಆಯ್ತಾ? ಈಗ ಜೀವೇಶ್ವರ ಐಕ್ಯ ಹೇಳೋರು ಯೋಚನೆ ಮಾಡಬೇಕಾದ್ರೆ, ಜೀವೇಶ್ವರ ಐಕ್ಯ ಆಗಲಿಕ್ಕೆ ಸಾಧ್ಯ ಇದೆ. ಎ ಕೆನಾಟ್ ಬಿಕಮ್ ಬಿ ಕೆನಾಟ್ ಬಿಕಮ್ ಎ. ಯಾಕೆ ಆಗ್ಬಿಟ್ರೆ ಏನಾಯ್ತಾಗ, ಬೀನಿಲ್ಲ ಇಲ್ಲ ಏನಿಲ್ಲ, ಎಲ್ಲರೂ ಹೋಗಿಬಿಡುತ್ತೆ. ಆಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅಲ್ಲಿಗೆ ಅಪ್ಲೈ ಮಾಡ್ಕೋಬೇಕು. ಎಂದು ಕೂಡ ಜೀವೈಕ್ಯ, ಜೀವೇಶ್ವರ ಐಕ್ಯ ಇತ್ಯಾದಿಗಳು ಏನಾಗೋದಿಲ್ಲ, ಸರ್ವಥಾ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇನಾಯ್ತದೋ, ಆಕೆ ವರ ಕೇಳಿದ್ರು ಹೆಂಡತಿ, ಏನಂತ, ನನಗೆ ಗಂಡು ಮಗು ಬೇಡ, ಹೆಣ್ಮಗು ಬೇಕು ಅಂತೇಳಿ. ಗಂಡು ಜೀವನ ಹೆಣ್ಣಾಗ್ಬಿಟ್ಟಿದ, ಮತ್ತೆ ಗಂಡಾದ. ಆಮೇಲೆ 1 ತಿಂಗಳು ಗಂಡು 1 ತಿಂಗಳು ಹೆಣ್ಣಾಗಿದ್ದ. ಅದೇನು ಕೊಟ್ಟಿದ್ರೆ ಪುರುಷ ಪುರುಷ ಜೀವನೇ, ಗೊತ್ತಾಯ್ತಾ? ಅಲ್ಲಿ ಆ ರೀತಿಯಿಂದ ಜನ್ಮ ಮುಗಿತು ಕ್ಲೋಸಲ್ಲಿ. ಅದು ಬೇರೆ ಕೆಲವು ಜನ್ಮಗಳಾಗ್ಬೋದು, ಒಂದು ಜನ್ಮ ಆಗ್ಬೋದು. ಅಂತೂ ಮರಿದಿನಲ್ಲಿ ಏನಾಗ್ತಾರೆ ಅವರು, ಮೂಲತಃ ಯಾರಾತ ಸುದ್ಯುಮ್ನ ಪುರುಷನೇ, ಗೊತ್ತಾಯ್ತಾ? ಆ ಟೆಂಪರರಿ ಚೇಂಜಸ್ ಆಗಿ ಸರಿ ಹೋಗ್ತದೆ. ಇನ್ಯಾವುದು ಪ್ರಸಂಗ ಬರೋದಿಲ್ಲ. ಶಾಪದಿಂದ ಆಯಿತು, ಅವಳ ಅಪೇಕ್ಷೆಯಿಂದ ಆಯಿತು. ಮುಂದೆ ರುದ್ರದ ಶಾಪ ಬಂತು. ಕುಮಾರಮಾನಕ್ಕೆ ಹೋದ ಕಾಲಕ್ಕೆ ಭಾಗವತಲ್ಲಿ ಬಂದಿದೆ. ಅದು ಅವ್ರು ಶಾಪ ಕೊಟ್ಟಿವಿ, ಬರೋ ಗಂಡಸರೆಲ್ಲ ಹೆಂಗಸರಾಗಿದೆ ಅಂತೇಳಿ. ಅದು ಶಾಪ ಆಯಿತು. ಇದು ಹೆಂಡತಿ ಅಪೇಕ್ಷೆ, ಅದು ಶಾಪ. ಆಮೇಲೆ 1 ತಿಂಗಳು ಗಂಟು 1 ತಿಂಗಳು ಹೆಣ್ಣು, ಈ ರೀತಿ ಆಗಿಬಿಡ್ತಾರೆ. ಇಂಥ ಪ್ರಸಂಗಗಳಿವೆ. ಅದಕ್ಕೆ ಆಚಾರ್ಯ ನಿರ್ಣಯ ಕೊಟ್ಟರು. ಇವೆಲ್ಲ ತುಂಬ ಜನ ಯಾರು ಯೋಚನೆ ಮಾಡಿಲ್ಲ ಇವನ್ನೆಲ್ಲ ಕೂಡ. ಪುರುಷ ಜೀವ ಇದ್ದಾರೆ ಅಂತ ಒಪ್ಲಿಕ್ಕೆ ತಯಾರಿಲ್ಲ ಫಸ್ಟ್ ಇವರು. ಬರೀ ದೇಹನೇ ಅವರು ಜೀವನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜೀವ ಇದ್ರೂ ಕೂಡ ಸ್ವರೂಪತಃ ಏನಾಗಿರ್ತಾನೆ ಒಬ್ಬ ಜೀವ, ಗಂಡೋ ಹೆಣ್ಣೋ ಆಗಿರಲೇಬೇಕು. ಅಥವಾ ಉಪಸಕನೂ ಆಗಿರ್ಬೋದು, ಸ್ವರೂಪದಲ್ಲೇ ಆಗಿರ್ಬೋದು. ಮುಕ್ತಿಯೋಗ್ಯರಲ್ಲಿ ಯಾರೋ ಉಪಸಕರಿಲ್ಲ, ಅದನ್ನ ಹೇಳ್ಬಿಡ್ತಾರೆ ಆಚಾರ. ಐತರ್ಯದಲ್ಲಿ ಬಂದಿದೆ ಅದೆಲ್ಲ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಗಂಡು ಇಲ್ಲ ಹೆಣ್ಣಾಗಿರ್ಬೇಕಂತೇಳಿ ಇದೆಲ್ಲ ನಿಯಮಗಳು ಈ ದೃಷ್ಟಿಯಿಂದ. ಅಲ್ಲಲ್ಲ, ತಂದೆ ಅವಳಿಗೆ ಕೊಟ್ಟಿದ್ದಾನೆ. ಈಗ ತಂದೆ ದೇಹ ಅಲ್ಲಿದ್ದಾನೆ, ಒಂದು ಅಂಶದಿಂದ ಹೊರಗೆ ಕೂತಿದ್ದಾನೆ, ಒಂದು ಅಂಶದಿಂದ ದೇಹದಲ್ಲಿದ್ದಾನೆ, ಇನ್ನೊಂದು ಅಂಶದಿಂದ ಅವಳ ದೇಹ ತಾನು ತಗೊಂಡಿದ್ದಾನೆ. ಈಗ ಅಲ್ಲ, ಅವಳ ದೇಹನ ತಾನು ತಗೊಂಡ, ಎಕ್ಸ್ಚೇಂಜ್ ಮಾಡ್ಕೊಂಡ. ಅವಳ ದೇಹನ ತಾನು ತಗೊಂಡು ಅದರಲ್ಲಿ ಒಂದು ರೂಪದಿಂದ ಕುತ್ಕೊಂಡ. ತನ್ನ ದೇಹನ ಅವಳಿಗೆ ಕೊಟ್ಬಿಟ್ಟ. ಅದು ಕೂಡ್ಬೇಕಾದ್ರೆ ತನ್ನ ದೇಹ ಅವಳಿಗೆ ಕೂಡಕ್ಕೆ ಬರಲ್ಲ, ತಾನು ಕೂತ ಒಂದು ಅಂಶದಿಂದ. ಅದು ಉಳಿದವರಿಗೆ ಗೊತ್ತಾಗೋದಿಲ್ಲ. ಅದು ರೂಪ ಅವಳು ಬರೋ, ತನ್ನ ದೇಹಕ್ಕೆ ಆ ರೂಪ ಬರಾಗ ಮಾಡ್ದ. ಇದಿಷ್ಟ ಅವಳ ಶಕ್ತಿಯಿಂದ ತನ್ನ ಶಕ್ತಿಯಿಂದ ಮಾಡ್ದ. ಇಲ್ಲಿ ಅವಳ ದೇಹ ತೊಗೊಂಡು ತಾನು ಕುತ್ಕೊಂಡ್ಬಿಟ್ಟೆ. ಇಲ್ಲಿ ಪಾಪ ಬರೋವರಿಗೆ ಒಂದು ದಿವಸದ ಮಟ್ಟಿಗೆ ಎಕ್ಸ್ಚೇಂಜ್ ಇದ್ದಾಗೆ, ಒಂದು ದಿವಸದ ಮಟ್ಟಿಗೆ ಇಲ್ಲಿ ಕುತ್ಕೊಂಡೆ. ಒಂದು ಆಫ್ಟರ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯ್ತು ಅಂತ ಪಾಪ. ಅದು ಏನೇಳು ಆಗೋಯ್ತು ಬೆಳಗ್ಗೆ ಬಂದು ನೋಡ್ರಿ. ಆ ಸಂಜೆ ಇದೆ, ಇನ್ನು ಬೇರೆ ಅಲ್ಲ. ಅತಃ ಶಿವವರೇಪೇಶ ಇದು ನಿಯಮ ಇರೋದ್ರಿಂದ ರುದ್ರದೇವರಿಗೆ ಗೊತ್ತೋದು. ಇವಳು ಏನು ಕೇಳಿಬಿಟ್ಲು, ಗಂಡಾಗಬೇಕು ಅಂತ ಹೇಳಿ. ಅದಕ್ಕೆ ಅವಳು ಏನು ಹೇಳಿದ್ಲು, ಮೊದಲು ಹೆಣ್ಣಾಗ್ಬಿಟ್ಟು ಅವಳಿಗೆ ಗಂಡಾಗ್ತೀನಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ಹಾಗೆ ಹೇಳಿ ಇದೆಲ್ಲ ಕಥೆ ಹೇಳಿಲ್ಲ ಅವರಿಗೆ, ಅದೆಲ್ಲ ಹೇಳಬೇಕಾಗಿಲ್ಲ. ಮುಂದಾಗತ್ತೆ ಹೋಗೊಂಡ್ಬಿಟ್ರು ಅಷ್ಟೇ. ಇದು ಈಗಾಯ್ತು. ಪಶ್ಚಾತ್ಯ ಪುಂತನುಂ ಸೈಷಾ ಪ್ರವಿವೇಶೈವ ಪುಂಯುತಾಂ. ಆಮೇಲೆ ಶಿವವರೇ ಪೇಶ,
ಪಶ್ಚಾತ್ಯ ಪುಂಸ ಇವಳೇನು ಮಾಡಿದ್ರು, ಪುರುಷ ದೇಹವನ್ನು ಪ್ರವೇಶ ಮಾಡಿದ್ರು. ಪ್ರವಿಶೇಷೈವ ಪುಂಯುತಾಂ. ಆದರೆ ಅಲ್ಲಿ ಯಾರಿದ್ದಾರೆ, ತುಂಬರು ಇದ್ದೇ ಇದ್ದಾರೆ. ಈ ಒಂದು ರೂಪದಿಂದ ಇವಳ ದೇಹದಲ್ಲಿ ಕೂತ್ಕೊಂಡ, ಒಂದು ತನ್ನ ದೇಹದಲ್ಲೂ ಇದ್ದ, ಜೊತೆಗೆ ಅವಳಿಗೆ ಕೊಟ್ಟ, ಅವಳು ಪ್ರಧಾನವಾಗಿದ್ಲು, ಜೊತೆ ಮಾತ್ರ ಇರಲೇಬೇಕು. ನಾಶ್ಯಾಹ ದೇಹ ಪುಂಸ್ತ್ವಮಾಪ ನ ಚ ಪುಂಸ ಅನಧಿಷ್ಠಿತೆ ಪುಂದೇಹೇ ನೆವಸತ್ಸಾಥ ಗಂಧರ್ವೇಣ ತ್ವಧಿಷ್ಠಿತಂ ನ ಅಸ್ಯಾಹ ದೇಹ ಪುಂಸ್ತ್ವಮಾಪ. ಅವಳ ದೇಹ ಇಲ್ಲಿದೆ. ಎಲ್ಲಿದೆ? ತುಂಬೂರು ಕೂತಿದ್ದಾನೆ ಹೊರಗಡೆಗೆ. ಮತ್ತು ಅವಳ ದೇಹ ಪುರುಷ ದೇಹ ಆಗಲಿಲ್ಲ. ಪುರುಷ ದೇಹದಲ್ಲಿ ಅವಳು ಕೂತ್ಲು ಅಷ್ಟೇನೆ. ಡಿಫರೆನ್ಸ್ ಗೊತ್ತಾಯ್ತಾ? ಅವಳು ಪುರುಷ ದೇಹ ಪಡೀಲಿಲ್ಲ, ಆ ದೇಹ ಹಾಗೆ ಇಟ್ಟಿದ್ದಾಳೆ. ತುಂಬೂರು ಕೂತಿದ್ದಾನೆ, ತನಗೆ ಜಾಗ ಬೇಕು ಅಂತ ಹೇಳಿ. ಆದರೆ ತನ್ನ ದೇಹ ಕೊಟ್ಟ, ಅದರಲ್ಲಿ ಅವನು ಕೂತ್ಕೊಂಡ, ಇವಳು ಅಲ್ಲಿ ಕೂತ್ಲೇ ಹೊರತು ತಾನು ಅವಳ ದೇಹ ಪುರುಷ ದೇಹ ಆಗಲಿಲ್ಲ. ಈ ಕಥೆ ಬಹಳ ಸೂಕ್ಷ್ಮ ಕಥೆ, ಸರಿಯಾಗಿ ಓದಬೇಕು. 3-4 ಸತಿ ಓದಿ ಗಟ್ಟಿ ಮಾಡ್ಕೋಬೇಕು. ನಜ ಪುಂಸ ಅನಧಿಷ್ಠಿತೆ ಪುಂ ದೇಹೇ ನಿವಸತ್ಸಾಥ ಗಂಧರ್ವೇಣ ತೋ ಅಧಿಷ್ಠಿತಂ. ಗಂಧರ್ವೇಣ ಅಧಿಷ್ಠಿತ, ಗಂಧರ್ವ ಕೂತಿದ್ದಾನೆ ಅದರೊಳಗೆ. ಗಾಂಧರ್ವಂ ದೇಹಮಾವಿಶ್ಯ ಸ್ವಕೀಯಂ ಭವನಂ ಯಯೌ ತಸ್ಮಾತ್ ತದ್ದೇಹ ಸಾದೃಶ್ಯಂ ಗಂಧರ್ವಸ್ಯ ಪ್ರಸಾದತಃ ತಸ್ಯಾಸ್ತದ್ದೇಹ ಸಾದೃಶ್ಯಂ ಗಂಧರ್ವಸ್ಯ ಪ್ರಸಾದತಃ. ಗಾಂಧರ್ವ ದೇಹವನ್ನು ಹೊಂದಿ ಕೂತ್ಕೊಂಡು ಮನೆಗೆ ಹೋದ್ಲೀಗ. ಧೈರ್ಯವಾಗಿ ಬಂದು ಸಿಕ್ತಲ್ಲ, ತಂದೆ ತಾಯಿ ದುಃಖ ಹೋಗಲಾಡಿಸ್ಬೇಕಾಗಿತ್ತಕ್ಕೆ. ಪರೀಕ್ಷೆಯಲ್ಲಿ ನಾನು ಗಂಡು ಅಂತ ಆಗಬೇಕಾಗಿತ್ತು. ಅದೆಲ್ಲ ವ್ಯವಸ್ಥೆ ಆಯ್ತು. ಈಗ ಮನೆಗೆ ಹೋದ್ರು. ತಸ್ಯಾ ದೇಹ ಸಾಧನೆ ಗಂಧರ್ವ ಕೊಟ್ಟ. ಪ್ರಾಪ ಗಂಧರ್ವ ದೇಹೋಪಿ ತಯಾ ಪಶ್ಚಾದಧಿಷ್ಠಿತ ಶೋ ದೇಹಿ ಮಮ ದೇಹಂ ಮೇ ಸ್ವಂಚ ದೇಹಂ ಸಮಾವಿಶ ಅಂತ ಹೇಳ್ಬೇಕಾದ್ರೆ ಏನು ಹೇಳಿದ? ನಾಳೆ ನನ್ನ ದೇಹ ವಾಪಸ್ ಕೊಟ್ಬಿಡು, ನಿನ್ನ ದೇಹ ತಗೊಂಡೋಗು ಅಂತೇಳಿ ಕೂತ್ಕೊಂಡ. ಇತ್ಯುಕ್ತ ಸತು ಗಂಧರ್ವ ಕನ್ಯಾದೇಹಂ ಸಮಾಸ್ಥಿತ ಉವಾಸೈವ ವನೇ ತಸ್ಮಿನ್ ಧನದಸ್ತಸ್ತ್ರ ಜಾಗಮತ. ಕೂತ್ಕೊಂಡು ಉದ್ದೇಶ ಕಾಯ್ಬೇಕಲ್ಲ, ವೇಟ್ ಮಾಡೋದು. ಎಲ್ಲಿ ಹೋಗಾಗಿಲ್ಲ, ವಾಪಸ್ ಆತ. ಯಾಕೆ? ಹೆಣ್ಣು ದೇಹ. ಈಗ ಕೂತು ಹೆಣ್ಣು ದೇಹದಲ್ಲಿ ಆದರೆ ನಾವು ಹೆಣ್ಣು ಮೇಕಪ್ ಹಾಕ್ಕೊಂಡ್ರೆ ಹೊರಗೋಡ ಸಂಕೋಚ ಪಡ್ತಾರೆ. ಪಾಪ ಆ್ಯಕ್ಚುಲಿ ಹೆಣ್ಣು ದೇಹನೇ, ಅದಕ್ಕೆ ಹೊರಗೆ ಹೋಗಬಾರ್ದು. ಅಲ್ಲೇ ಕಾಯ್ಕೊಂಡು ಬಂದು ಬರೋವರೆಗೂ ಎಷ್ಟು ಜಾಗ ಮಾಡಿದ್ದಾರೆ ಪಾಪ. ಒಂದು ಸುಮ್ಮನೆ ಕೂತಿರ್ಬೇಕಲ್ಲಿ ಆ ದೇಹದಲ್ಲಿ, ಓಡಾಡಾಗಿಲ್ಲ. ಗ್ರಾಚಾರ ಅಂತಾರೆ. ಏನಾಯ್ತು ಗೊತ್ತಾ? ಅಲ್ಲಿ ಕುಬೇರ ಬಂದುಬಿಟ್ಟ. ಏನೋ ಮಾಡ್ಲಿಕ್ಕೆ ಹೋದ್ರೆ ಯಾವುದೋ ಥರ ಕಾರ್ ಕೊಟ್ಟಿದ್ವಿ, ಸರಿ ಇನ್ಸ್ಪೆಕ್ಷನ್ ಬಂದಾಗ ಆಯ್ತು ಪಾಪ. ಯಾರೋ ಬಂದ ಕುಬೇರ ಬಂದೇ ಬಿಟ್ಟಲ್ಲಿ. ನೋಡಿದಾಗ ಗಾಬರಿ ಆಯ್ತು ಇವರಿಗೆ. ಕುಬೇರ ಯಾರಾತ? ಗಂಧರ್ವರ ಒಡಿ ಆತ. ಯಕ್ಷರು ಗಂಧರ್ವರಿಗೆಲ್ಲ ಹೆಡ್ ಯಾರು? ಕುಬೇರ. ಅದೀತ ಸರ್ವೆಂಟು, ಆತ ಬಾಸ್. ಈಗ ಬಾಸ್ ಬಂದಾಗಾಯ್ತು, ಬಜಿತೆ ಆಗೋಯ್ತು. ಏನು ಮಾಡಬೇಕು? ಮೆಲ್ಲಗೆ ತಂತುಷು ಲೀಯಮಾನಂ ಅಪ್ರತ್ಯಧ್ಯಾಯಿನಂ ತಂತು ಲೀಯಮಾನಂ ವ್ಯಸಜ್ಜಯ. ತಕ್ಷಣ ಎದ್ದು ನಮಸ್ಕಾರ ಮಾಡಬೇಕು. ದೊಡ್ಡವರು ಒಂದೇ ಮಾಡಲಿಲ್ಲ. ಯಾತಕ್ಕೆ? ಯಾರು ಅದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬೆಲ್ಲಗೆ ಬಚ್ಚಿಟ್ಕೊಳ್ಳೋಕೆ ಹೋದ, ಅಡಿಕೊಳ್ಳೋಕೆ ಹೊಡ. ತಂತು ಒಂದೇನು ಇದೆಲ್ಲ ಬೆಳ್ಳಿ ಎಲೆಗಳೆಲ್ಲ ಪದೆಲ್ಲ ಬಚ್ಚಿಟ್ಕೊಳ್ಳೋಕೆ ಅಂತ ಹೊರಟ. ಅವಾಗೇನಾಯ್ತು? ಬಿಡ್ಲಿಲ್ಲ. ಆಯ್ತು ನೋಡ್ದ. ಬಾಯಿಲಿ ಅಂತ ಕರೆದ. ಬಿಡ್ತಾರೆ ಬಾಯಿಲಿ ಅಂತ ಕರೆದ. ಏನು ವಿಷಯ ಅಂತ ಕೇಳಿದ. ಗೊತ್ತಾಯ್ತು. ಅದು ಗುರುಸಿಕ್ತ. ಅದು ಬಾಸ್ತಾನೆ. ಏನು ವಿಷಯ? ಯಾಕೆ ದೇಹ ತಗೊಂಡು ಹೆಣ್ವೇಷ ಹಾಕೊಂಡ್ರೆ ಹೇಗೆ ತಿಳಿದವ್ರಿಗೆ ಗೊತ್ತು ಸಿಗುತ್ತಾ? ಹಾಗೆ ಯಾಕೆ ಏನು ಅಂತ ಕೇಳಿದೆ. ಎಲ್ಲ ಕಥೆ ಹೇಳೋದು. ಸಿಟ್ಟು ಬಂತ ಅದಕ್ಕೆ. ಗೊತ್ತಾಯ್ತಾ? ಹಾಗೆಲ್ಲ ಕೊಡೋ ಹಕ್ಕಿಲ್ಲ. ಅರ್ಥ ಆಯ್ತಾ? ಈಗ ಇವತ್ತು ಬಾಡಿಗೆ ತೊಗೊಂಡಿರ್ತಾರೆ, ಇನ್ನೊಬ್ರು ಬಾಡಿಗೆ ಕೊಡಬಾರ್ದು. ಅವರು ಕೊಟ್ಟರೆ ಏನಾಗುತ್ತದ? ಅದಕ್ಕೆ ಅಗ್ರಿಮೆಂಟ್ ಬರೆದಿರ್ತಾರೆ, ಇನ್ನೊಬ್ರು ಕೊಡಬಾರ್ದು ಅಂದರೆ ಕೊಟ್ಟೆ ಹೋಗ್ತಾರೆ ಬಿಡೋದು. ಎಷ್ಟೋ ಜನ ಮೋಸ ಅದು ಮಾಡಬಾರ್ದು. ಹಾಗೆಲ್ಲ ಅವರೇ ಇರಬೇಕು, ಇಲ್ಲ ಬಿಡಬೇಕು ಅಷ್ಟೇ. ಹೊರತು ಇನ್ನೊಬ್ರು ಸಬ್ಲೆಟ್ ಅವ್ರಿಗೆ ಮತ್ತೆ ಇನ್ನೊಬ್ರಿಗೆ ಕೊಡೋದು. ಮತ್ತೆ ದೇಹದ ಎಂದು ಕೂಡ ಇನ್ನೊಬ್ಬರು ಅಷ್ಟು ಎಷ್ಟೊಂದ್ರೆ ಬೇಸ್ಟ್ಗಳಲ್ಲ. ಅದು ಎಲ್ಲರೂ ಅಲ್ಲ, ಕೆಲವರು ಮಾಡಿದ್ರು ಅಂತ ಹಿಂದೆ. ಯಾವುದೋ ಅಪಾಯಿಂಟ್ಮೆಂಟ್ ಆಯಿತು, ಅದಕ್ಕೆ ಬಂದುಬಿಟ್ಟ. ಇನ್ನೊಬ್ಬನ ಕೆಲಸಕ್ಕೆ ಕಳಿಸ್ತಾ, ತಾನು ಬೇರೆ ಬಿದ್ದರೆ ಶುರುವಾಗ್ಬಿಟ್ಟ ಆ ಕಡೆಗೆ. ಬಂದು ಸೈನ್ ಮಾಡ್ತಿರೋದು, ಸಂಬಳ ಅವನಿಗೆ ಒಂದಿಷ್ಟು ಸಂಬಳ, ತಾನು ಸ್ಯಾಲ್ರಿ ನಾ ಮಾಡ್ತಿರೋದು ಅಷ್ಟೇ. ಸಿಕ್ಮೇಲೆ ಪಂಚಾಯತ್ ಡಿಸ್ಮಿಸ್ ಆಕ್ಷನ್ ತಗೋ ವಿಚಾರ ಬೇರೆ. ಆ ರೀತಿ ಮಾಡೋರಿದ್ದಾರೆ. ನಡೀತಿಲ್ಲ. ಫ್ರಾಕ್ಸಿ ಮಾಡ್ತಾರಲ್ಲ, ಎಕ್ಸಾಮಲ್ಲಿ ಕೂತ್ಕೊಂಡು ಯಾರ ಹೆಸರು ಕೂತ್ ಮಾಡೋದು ಮಾಡೇ ಮಾಡ್ತಾರೆ. ಅವೆಲ್ಲ ಮಾಡಬಾರ್ದು. ಹಾಗೆ ಅದು ನೋಡೋಕ್ಕೆ ಇಂಥ ಪ್ರಸಂಗ ಇದ್ದು ಕರುಣೆ ಎಲ್ಲ ತೋರಿಸಿ ಏನು ಮಾಡಬೇಕಾಗಿತ್ತೀತ? ಪರ್ಮಿಷನ್ ತೊಗೋಬೇಕು. ಅದಕ್ಕೆಲ್ಲ ಅಫಿಷಿಯಲ್ ಪರ್ಮಿಷನ್ ತೊಗೊಂಡು ಮಾಡ್ಬೋದೇ ಹೊರತು ಏನು ಮಾಡಬಾರ್ದ? ಮತ್ತು ಆಫೀಸ್ಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ? ಕೆಲವು ಕೆಲಸ ಕೊಡ್ತಾರೆ ಅಂತ ತಿಳ್ಕೊಬೇಡ. ಇಬ್ಬರಿಗೆ ಹಂಚಿಬಿಡ್ತಾರೆ ಕೆಲಸ. ಅವರಿಬ್ಬರು ಮಾತಾಡ್ಕೋತಾರೆ. ಇಲ್ಲ ಇವ್ರು ಎಕ್ಸ್ಚೇಂಜ್ ಮಾಡ್ಕೊಂಬೋಣ ಕೆಲಸನ. ಮತ್ತು ಇವನಿಗೆ ಅದು ಚೆನ್ನಾಗಿ ಇಷ್ಟ, ಇವನಿಗೆ ಇದು ಇಷ್ಟ, ಎಕ್ಸ್ಚೇಂಜ್ ಮಾಡ್ಕೊಬಿಡ್ತಾರೆ. ಬಟ್ ಸುಮ್ಮನೆ ಮಾಡ್ಕೊಂಡು ಇನ್ವ್ಯಾಲಿಡ್. ಏನು ಮಾಡಬೇಕು? ಬಂದವರು ಒಂದು ಹೇಳಬೇಕು, ಅಪ್ರೂವ್ ತಾವು ಹೀಗೆ ಮಾಡ್ತೀವಿ, ಓಕೆ ಅಂತ ಹೇಳ್ತಾರೆ, ಮುಗಿದು. ಅವರೇ ಮಾಡ್ಕೊಂಡ್ಬಿಟ್ರೆ ತಪ್ಪದು. ಇದೆಲ್ಲ ನೀವು ಇವತ್ತು ಫಾಲೋ ಮಾಡೋದು ಹಾಗೇನೆ. ಕೇಳಿದ್ರೆ ಸಿಟ್ಟು ಬಂತು. ಯಥಾ ಶಾಪ ಕೊಟ್ಟು ಏನಂತ? ದೇವ ಚಿರವಿತ್ತಂ ಭವೇಚಿತಂ. ಹೀಗೆ ಇರು ಸ್ವಲ್ಪ ದಿವಸ ಅಂತ ಹೇಳ್ಬಿಟ್ಟು. ದೇಹದಲ್ಲಿ ಹೋಗಬಾರ್ದು, ಹೀಗೆ ಇರಬೇಕು. ಕೂತಿದ್ದಲ್ಲಿ ಹೀಗೆ ಕೊಡು ಅಂತ ಹೇಳ್ಬಿಟ್ಟು ಪದಿ ತೆಗೆಯುತ್ತೆ ಆತನಿಗೆ. ಚಿರಂ ಬಹುಕಾಲ ಹೀಗೆ ಇರು ಅಂತೇಳಿ. ಎಲ್ಲಿವರೆಗೂ? ಈ ದೇಹ ಬಿಡೋವರೆಗೂ. ಯಾವ ದೇಹ ಬಿಡಬೇಕು? ಅವಳು ಸಾಯ್ಬೇಕು. ಅವಳು ಸತ್ಮೇಲೆ ದೇಹ ವಾಪಸ್ ಬರಬೇಕು. ಅಲ್ಲಿವರೆಗೂ ನೀನು ಹೆಣ್ಣಾಗೇ ಇರಬೇಕು ಅಂತೇಳಿ.
ಎಷ್ಟೇ ಆತ ಗಂಡ ದೇಹದಲ್ಲಿ ಕೂತಿರ್ಬೇಕು, ಇದು ಹೆಣ್ಣಾಗಿಬಿಡ್ಬೇಕು. ಸ್ವಲ್ಪ ತಪ್ಪು ಏನಾಯ್ತು ಈಗ, ಆಕ್ಸಿಡೆಂಟ್ ಸ್ವಲ್ಪ ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇದ್ದೇ ಹೊಡಿತಾರೆ, ಏನಾಯ್ತು ಅಲ್ಲಿಗೆ ಮೇಜರ್ ಆಕ್ಸಿಡೆಂಟ್ ಆದಾಗ. ಇದರಿಂದ ಏನು ಗೊತ್ತಾಗುತ್ತೆ ನಮಗಾಗ, ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋಗಬಾರ್ದು. ಇದು ದೇವ ಸಂಕಲ್ಪ ನಡೆದೋಯ್ತು, ಹಾಗೆ ಎಲ್ಲರೂ ಮಾಡ್ಲಿಕ್ಕೆ ಹೋಗಬಾರ್ದು. ತಮ್ಮ ಇದ್ದು ಮಾತ್ರಕ್ಕೆ ಏನು ಮಾಡ್ಲಿಕ್ಕೆ ಹೋಗಬಾರ್ದು, ಏನು ಮಾಡಕ್ಕೆ ಅದಕ್ಕೆ ಕ್ರಾಸ್ ಚೆಕ್ ಕೊಡ್ತಾರೆ, ಇನ್ನೊಬ್ರು ಹೇಳಕ್ಕೆ ಬರಲ್ಲ, ಅದನ್ನು ಬೇರೆ ಚಕ್ಕರ ಹಾಕ್ಬೋದು, ಇದು ಕೊಡಕ್ಕೆ ಬರಲ್ಲ, ಅವನಿಗೆ ತಗೋಬೇಕು, ಬೇರೆ ದಾರಿ ಇದೆ. ಕೆಲವು ನಿಯಮಗಳಿರುತ್ತೆ, ಆ ನಿಯಮ ತಪ್ಪಿದ ಹೀಗಾಗುತ್ತೆ. ಆದ್ದರಿಂದ ಎಂದು ಅವಸರಪಟ್ಟು ಇಲ್ಲದ ಒಂದು ಕರುಣೆಗೊಳಗಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಶಜಾಪಧರದೋ ದೇವ ಸ್ಥಿರವಿತ್ತಂ ಭವೇತಿತಂ. ಆ ಮುಖ್ಯ ಭಾಳ ದುಃಖಪಟ್ಟು ಸ್ವಾಮಿ ತಪ್ಪಾಯಿತು, ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಕೇಳಿದ್ದಕ್ಕೆ ಯುದ್ಧ ಉತ್ತರ ಕೊಟ್ಟು, ಯದಾ ಯುದ್ಧೇ ಕುಬೇರ್ ಕೊಟ್ಟ ಶಾಪ, ಅವರಿಗೆ ಶಾಪ ಕೊಡೋ ಹಕ್ಕಿದೆ. ಯದಾ ಯುದ್ಧೇ ಮೃತಿಂ ಯಾತಿ ಸಾ ಕನ್ಯಾ ಪುಂತನು ಸ್ಥಿತ. ಯುದ್ಧದಲ್ಲಿ ಸಾಯ್ತಾರೆ, ಸಿಕಂಡಿ ಸಾಯ್ಬೇಕು. ಯಾವ ಸಾಯ್ತಾರೆ ಸಿಕಂಡಿ ಗೊತ್ತೇನ? ಎಲ್ಲಿ ಹೇಳಿ ನೋಡೋಣ, ಸಿಕಂಡಿ ಯಾವ ಸಾಯ್ತಾನೆ? ಅಲ್ಲ, ಭೀಷ್ಮರ ಸಾಯಲೇ ಸಿಕಂಡಿ ಕಾರಣ ಆಗ್ತಾನಷ್ಟೇ. ಸಿಕಂಡಿ ಸಾಯಿದೆ ಯಾವಾಗ? ಸರಿಯಾಗಿ ಹೇಳಿ. ಅಲ್ಲ 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 ಏನ, ಯಾವ ಸಾಯಿಸ್ತಾನೆ? ಎಲ್ಲಿ ಕೊನೆಯಲ್ಲಿ ಅದು ಎಂದ? ರಾತ್ರಿ ಯುದ್ಧ ಕೊನೆಗೆ ಕೊಡ್ತಾರಲ್ಲ, ಎಂಟರಾಗಿ ಕೊಂದಾಗ ಅಲ್ಲಿಗೆ ಆವಾಸ ಸಾಯೋದು, ಆಗ ದೇಹ ವಾಪಸ್ ಬರೋದು. ಅಲ್ಲಿವರೆಗೂ ಇಲ್ಲಿ ಎಷ್ಟು ದಿವಸ ಅದು? ಬಹಳ ವರ್ಷಗಳ ಕಾಲ, ಹೆಚ್ಚು ಕಡಿಮೆ 100 ವರ್ಷ ಆಗಬೇಕು, ಅಷ್ಟು ದಿವಸಗಳ ಕಾಲ ಆಗಿರೋದು. ಒಂದು ಸಣ್ಣ ತಪ್ಪಿಗೆ ಶಿಕ್ಷೆ ಕೊಡೋದು ಆಗಿರ್ತಾನೆ. ಎಷ್ಟೋ ತಪ್ಪು ಮಾಡಿದಾಗ ದೊಡ್ಡ ಶಿಕ್ಷೆ ಸಿಕ್ತು. ಅಂದರೆ ಸಾಧ್ಯತೆ ಇದೆ ಅಂತೇಳಿ ಎಲ್ಲರೂ ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ ಅಂತ ಅರ್ಥ. ಮಾಡಬಹುದು ಕರೆಕ್ಟೇ, ಅದು ಎಲ್ಲರೂ ಆ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಮಾಡಬೇಕಾದ್ರೆ ಅವಸರ ಪಟ್ಟು ಮಾಡಿದ್ರೆ ತಪ್ಪಾಗುತ್ತೆ ಅಂತ ಅರ್ಥ. ಎಷ್ಟೊತ್ತಿನ ಶ್ಯೂರಿಟಿ ಹಾಕಿ ಬೆಳೆ ಕಳ್ಕೊಳ್ಳಲ್ಲ, ಶ್ಯೂರಿಟಿ ಹಾಕಿಬಿಡ್ತಾರೆ, ಅವಾಗ ಭಾರಿ ಕ್ಲೋಸ್ ಫ್ರೆಂಡ್ಸ್ ಹಾಕ್ತಾನೆ, ಆಮೇಲೆ ಕೈ ಕೊಟ್ಟು ಹೋಗ್ಬಿಡ್ತಾರೆ, ಇವ್ರ ಮೇಲೆ ಕಳ್ಕೊತಾನೆ ಅಂತ. ಎಷ್ಟೋ ಜನಕ್ಕೆ ಹಾಗಾಗಿದೆ. ಬರಿ ಮಾಡಿಕೊಂಡ್ರೆ ಪುಣ್ಯ ಪಾಪರಾಗೋಗ್ಬಿಡ್ತಾನೆ, ಅವ್ನು ಎಸ್ಕೇಪ್ ಆಗಿಬಿಡ್ತಾನೆ. ನಾಟ್ ರೀಸೇಬಲ್ ಔಟ್ ಆಫ್ ಕಂಟ್ರಿ ಎಲ್ಲ ಓಡೋಗ್ಬಿಡ್ತಾರೆ ಲೋನ್ಗಿನ್ ತಗೊಂಡು, ಇವ್ರು ಸಿಕ್ಕಾಕೋತಾನೆ. ಅದಕ್ಕೇನು ಮಾಡೋದಿಲ್ಲ, ಸೆಂಟ್ರಲ್ಲಿ ತಿರುಗಿ ಹಾಕೋದಕ್ಕಿಂತ ಭಾರಿ ಹುಷಾರಾಗಿರ್ತಾನೆ. ಎಷ್ಟು ಹುಷಾರಾಗಿದ್ರೂ ಕೈ ಕೊಟ್ಟಿರ್ತಾರೆ. ಅದು ಕ್ಲೋಸ್ ರಿಲೇಟಿವ್ ಆಗಿರ್ತಾನೆ, ಎಲ್ಲ ಆಗಿರ್ತಾನೆ. ಆಮೇಲೆ ಕತೆ ಮುಗಿದು ಅಲ್ಲ ಹೇಳಿದ್ನಲ್ಲ, ಅದು ಬೇಕಷ್ಟು ಸರ್ವನಾಶ ಆಗಿಬಿಡ್ತಾನೆ. ಇವನೇ ಗೊಬ್ಬರ ಅದ ಕೊನೆಗೆ ಅವನು ಹೋಗ್ಬಿಟ್ಟ. ಅವಾಗ ಕ್ರೋರ್ಸ್ ಲೆಕ್ಕಾದ. ಅಲ್ಲ, ತುಂಬಾ ಜನದಾಗಿದೆ, ಒಬ್ಬರಿಬ್ಬರಲ್ಲ, ತುಂಬಾ ಜನ ಅದು ಆಗ್ತಾನೆ. ಕೇಳಿ ಗೊತ್ತಾಗ್ತಾ ಇರುತ್ತೆ, ಏನೋ ನಂಬ್ತಾನೆ, ಅವ್ನು ಕೈ ಕೊಟ್ಟೆ ಕೊಡ್ತಾನೆ. ಮತ್ತೆ ನಂಬಿದ್ದಕ್ಕೆ ಅವ್ರು ಕೈ ಕೊಡೋದು. ನಂಬಿ ಕೊಟ್ಟೆ ಬೋಸ ಹೋದೆ ಅಂತಾರೆ, ನಂಬಿಸೋದೇ ಅದಕ್ಕೆ ಅಂತ ಹೇಳ್ಬೇಕು. ಅಲ್ಲೇ ಕೂತಿರ್ಬೇಕಲ್ಲೇ, ಬೇರೆ ದಾರಿ ಇಲ್ಲ. ಮೇಕಪ್ ತೆಗೆಯವರೆಗಿರ್ಬೇಕಲ್ಲ, ಆ ಥರ ಆಯ್ತಲ್ಲ. ಎಷ್ಟು ಸಗ್ತ ಅದು. ಅದೇ ಜನ್ಮಾಂತರ ಇವೆಲ್ಲ ಪ್ರಾರಬ್ಧ ಅಂತ ಕರೀತಾರೆ. ಅದು ಎಲ್ಲೋ ಯೋಗ ಇತ್ತು, ಅಲ್ಲಿ ಬಂದು ಗಂಟು ಬಿತ್ತು ಅಂತ ಅರ್ಥ. ಕರೀತಾ ಸುಮ್ಮನೆ ಬರೋದಿಲ್ಲ, ಗಂಟು ಬಿತ್ತು. ಪರೀಕ್ಷೆ ತಾಮುಪೈ ತಥಾ ಅವಸತ್ಸ ಗಂಧರ್ವ. ಆಯ್ತು, ಒಪ್ಕೊಂಡು ಬಾಸ್ ಮಾತು ಬೇರೆ ಸುಮ್ಮನೆ ಇರುವೆ ಮಾಡಿ ಮತ್ತೆ ಏನಾಗುತ್ತೆ, ಒಪ್ಪೋದಿಲ್ಲ ಅಂದರೆ ಶಾಪ, ದುಡ್ಡು ಶಾಪ ಸಿಗುತ್ತೆ. ಆಮೇಲೆ ಮಾಡಲೇಬಾರ್ದು. ಯಾವಾಗ ಕೋರ್ಟ್ ಕಚೇರಿಗಳಲ್ಲಿ ಶಿಕ್ಷೆ ಒಪ್ಕೊಂಡ್ಬಿಟ್ರೆ ಕಡಿಮೆ ಆಗುತ್ತೆ, ಆಮೇಲೆ ಸರಿಯಾಗಿ ನಡ್ಕೊಂಡು ಇನ್ನೂ ಕಡಿಮೆ ಮಾಡ್ತಾರೆ. ಪ್ರೊಟೆಕ್ಟ್ ಮಾಡಿದ್ರೆ ಡಬಲ್ ಆಗ್ತಾ ಹೋಗುತ್ತೆ. ಆಮೇಲೆ ಹುಷಾರಾಗಿರ್ಬೇಕು. ತಥಾ ಅವಸತ್ ಸಗಂಧರ್ವ ಕನ್ಯಾ ಪುತ್ರೋರಶೇಷತಃ. ಕನ್ಯಾ ಬಂದು ತಂದೆ ತಾಯಿ ಹೇಳಿದ್ದು, ಅಪ್ಪ ಯೋಚನೆ ಮಾಡಬೇಡಿ, ಈಗೆಲ್ಲ ನಡೀತು ಅಂತ ಹೇಳಿದ್ರು. ಭಾರಿ ಖುಷಿ ಆಯಿತು ಅವರಿಗೆ, ಮರ್ಯಾದೆ ಉಳಿತು ಅಂತ ಹೇಳಿದ್ರು. ಕಥಯಾಮಾಸ ಅನುಭೂತಂ ತೌ ಭೃಶಂ ಮೃತಮ. ಭಾರಿ ಖುಷಿಯಾಗಿತ್ತು ಅವ್ರಿಗೆ. ಒಂದು ಅನ್ಕೊಂಡ್ರು. ಏನು ಅನ್ಕೊಂಡ್ರು ಅವರು? ರುದ್ರದೇವರು ನಂಬಿದ್ದಕ್ಕೆ ಮೋಸ ಆಗಲಿಲ್ಲ ಅನ್ಕೊಂಡ್ಬಿಟ್ರು ಕೊನೆಗೆ. ಇದು ಒಳ್ಳೆ ವಿಶ್ವಾಸ. ಈ ಥರ ವಿಶ್ವಾಸ ಇರಬೇಕು. ದೇವತೆಗಳಿಂದ ವಿಶ್ವಾಸ ಇದ್ರೆ ಏನಾಗುತ್ತೆ, ಕೆಲಸ ಆಗುತ್ತೆ. ಡೌಟ್ ಇದ್ರೆ ಪ್ರಯೋಜನ. ಬೆಳಿಗ್ಗೆ ಹೋಗೋದು ಎಲ್ಲ ಸೇವಾ ಪಂಚಾಮೃತ ಅಭಿಷೇಕ ಮಾಡಿಸ್ಬಿಟ್ಟ, ಡೌಟ್ ಬಂದು ಸಾಗಿದ್ರೆ ಎಲ್ಲ ಹೊರಟ್ಬಿಟ್ಟ. ಮತ್ತೆ ಯಾಕೆ ಅಂತ ಕೇಳಿದ್ರೆ ನಂಬಿಕೆ ಇಲ್ಲ, ಇಲ್ಲಾದ್ರೂ ಆಗಲಿ ಅಂತೆ. ಮತ್ತೆ ಇನ್ನೊಂದು ಕಡೆ ಹೊಟ್ಟೆ, ಎಲ್ಲರೂ ಒಂದು ಕಡೆ ಆಗಲಿ ಅಂತ ತಪ್ಪದು. ಅದೇನಂತ ಕರೆಯೋದಿಲ್ಲ ಅದನ್ನ, ವಿಶ್ವಾಸ. ಏನಾದರೂ ಆಗಲಿ, ವಿಶ್ವಾಸ ಫಲದಾಯಕ ಅಂತ ಒಂದು ಮಾತಿದೆ. ವಿಶ್ವಾಸ ಫಲದಾಯಕ. ಎಷ್ಟೋ ಸರ್ತಿ ಹೀಗಾಗುತ್ತೆ. ಡಾಕ್ಟರ್ ಯಾವುದೋ ಔಷಧಿ ಕೊಡ್ತಾನೆ, ಆ್ಯಕ್ಚುಲಿ ಔಷಧಿ ಅಲ್ಲದು, ಗೊತ್ತಾಯ್ತಾ? ಸುಮ್ಮನೆ ಹೋಮಿಯೋಪತಿ ಕೆಲವು ಕೊಡ್ತಾರೆ.
ಅವು ಎಂಥವು ಪಿಲ್ಸ್ ಅಷ್ಟೇ, ಅದ್ರಲ್ಲಿ ಏನು ಮೆಡಿಕೇಶನ್ ಇರೋದಿಲ್ಲ, ಕೊಟ್ಬಿಡ್ತಾರೆ. ಅವ್ನು ಭಾರಿ ಪ್ರಿಯ ಭಕ್ತಿಯಿಂದ ತೊಗೊಂಡ್ಬಿಟ್ಟು ವಾಸಿ ಆಗ್ಬಿಡ್ತಾನೆ. ಯಾತಕ್ಕೆ? ಇದಕ್ಕೋಸ್ಕರ ಅದು ನಾವು ನಂಬಿನಿಂದ ಏನೋ ನಾವು ನಂಬಿ. ಹೌದು, ಆ ಥರ ಎಫೆಕ್ಟ್ ಸೈಂಟಿಫಿಕಲಿ ಅದು ನಡೆಯುತ್ತೆ ಎಷ್ಟೋ ಸಲ. ಹಿಂದಕ್ಕೆ ಅದು ಹೇಳಿದರು, ಅದು ರೋಗ ಇಲ್ಲೇ ಇಲ್ಲ, ಇದು ಅದು ಭಾಳ ಹೆದರಿಕೆಯಿಂದ ಹೋಗೇ ಬಿಡ್ತಾನೆ. ಭಯಪಡಿಸಿದ್ದಲ್ಲ, ಹೋಗೇ ಬಿಡ್ತಾನೆ. ಅದೊಂದು ವಿಚಿತ್ರ. ಅದು ಒಳ್ಳೆಯದಕ್ಕೂ ಆಗುತ್ತೆ, ಕೆಟ್ಟದಕ್ಕೂ ಕಾರಣ ಆಗುತ್ತೆ. ಆ ದೃಷ್ಟಿಯಲ್ಲಿ ಅದು ನಂಬ್ಕೊಂಡಿದ್ದು ಭಾರಿ ಒಳ್ಳೆಯದಾಯ್ತು ಅಂದ್ಕೊಂಡು ಇದನ್ನೇ ಆಚಾರ್ಯ ಹೇಳಿದ್ದು. ಯಾವಾಗ ಮಂತ್ರಗಳಲ್ಲಿ ಇದ್ರ ಬಗ್ಗೆ ಮಂತ್ರಗಳು, ದೇವತೆಗಳು, ಅವ್ರು ಮಾಡಿದ ಸೇವೆ ಎಲ್ಲದ್ರ ಬಗ್ಗೆ ಏನಿರಬೇಕು, ನಮಗೆ ಒಳ್ಳೆ ನಂಬಿಕೆ ಇರಬೇಕು. ಅದಕ್ಕೆ ಶ್ರದ್ಧಾ ಹಿ ಪರಮಾಗತಿ. ಶ್ರದ್ಧಾ ಅಂದ್ರೂ ಒಂದೇ, ನಂಬಿಕೆ ಅಂದ್ರೂ ಒಂದೇ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಜ್ಞಾನಾದಿ ಸಂಪಾದನೆ ಮಾಡೋದು ಹಾಗೆ, ಇಲ್ಲದೋದ್ರೆ ಸಾಧ್ಯ ಇಲ್ಲ. ಇವತ್ತು ನಂಬದಿಲ್ಲ, ಜನ ನಂಬೋದಿಲ್ವೇ? ಅವತ್ತು ಯಾವುದೋ ಕಾರ್ ಕಂಪ್ನಿ ಓಪನ್ ಮಾಡ್ತಾನೆ, ಸ್ಕೂಟರ್ ಕಂಪ್ನಿ ಓಪನ್ ಮಾಡ್ತಾನೆ, ಅಡ್ವಾನ್ಸ್ ಬುಕಿಂಗ್ ಶುರು ಮಾಡ್ತಾನೆ. ಅಪರ 10 ವರ್ಷದ ಮೇಲೆ ಎಷ್ಟೋ ದುಡ್ಡು ಕೊಟ್ಟು ಕೂತ್ಬಿಡ್ತಾನೆ, ಚೀಟಿ ಇಟ್ಕೊಂಡು ಕೂತಿರ್ತಾನೆ ಅಷ್ಟೇ. ಏನು ಇವನೇ ಧೈರ್ಯ? ರೆಸಿಟ್ ಇದ್ರೆ ನಾಳೆ ಸಿಕ್ಕೇ ಸಿಗುತ್ತೆ, ಸಾಮಾನ್ಯ ಸಿಗುತ್ತೆ. ಎಷ್ಟೊತ್ತರ ಕೈ ಕೊಟ್ಟ ಕಂಪ್ನಿ ಮುಚ್ಚಿ ಹೋಗುತ್ತೆ, ಅವಾಗ ಒಳಗೆ ಮೋಸ ಹೋದೆ ಅಂತ ಹೇಳ್ತಾರೆ. ಹೌದಲ್ಲ? ಆದಷ್ಟೇನು ಭಾಳ ಕೇರ್ಫುಲ್ ಆಗಿರ್ಬೇಕು. ಯಾರನ್ನ ನಂಬಾರದು, ಯಾರನ್ನ ನಂಬಬೇಕು? ಸರ್ಕಾರದ ಗ್ಯಾರಂಟಿ ಇದೆ, ಅವಾಗ ಏನಾಗುತ್ತೆ? ಯೋಚನೆ ಇಲ್ಲ. ಯಾತಕ್ಕೆ? ಕಂಪ್ನಿ ಹೋದ್ರೆ ದುಡ್ಡು ವಾಪಸ್ ಬರುತ್ತೆ, ನಮಗೆ ಯೋಚನೆ ಇಲ್ಲ. ಇಲ್ಲ ಸ್ಕೂಟರ್ ಬರುತ್ತೆ, ದುಡ್ಡು ವಾಪಸ್ ಬರುತ್ತೆ, 2 ಗ್ಯಾರಂಟಿ. ಆ ರೀತಿ ಇರಬೇಕು ನಾವು. ಸರ್ಕಾರಕ್ಕೆ ಒಂದು ಇದಿದೆ, ಏನೋ ಕಮಿಟ್ಮೆಂಟ್ ಇದೆ, ಆದರೆ ನಮಗೆ ಬೇರೆಯವ್ರಿಗೆ ಇರೋದಿಲ್ಲ. ಆದರೆ ದೇವತೆಗಳೆಲ್ಲ ಸ್ಟಾಫ್ ಇದ್ದಾಗೆ, ಸರ್ಕಾರ ಸ್ಟಾಫ್ ಆದರೆ ದೇವತೆಗಳು ನಂಬಿದ್ರೆ ಏನಾಗೋದಿಲ್ಲ, ನಮಗೆ ಮೋಸ ಆಗೋದಿಲ್ಲ. ಅಫಿಷಿಯಲ್ ಕೆಪಾಸಿಟಿ ಇಲ್ಲ, ಅವ್ರು ಹೆಲ್ಪ್ ಮಾಡ್ತಾರೆ. ಯಾರು ಗುಂಡ ನಂಬಿದ್ದೇನೆ, ಗುಂಡ ಅಂತ ಹೇಳಿದಾಗಲೂ ನಂಬಿದೆ ಹಾಕಿ ಆಗಿದ್ರೆ, ಗುಂಡ ಅಂತ ಗೊತ್ತಿ ಯಾಕೆ ನಂಬಿದೆ ಆಗಿದ್ರೆ ತಪ್ಪಲ್ವಾ ನಿಂದು ಕೇಳ್ತಾರೆ. ಹೌದಲ್ಲ? ತಪ್ಪಲ್ವ? ಆಸೆ ಬಿದ್ದೆ ಅಂತಾರೆ, ಅನುಭವಿಸುತ್ತ ಕಳಿಸ್ತಾರೆ. ಪರೀಕ್ಷ ತಾಮುಪಾಯೈಸ್ತು ಶಶರೋ ಲಜ್ಜಿತೋ ಯಯೌ ಶೋಭೂತೆ ಸಾತು ಗಂಧರ್ವಂ ಪ್ರಾಪ್ಯ ತದ್ವಚರಾತ್ ಪುನಃ. ಎಲ್ಲ ಮುಗೀತು, ಪರೀಕ್ಷೆ ನಡೆದೋಯ್ತು. ಅದು ಬಂದಾತ ಮಾವ ನೋಡ್ದ, ಪರೀಕ್ಷೆಯಲ್ಲಿ ಹೇಳಿದ್ರು ಇಲ್ಲ ಗಂಡೆ ಅಂತ ಹೇಳ್ಬಿಟ್ಟು ಭಾರಿ ದುಃಖ ಆಯ್ತು ಅವನಿಗೆ. ನಾನು ಇವಳು ಮಾತು ಕಟ್ಕೊಂಡು ನಾನು ಬಯಸ್ಕೊಳ್ಳೋಗಾಯ್ತು, ಅವಳು ಬೈದಿದ್ದಲ್ಲ ನಾನು ಬಯಸ್ಕೊಳ್ಳೋಗಾಯ್ತು. ಲಜ್ಜಿತ, ನಾಚಿಕೆ ಆಗಿಬಿಟ್ಟು ವಾಪಸ್ ಹೊರಟ್ಬಿಟ್ಟು, ಒಪ್ಕೊಂಡ ಮಗಳು ಬಿಟ್ಟ ಹೊರಟುಬಿಟ್ಟ. ಇವಾಗ ಸೆಕೆಂಡ್ ಅವ್ರಿಗೆ ಸಂಸಾರ ಮಾಡ್ತಾನೆ, ಮಕ್ಕಳಾಗ್ತಾರೆ ಸೆಕೆಂಡಿಗೆ, ಗೊತ್ತಾಯ್ತು. ಆಮೇಲೆ ಸೆಕೆಂಡ್ ಮಕ್ಕಳು ಆಗ್ತಾರೆ, ಎಲ್ಲ ಆಗುತ್ತೆ. ಅದೆಲ್ಲ ಬರುತ್ತೆ ಮಹಾಭಾರತದಲ್ಲಿ. ಯಯೌ ತೇನೈವ ದೇಹೇನ ಪುಷ್ಪಮೇ ಬಸವಾಸ್ಥಿತ ಸ ಶಿಖಂಡಿ ನಾಮತೋ ಭೂತ ಅತ್ರ ಶಸ್ತ್ರ ಪ್ರತಾಪವಾನ್ ಪ್ರಾಪ್ಯ ತದ್. ಆಮೇಲೆ ಪಾಪ ಪ್ರಾಮಾಣಿಕರು ಏನು ಮೋಸ ಮಾಡಲಿಲ್ಲ, ಸೀದಾ ಮತ್ತೆ ಬಡಿಗೆ ಹೊರಟ ಕೊಡ್ಲಕ್ಕೋಸ್ಕರ. ಹೋಗಿ ಕಡೆ ಕೂತಿದ್ದ ಅಲ್ಲಿ. ಅದು ಹೇಳಿದ, ನೋಡು ಏನೋ ಅದೆಲ್ಲ ವಿಷಯ ಹೇಳಕ್ಕೆ ಹೋಗಲಿಲ್ಲ. ಅಂತ ನೋಡು ಏನೋ ಆಗಿದೆ, ಅದು ಯೋಚನೆ ಮಾಡಬೇಡ, ಸದ್ಯಕ್ಕೆ ನೀನೇ ಇಟ್ಕೋ, ತಲೆ ಕೆಡಿಸ್ಕೋಬೇಡ ಅಂತ ಕಳಿಸ್ಬಿಟ್ಟು ಅಷ್ಟೇ. ತಿಳಿತಾ? ಒಳ್ಳೇದಾಯ್ತು, ಬಂದುಬಿಟ್ಲು ಅಷ್ಟೇ. ಎಲ್ಲ ಡೀಟೇಲ್ಸ್ ಎಲ್ರಿಗೂ ಹೇಳಕ್ಕೆ ಹೋಗಲ್ಲ. ಎಲ್ಲ ತೊಗೊಂಡು ನನ್ನ ಹಣೆ ಬಾರ ಅದು ನೀನು ಹೋಗಿ ಸಾಕು ಅಂತ ಕಳಿಸ್ಬಿಟ್ರು. ಯಯವು ತೇನೈವ ದೇಹೇನ ಪುಸ್ತಮೇ ಬಸಮಾಶ್ರಿತ ಸ ಶಿಖಂಡಿ ನಾಮತೋ ಭೂತ್. ಈಗ ಶಿಖಂಡಿನಿ ಹೋಗಿ ಏನಾಯ್ತು? ಈಗ ಶಿಖಂಡಿ ಅಂತ ಆಯ್ತು ಪುರುಷ. ಮತ್ತು ಅವನ ಮನೆಯಲ್ಲಿ ಅವನು ವಸ್ತುತಃ ಶಿಖಂಡಿನಿ. ಆಮೇಲೆ ಏನಾಗಿದ್ಲು? ಶಿಖಂಡಿ ಜನ ಗೊತ್ತಾಗ್ಬಿಡ್ತು, ಶಿಖಂಡಿಯ ನಿಜವಾಗ್ಲೂ ಶಿಖಂಡಿಯ ಅಂತು. ಅಂದರೆ ಗಂಡ ದೇಹದನೇ ಇದ್ದಾಳೆ, ತಾನು ಗಂಡಾಗಿಲ್ಲ. ಗಂಡದೇ ಇರೋದು ಜನಕ್ಕೆ ಏನು ಗೊತ್ತಾಗ್ತಾ ಇಲ್ಲ, ಶಿಖಂಡಿ ಅಂತ ತಿಳ್ಕೊಂಡ್ಬಿಟ್ರು. ಗಂಡ ಅಂತ ತಿಳ್ಕೊಂಡಿದ್ದಾರೆ, ಗಂಡಲ್ಲ, ಗಂಡ ದೇಹ ಹೌದು, ಒಳಗಿರೋದು ಇವಳೆ. ಅವು ಭೀಷ್ಮನ ಕೊಲ್ಲಕ್ಕೋಸ್ಕರ ಕಾಯ್ತಾ ಇದ್ದಾಳೆ ಅದೇ ದೇಹದಲ್ಲಿ. ರುದ್ರದೇವರ ಸತ್ಯ ಆಯಿತು, ಈತೊಂಡು ವರ ಸತ್ಯ ಆಯಿತು. ತೊಂಬರಿನ ಅವಸ್ಥೆ ಈಗ ಏನೇನೋ ಆಗೋಗ್ಬಿಡುತ್ತೆ ಕೊನೆ. ಎಷ್ಟು ಕಾಂಪ್ಲಿಕೇಟೆಡ್ ಸ್ಟೋರಿ ಇದು. ಮಹಾಭಾರತ 3-4 ಕಡೆ ಬರುತ್ತೆ, ಎಲ್ಲದೂ ಸೇರಿದಾಗ ಈ ಫಾರಂ ತೊಗೊಳುತ್ತೆ. ಎಲ್ಲ ಒಂದೊಂದು ಭಾಗ ಓದಿಬಿಡ್ತಾರಲ್ಲ, ಅರ್ಥ ಆಗಲ್ಲ. ಅದು ಎಲ್ಲದನ್ನು ಸೇರಿಸಿ ಅಂಬೋಪಾಖ್ಯಾನ ಪರ್ವ ಅಂತ ಉದ್ಯೋಗಪುರದ ಕೊನೆಯ ಒಂದು ಪರ್ವ ಬರುತ್ತೆ. ಆದಿಬರ ಸ್ವಲ್ಪ ಹೇಳಿರ್ತಾರೆ, ಅಲ್ಲಿ ಡಿಟೇಲಾಗಿ ಹೇಳ್ತಾನೆ, ಬಾಡಿ ಡಿಟೇಲಾಗಿ ಹೇಳ್ತಾನೆ. ಅದೆಲ್ಲ ಸೇರಿಸ್ಕೋಬೇಕು. ಯಾರು ಆ ಕೆಲಸ ಮಾಡೋದಿಲ್ಲ. ಆದ್ದರಿಂದ ತಪ್ಪಾಗಿ ತಾವು ತಿಳ್ಕೊಂಡು ತಪ್ಪು ಅಂತ ಅವ್ರನ್ನ ಬೈಲಕ್ಕೆ ಹೋಗ್ತಾರೆ. ವಿಚಿತ್ರ ವೀರ್ಯ ಪ್ರಮದಾದ್ವಯಂ ತತ್ ಸಂಪ್ರಾಪ್ಯರೇ ಮೇ ಅಬ್ಧಗಳಾನ್ ಸುಸಪ್ಸೋ ಸಕ್ತಃ ತತ್ಯಾಜ ದೇಹಂ ಸಚ ಯಕ್ಷ್ಮಣಾರ್ಧಿತಃ ತಥೋಸ್ಯ ಮಾತಾ ಅಸ್ಮರದಾಶು ಕೃಷ್ಣಂ. ಅಲ್ಲಿಗೆ ಆ ಘಟ್ಟ ಮುಗಿತಲ್ಲ, ಅಲ್ಲಿಗೆ